ಆ್ಯಕ್ಟಿಂಗ್ ಸ್ಕಿಲ್ಸ್ ಬಿಟ್ಟು ಎಜುಕೇಷನ್ ಮಾಡಿ ಐ ಕುಡ್ ಮ್ಯಾನೇಜ್ ಟು ಡೂ ದಿಸ್ ಅಂದಿದ ತಕ್ಷಣ ಯಾವ ಥರ ಕಾನ್ಫಿಡೆನ್ಸ್ ಬೂಸ್ಟ್ ಆಗೋಯ್ತು ಅಂತಂದರೆ ಆ್ಯಂಡ್ ಐ ಸಡನ್ಲಿ ಲೈಕ್ ದಿಸ್ ವರ್ಷನ್ ಆಫ್ ಮೀ. ಒಂದು ಕ್ಯಾಮ್ರಾಮ್ಯಾನ್ ಕೂರಿಸಿ ಸಾಯಿಸ್ಬಿಡ್ತೀಯ ಶಂಕರ, ನಿನ್ನನ್ನು ಸಾಯಿಸ್ಬಿಡ್ತೀಯ ಕಣ ಅಂತ ಬೈತಾನೆ ಇದ್ರು. there are times where I have complained Amrish sir and he's like, given dressing down to the production fellow, like ಹೋಗಿ ಆ ಮಗುನ ಮಾಡ ಪಡ್ಸ್ಕೊಟ್ರು ನಾನು ಬರಲ್ಲ ಇಲ್ಲ ಅಂದರೆ. ಪ್ರತಿ ಸತಿ ಒಂದು ಹೈವೇನಲ್ಲಿ ಎಲ್ಲದು ಆ ಬೆಳ್ಳೂರು ಕ್ರಾಸ್ ಹತ್ರೆಲ್ಲ ಬಂದಾಗ ಇಲ್ಲೇ ಆಕ್ಸಿಡೆಂಟ್ ಆಗಿದ್ದು ಈ ಥರದೆಲ್ಲ ಆ ಟೈಮಲ್ಲೆಲ್ಲ ಆದಾಗ ಐ ವಾಸಂಟ್ ಹಿಯರ್. ನಾನು ಇಂಡಿಯಾಲಿರಲಿಲ್ಲ, ನಾನು ಮಾರಿಷಸಲ್ಲಿ. ಎ ಬಿಗ್ ಚಂಕ್ ಆಫ್ ಅಸ್ ವೇರ್ ನಾಟ್ ಹಿಯರ್. ನಾವು ಅಲ್ಲಿ ಶೂಟಿಂಗ್ ಮಾಡಿ. So today on the show, ಎಲ್ಲಿಂದ ಶುರು ಮಾಡೋದು? ಐ ಆಮ್ ಸೋ ಕ್ಯೂರಿಯಸ್ ಟು ಹ್ಯಾವ್ ಯು ಆನ್ ದ ಶೋ. ಮಾಸ್ಟರ್ ಮಂಜುನಾಥ್ ಅವರೇ ಅನ್ಬೇಕಾ? ಮಾಸ್ಟರ್ ಟು ನಾವು ಮಿಸ್ಟರ್. ಸೊ ಮಿಸ್ಟರ್ MM. So first of all, Rapid Rashmi, thank you so much for having me on your show, and I'm forever, I think, blessed to be called Master Manjunath, because ಬೇಡಿ ಅಥವಾ ತುಂಬ ಪ್ಲಾನ್ ಮಾಡಿ ಆ ಸೈಟ್ ಬಂದದ್ದಲ್ಲ. ಬೈ ಪ್ಯೂರ್ ಚಾನ್ಸ್ ಆಫ್ ಲಕ್ ಆ್ಯಂಡ್ ಲಾಡ್ ಆಫ್ ಗುಡ್ ವಿಶಸ್ ಆಫ್ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಳ್ಳೆ ಅದರ ದೊಡ್ಡ ಮನಸ್ಸು, ಒಳ್ಳೆ ಮನಸ್ಸಿಂದ ನಾನು ಮಾಸ್ಟರ್ ಮಂಜುನಾಥ್ ಎವಾಲ್ವ್ ಆಗಿರೋದು. ಸೊ ಐ ಟೇಕ್ ಇಟ್ ಎಸ್ ಅ ಬ್ಲೆಸ್ಸಿಂಗ್ ದಟ್ ಐ ಆಮ್ ನೋನ್ ಈವನ್ 30 years ಆದಮೇಲೂ ಫ್ರಮ್ ಮೈ ಲಾಸ್ಟ್ ಮೂವಿ. ಮಾಸ್ಟರ್ ಮಂಜುನಾಥ್ ಅಂತ ಒಂದು ಪ್ರೀತಿಯಿಂದ ಮಾತಾಡಿಸೋದು ಅಥವಾ ಒಂದು ರೆಕಗ್ನೈಸ್ ಮಾಡೋದನ್ನು ಮಾಡಿದಾಗಲ್ಲ ಐ ಗಿವ್ ಅ ಸೈಲೆಂಟ್ ಥ್ಯಾಂಕ್ಸ್ ಟು ದ ಆಲ್ ಮೈಟಿ ಅಪ್ ಅಂಡ್ ಸೇ, ಓ ಥ್ಯಾಂಕ್ ಯು ಅಪ್ಪ, ಇನ್ನೂ ಮೈ ಗುಡ್ ವಿಲ್ ಇಸ್ ಸ್ಟಿಲ್ ರನ್ನಿಂಗ್ ಅಂತ ಅಂದ್ಬಿಟ್ಟು ಐ ಹ್ಯಾಪಿಲಿ ಟೇಕ್ ಇಟ್. ಇದು ಎಂಥ ಗುಡ್ ವಿಲ್ ಇದು ಮಂಜು ಅವರೇ. ಇಟ್ಸ್ ದೇ ಫಾರ್ ಎವರ್. ಇದು ಹೆಂಗಂದರೆ ಕನ್ನಡಿಗರ ಮನಸ್ಸಲ್ಲಿ ಒಂದು ಒದ್ದೆ ಸಿಮೆಂಟ್ ಮೇಲೆ ಒಂದು ಸ್ಟ್ಯಾಂಪ್ ಹಾಕಿದ್ರೆ ಅವ್ರಿಗೆ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಅವ್ರಿಗೆ ಮೊಮ್ಮಕ್ಕಳಾದ್ರೂ ದ್ಯಾಟ್ ವೋಂಟ್ ಗೋ. ಇಲ್ಲ, ಸಮ್ ಆಫ್ ದ ರೋಲ್ಸ್ ಅಗೇನ್ ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತಂದರೆ, ಮೆಜಾರಿಟಿ ಒಬ್ಬ ಕಲಾವಿದನಿಗೆ ಒಂದು 2-3 ಮ್ಯಾಕ್ಸಿಮಮ್ 4-5 ಗ್ರಾಫ್ಸಲ್ಲಿ ಹೈ ಪೀಕ್ಸ್ ಬರುತ್ತೆ. ನನಗೆ ಐ ಬೀನ್ ಬ್ಲೆಸ್ ಟು ಹ್ಯಾವ್ ಮೋರ್ ದೆನ್ ದ್ಯಾಟ್ ಆ್ಯಂಡ್ ಡಿಫ್ರೆಂಟ್ ಜಾನ್ರಾ ಅಲ್ಲಿ. You have Malgudi Days on one hand, which is at an international, national level. Then Agneepath on the other hand. Then you have Ranadheera here. Then Nodi Swami ee kade. And Shankar Nag Sir. Avrdu ಒಂದು ಕಂಪ್ಲೀಟ್ ಇದು. ರವಿಚಂದ್ರನ್ ಸರ್ದು ಒಂದು ಕಂಪ್ಲೀಟ್ ಒಂದು ಬ್ಯಾಚ್. Then to kind of finish on the icing on the cake ಥರ ಕೆ ವಿಶ್ವನಾಥ್ ಸರ್ದು ಸ್ವಾತಿಕಿರಣ. ಸೊ ಈ ಬಾಡಿ ಆಫ್ ವರ್ಕ್ ನನಗೇನೆ ಒಂದು 20 years ಆದಮೇಲೆ ಯೋಚನೆ ಮಾಡಿದಾಗ, did I really do all that? ಅಂದರೆ was I really lucky to get this kind of roles in a short, such a short lifespan of ಅಥವಾ ಫಿಲ್ಮಿ ಕರಿಯರ್ ಸ್ಪ್ಯಾನಲ್ಲಿ ಈ ಥರದೊಂದು ಸಿಕ್ತಾ ಅನ್ನೋದೇ ನನಗೆ ಲಾಟ್ ಆಫ್ ಟೈಮ್ಸ್ ನಾನು ಇಟ್ಸ್ ಲೈಕ್ ಪಿಂಚಿಂಗ್ ಮೈ ಸೆಲ್ಫ್ ಟು ಸೇ, ಡಿಡ್ ಇಟ್ ರಿಯಲಿ ಹ್ಯಾಪನ್ ಅಂತ. No, I mean, do you, ಅಂದರೆ ಈ ಒಂದು ಫೇಸ್ ಆಫ್ ಲೈಫಲ್ಲಿ ವೆನ್ ಯು ಲುಕ್ ಬ್ಯಾಕ್, you are only in like wow saying that dude, how did I do all of this anta? But here we are, witnessing that as you as a character there, but still hege life change ಆಗ್ತಾ ಹೋಗುತ್ತೆ ಅಂದರೆ we all know that ಇವತ್ತಿಂದು ಸ್ಪ್ಯಾನ್ ಎಸ್ಪೆಷಲಿ 4-5 years you don't know ಎಷ್ಟು ವರ್ಷ ನೀವು ರಿಲೆವೆಂಟ್ ಆಗಿರ್ತೀರಾ ಅಂತ. ಬಟ್ ಮೋಸ್ಟ್ ಆಫ್ ದೆಮ್ ಒಂದು ಕ್ಯೂರಿಯಸ್ ಕ್ವೆಶನ್ ನಿಮಗೂ ಇರುತ್ತೆ, ವಿಚ್ ಐ ಥಿಂಕ್ ಐಲ್ ಬಿ ಎಷ್ಟನೇ ಹೇಳೋ ಅದನ್ನು ಕೇಳೋಕ್ಕೆ. ಇವಾಗ ಏನು ಮಾಡ್ತಾ ಇದ್ದೀರಾ? ವಾಟ್ ಆರ್ ಯು ಡೂಯಿಂಗ್ ದೀಸ್ ಡೇಸ್? ವೇರ್ ಇಸ್ ಮಿಸ್ಟರ್ ಮಾಸ್ಟರ್ ಮಂಜುನಾಥ್? I started acting at the age of 3. So I acted till I was 16-17. ತುಂಬಾ ಒಂದು ಪಾಯಿಂಟಲ್ಲಿ ಇಟ್ ಬಿಕೇಮ್ ಟೂ ಮಚ್. ಅಂದರೆ ಐ ವಾಸ್ ಡೂಯಿಂಗ್ ದ ಸೇಮ್ ಥಿಂಗ್. ನನಗೆ ಒಂದು ನಾರ್ಮಲ್ ಲೈಫ್ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಇಟ್ ಕೇಮ್ ಟು ಅ ಪಾಯಿಂಟ್ ವೇರ್ ಐ ವಾಸ್ ನಾಟ್ ಎಂಜಾಯಿಂಗ್ ವಾಟ್ ಐ ವಾಸ್ ಡೂಯಿಂಗ್. ಅದೇ ಟೈಮ್ ನನ್ನ ಲಕ್ಕಿಗೆ 10th PUC ಎಲ್ಲ ಬಂತು. ಸೊ ಮನೆಯಲ್ಲಿ ದೇ ವರ್ ವೆರಿ ಕ್ಲಿಯರ್ ದಟ್ ಲುಕ್ ಯು ನೀಡ್ ಟು ಫಿನಿಶ್ ಯೋರ್ ಎಜುಕೇಷನ್. ಆ್ಯಂಡ್ ಈ ಥರ ಯಾವುದೋ ಒಂದಷ್ಟು ವರ್ಕೌಟ್ ಆಗೋಯ್ತು ಅಂತ ಅಂದ್ಬಿಟ್ಟು ಎಜುಕೇಷನ್ ವಾಸ್ ಆನ್ ಟಾಪ್ ಫ್ರಮ್ ಯಂಗ್. ವೆದರ್ ಇಟ್ ಈಸ್ ಮೈ ಪೇರೆಂಟ್ಸ್ ಆರ್ ಶಂಕರ್ ನಾಗ್ ಸರ್, ಅಂಬರೀಶ್ ಸರ್, ಯಾರೇ ಆಗಲಿ, ಅವರು ದೇ ವೆರಿ ವೆರಿ ಕ್ಲಿಯರ್ ದಟ್ ಎಕ್ಸಾಮ್ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊ ಬಂದು ಶೂಟಿಂಗ್ ಇಲ್ಲ, ನೆವರ್. ನಂದೇನೋ ಎಕ್ಸಾಮ್ಸ್ ಇದೆ ಅಂತಂದರೆ ದೇ ವಿಲ್ ಮೇಕ್ ಶ್ಯೂರ್ ದಟ್ our dates are not given on the same day or there's no clash. Nice. They were such large-hearted people, right? Including Ravichandran sir and all. So, adu clarity ittu nanage. And again, in those days, ivattina thara, television, of course, there was no private television at all. There's only Doordarshan. So, the number of opportunities or scripts or other things for a teenager, adu idu ಏನು ಇರಲಿಲ್ಲ ಪುಣ್ಯಕ್ಕೆ, on hindsight. So, I wanted to finish my education and then
ಟು ಬಿ ವೆರಿ ಆನೆಸ್ಟ್, ಗಿವ್ ಅ ಪ್ರಾಪರ್ ಥಾಟ್, ಏನು ಮಾಡ್ತೀನಿ ನೆಕ್ಸ್ಟ್, ಲೈಕ್ ಐ ಕಮ್ ಬ್ಯಾಕ್, ಐ ಡೂ ದಿಸ್, ಏನು ತುಂಬ ಯೋಚನೆ ಮಾಡಿ. ಬಟ್ ಬ್ರೇಕ್ ವಾಸ್ ವೆರಿ ಕ್ಲಿಯರ್. ಅಂದರೆ ನಾನು ನಿಲ್ಲಿಸ್ಬೇಕು, ಹ್ಯಾಂಗ್ ಅರೌಂಡ್ ಮಾಡೋದು ಅಥವಾ ಸುಮ್ಮನೆ ಏನೋ ಒಂದು ಮಾಡಬೇಕು, ಬರ್ತಾ ಇದೆ ಒಂದು 3 ದಿನ ಹತ್ರ ಶೂಟಿಂಗ್ ಮಾಡಿಬಿಡೋಣ, ಅದಂತೂ ಇರಲಿಲ್ಲ. ಸೊ ಐ ವಾಂಟೆಡ್ ಟು ಗೋ ಔಟ್ ಆನ್ ಅ ಹೈ. ಸೊ ಕನ್ನಡದಲ್ಲಿ ರಾಮಚಾರಿ ವಾಸ್ ದ ಲಾಸ್ಟ್ ಮೂವಿ. It was a super duper hit. I played younger Ravichandran in that. And K. Vishwanath sardu Telugu alli, that was another super hit. Mammati avar jothe, Radhika avar jothe. So I said, okay, good. Now both are super hits agide. Let me put a hard stop here and let me figure out once I'm done with education and I grow. I was looking really weird. Mugdappa avittu ella mokale vichitravaagi kanistha ide. At least for my eyes I was looking very weird. So I said, okay, let me take a break and then I'll come. Unfortunately for me, education mugiyo time alli Kannada film industry was not doing that great at that time, and the industry itself, this is I'm talking 2000 this is 94 95 96 ಒಂದು ಇದರಲ್ಲಿ it was going through, at least ನನ್ನ perception ಅಲ್ಲಿ. Some people may not agree, but ನನ್ನ ವ್ಯೂ ಪಾಯಿಂಟ್ ಎಲ್ಲ ಸ್ವಲ್ಪ ಏನೋ ಆ ಕಡೆ ಇತ್ತು. But I had already fallen in love with the normalcy of life. ಅಂದರೆ ನನಗೆ ದ ವೆರಿ ಫ್ಯಾಕ್ಟ್ ದಟ್ ಐ ಕ್ಯಾನ್ ಗೆಟ್ ಅಪ್ ಅಟ್ ಅ ನಾರ್ಮಲ್ ಟೈಮ್ ವಾಸ್ ಅ ಬಿಗ್ ಹೈ. 6 ಗಂಟೆಗೆ ಎದ್ದು ಫಸ್ಟ್ ಶಾಟ್ ಅಂದರೆ ಸನ್ರೈಸು 4 ಗಂಟೆ ಬೇಜಾರಾಗೋಗಿತ್ತು. ಆಮೇಲೆ ಸಂಡೇಸ್ ವರ್ಕ್ ಮಾಡೋದು, ಹಾಲಿಡೇಸ್ ವರ್ಕ್ ಮಾಡೋದು. ಸೊ ನನಗೆ ದ ವೆರಿ ಡೆಫಿನೇಷನ್ ಆಫ್ ಅ ನಾರ್ಮಲ್ ಲೈಫ್ ವಾಸ್ ಫ್ಯಾಸಿನೇಟಿಂಗ್. ನನಗೆ ಏನೂ ಇಲ್ಲ, ಸಾಯಂಕಾಲ ಮನೆಗೆ ಬರ್ಬೋದು, ಈ ಥರ ಎಲ್ಲ ತುಂಬ ಖುಷಿಯಾಗೋಗಿತ್ತು. ದೆನ್ IT happened to Bangalore and 99% of my friends are all BMS ಕಾಲೇಜಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಎಲ್ಲ ITಗೆ ಹೋಗಿ ಸೇರಿದ್ರು. ಆ್ಯಂಡ್ ಐ ಆಮ್ ದ ಓನ್ಲಿ ಬ್ಲ್ಯಾಕ್ ಶೀಪ್ ಅಮಾಂಗ್ ದೆಮ್. ಲೈಕ್ ನಾನು ITಲಿ ಏನಾದ್ರು ಮಾಡಬೇಕು, ತುಂಬ ಆಸೆ ನನಗೆ. ಯಾವ ಬ್ಯಾಡ್ಜ್ ಹಾಕೊಬೇಕು, ಅದೇ ಥರ. ಇವತ್ತು ಯಾರೂ ಹಾಕಲ್ಲ, ಅವತ್ತಿಗೆ ದಟ್ ವಾಸ್ ಒನ್ ಬೇಜಾರ್ ಥಿಂಗ್. ಅದೇನೋ ಹಿಂಗೆಲ್ಲ ಸ್ವೈಪ್ ಮಾಡಲ್ಲ ಹೋಗ್ಬೇಕಂತ ಒಳಗೆ, ಸಮಥಿಂಗ್ ರಿಯಲಿ ಫ್ಯಾನ್ಸಿ. ಸೊ ನಾನು ಓದಿದ್ದು ಇಂಗ್ಲೀಷ್ ಲಿಟ್ರೇಚರ್, ಎಕನಾಮಿಕ್ಸ್. ಸೊ ಇನ್ನೇನು ಮಾಡೋದು, ಕಂಟೆಂಟ್ ರೈಟರ್ ಆಗಿ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಐ somehow joined some large-hearted person was able to give me a job in a website called onlinebangalore.com. ಯಾರು ಈ ಲಾರ್ಜ್ ಹಾರ್ಟೆಡ್ ಪರ್ಸನ್? ಒನ್ ಮಿಸ್ಟರ್ ಶಿವಾನಂದ್ ಮತ್ತು ಅವರ SV ರಂಗನ್ ಅಂತ, ರಂಗನ್ ಸರ್ ಅಂತ, ಅವರು ಚೇರ್ಮನ್, ಇವರು ಮೈ ಬಾಸ್ ಆಫ್ಟರ್ ದಟ್. ಆ್ಯಂಡ್ ಐ ಥಿಂಕ್ ಹಾಫ್ ದೇ, ಬಿಕಾಸ್ ಐ ಡೋಂಟ್ ಥಿಂಕ್ ಐ ವಾಸ್ ರೈಟಿಂಗ್ ದಟ್ ವೆಲ್, ಬಿಕಾಸ್ ಪಾಪ ದಿಸ್ ಮಾಸ್ಟರ್ ಮಂಜುನಾಥ್, ಮಾಲ್ಗುಡಿ, ಸ್ವಾಮಿ ಅಂತ ಅಂದ್ಬಿಟ್ಟು ಕೊಟ್ಟರು ಏನೋ. ಅಗೇನ್ ಫಾರ್ ಮೈ ಬ್ಯಾಡ್ ಲಕ್ ಆ್ಯಂಡ್ ಆನ್ ಹೈಂಡ್ ಸೈಡ್ ಸಮ್ ಗುಡ್ changes or good impact on my life, .com bust happened. ಎಲ್ಲ ಲೇ ಆಫ್ಸ್ ಆಯಿತು. 100 ಜನಕ್ಕೆ they were all thrown out of the job. .com bust. ಫಸ್ಟ್ ಆಫ್ ಆಲ್ .com ಬೂಮ್ ಗೊತ್ತಿರಲಿಲ್ಲ ನನಗೆ. .com ಬಸ್ಟ್ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಹೆಚ್ಚು ಕಮ್ಮಿ ಇವತ್ತಿಗೆ ನಿಮ್ಗೆ ಹೇಳ್ಬೋದು, ಸುಳ್ಳು ಹೇಳ್ಬಿಟ್ಟೆ ಸೇರಿದ್ದೆ. ನಾನು ಕಂಪ್ಯೂಟರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ. ಬಟ್ ಬರೆಯೋಕ್ಕೆ ಬರ್ತಾಯಿತ್ತು. ಐ ವಾಸ್ ಗುಡ್ ವಿತ್ ಇಂಗ್ಲೀಷ್. ಬಟ್ ಏನೋ ಹಂಗೆ ಹೇಳ್ಕೊಂಡು ಸೇರಿಬಿಟ್ಟು ಆ ಕಡೆ ಈ ಕಡೆ ನೋಡ್ಕೊಂಡು ನಾವು ಹೆಂಗೆ ಎಕ್ಸಾಮಲ್ಲಿ ಪಾಸ್ ಆದ್ನೋ ಅದೇ ಥರ ನೋಡ್ಕೊಂಡು ಕಲಿತಾ ಇದ್ದೆ. ಸೊ ಎಲ್ಲ ಆಯಿತು. ವಿ ವೇರ್ ಅಬೌಟ್ ಐ ಥಿಂಕ್ 350 400 people in the company. 4 or 5 of us were left. Everybody was asked to leave. I think I was spared because again Master Manjunath ಅಂದ್ಬಿಟ್ಟು, I think one more month for you, find another job ಅಂತ. And I literally pleaded with them. I said, look, with great difficulty I've become an IT guy. And you ask me to go back, I don't know what I'm going to do. So you tell me what should I do to make this work. ನಂಗೆ ಅದೆಲ್ಲ ಗೊತ್ತಿಲ್ಲ, ಕೆಲಸ ಸಿಕ್ಬಿಡುತ್ತೆ. ಇದೇನು ವೆಬ್ಸೈಟ್ ಓಡಿಸ್ಬೇಕು ಅಂದರೆ ಏನು ಮಾಡಬೇಕು, ಎಲ್ಲ ಹಿಟ್ಸ್ ಬರಬೇಕು, ಬ್ಯಾನರ್ ಆ್ಯಡ್ಸ್ ಅಂತ ಏನೋ ಎಲ್ಲ ಥಿಂಗ್, ಆಲ್ ನ್ಯೂ ಥಿಂಗ್ಸ್ ದೇ ಆರ್ ಟೆಲಿಂಗ್ ಮಿ. ಜನಗಳು ಬರಬೇಕು. ಸರಿ, ಬರ್ತಾರೆ, ಹೇಳಿದ್ರೆ ಬರ್ತಾರೆ. ಅಡ್ವರ್ಟೈಸ್ಮೆಂಟ್ ಬಜೆಟ್, ನೋ ಅಡ್ವರ್ಟೈಸ್ಮೆಂಟ್ ಬಜೆಟ್, ಫಿಗರ್ ಔಟ್ ಹೌ ಟು ಮೇಕ್ ದಟ್ ಹ್ಯಾಪನ್. ಸೊ ನಾವು ಟಿಪಿಕಲ್ ಇಂಡಿಯನ್ ಜುಗಾಡಲ್ಲ. ಸೊ ಏನು ಮಾಡೋದು. ಐ ಸೆಡ್ ಓಕೆ, ವಿಚ್ ಇಸ್ ದ ಬೆಸ್ಟ್ ವೇ ಟು ಗೆಟ್ ಪೀಪಲ್ ಅಂತಂದರೆ ರಿಸಲ್ಟ್ಸ್ ಹಾಕ್ಸ್ಬಿಡೋಣ. ನಮ್ಮ ಇಂಟರ್ನೆಟ್ಟಲ್ಲಿ ಫಸ್ಟ್ ಟೈಮ್ ಇಂಡಿಯಾಲಿ ಎಲ್ಲೂ ಇಲ್ಲ, ರಿಸಲ್ಟ್ಸ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಐ ವೆಂಟ್ ಮೆಟ್ ದ SSLC ಬೋರ್ಡ್, PUC ಬೋರ್ಡ್, ಅವರು ಡಿಪ್ಲೊಮಾ ಬೋರ್ಡ್, ಅವ್ರಿಗೆಲ್ಲ ಹೋಗಿ ಕೈ ಕಾಲು ಹಿಡಿದು. ಸೊ ವಿ ವರ್ ದ ಫಸ್ಟ್ ಒನ್ಸ್ ಟು ಪುಟ್ ಅಪ್ ಬೋರ್ಡ್ ಎಕ್ಸಾಮ್, ಅದೇ ರಿಸಲ್ಟ್ಸ್ ಇನ್ ದ ಎಂಟೈರ್ ಇಂಡಿಯಾ. 99 ವೆಬ್ಸೈಟಲ್ಲಿ ಆನ್ಲೈನ್ ವಿ ಪುಟ್ ಇಟ್ ಅಪ್. I remember because 99 I was 10th pass. So if you have seen it online,
ಟ್ರಸ್ಟ್ ಮೀ, ಅದಕ್ಕೆ ಎಷ್ಟು ಸರ್ಕಸ್ ಹೊಡೆದಿದ್ದೀನಿ ಅಂದರೆ ನಾನು ಅದು ಯಾವುದೋ ರಿಫ್ರೆಶ್ ಮಾಡೋದಂತೆ, ಅದು ರಿಫ್ರೆಶ್ ಆಗ್ತಾ ಇದೆಯಾ, ರಿಸಲ್ಟ್ಸ್ ಅನೌನ್ಸ್ ಆಗಿದೆಯಾ. ಸೊ ನೋಡಿ ಹೇಗೆ ಯಾರ್ದೋ ಒಬ್ಬರದು ನೆಸೆಸಿಟಿ ಇನ್ನೊಬ್ರಿಗೆ ಬೂನ್ ಆಗತ್ತೆ ಅನ್ನೋದು. ಅದು ಏನು, ಅದು ತಲೆಗೆ ಬಂದಿದ್ದು ಹೀಗೆ. ನಂದು SSLC ಪಾಸ್ ಆದಾಗ ಆ ಬೋರ್ಡ್ ಹತ್ರ ಹೋದರೆ ಯಾರೋ ಫೇಲ್ ಆಗಿರೋರು ಹರಿದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದನ್ನು, ಅದು ಈಚ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಥವಾ ನೋಡಿದ್ರು ನಂಬಿಕೆ ಇರಲ್ಲ ನಮಗೆ, ಇದು ಅದೇ ನಂಬರ್ ಕಾಣಿಸ್ತಾ ಇಲ್ಲ ಸರಿಯಾಗಿ. ಸೊ ವಾಪಸ್ ಸ್ಕೂಲ್ ಹತ್ರ ಹೋಗಿ ಅಲ್ಲೆಲ್ಲೋ ಹೋಗಿ ಯಾರೋ ಇನ್ನೊಂದು 3 ಜನ ಹೇಳಬೇಕು, ಇಲ್ಲ ನಿನ್ನ ನಂಬರ್ ನಾನು ನೋಡಿದೆ ಅಂತ ಅಂದಮೇಲೆ ನಂಬಿಕೆ ಬರುತ್ತೆ. ಯಾಕಂದರೆ ನಮ್ದು ಆ ಥರ ನಾವು ರ್ಯಾಂಕ್ ಸ್ಟೂಡೆಂಟ್ಗಳು ನಾವು ಅಂದರೆ ಪಾಸ್ ಆಗಿರ್ತೀವಿ, ಪಾಸ್ ಆಗೋದು ದೊಡ್ಡದು. ಆದರೆ ತುಂಬಾ ಡೌಟು, 3rd ಕ್ಲಾಸ್ ಬಂದಿದ್ರೆ ಓಕೆ ಅಂತ, 2nd ಕ್ಲಾಸೆಲ್ಲ ಬಂದರೆ ನಂದಲ್ಲ, ಅದೇನೋ ಬೈ ಮಿಸ್ಟೇಕ್ ಆಗಿದೆ ಅದು, ಈ ಥರ ವಿಚಾರಗಳು. ಸರಿ, ಆ ಥರ ಆಗುತ್ತಲ್ಲ, ಎಷ್ಟು ಜನ ಕಷ್ಟ ಆಗ್ಬೋದು ಅದು. ಅದನ್ನ ಹಾಕ್ಸ್ಬಿಟ್ರೆ ಡೆಫಿನೆಟ್ಲಿ ನೋಡ್ತಾರೆ. ಸರಿ ಹೋಗ್ಬಿಟ್ಟು ಆಗ ಇನ್ನು 2 ಒಂದು IT ಕಂಪನಿ, ಟ್ರೈನಿಂಗ್ ಮಾಡೋ ಕಂಪನಿ, ಮತ್ತು ಇನ್ನೊಂದು NIT ಮತ್ತು ಇವ್ರಿಗೆಲ್ಲ ಹೇಳಿ ಸ್ಪಾನ್ಸರ್ಶಿಪ್ ಎಲ್ಲ ತಗೊಂಡು ದಟ್ ವೆಬ್ಸೈಟ್ ಸ್ಟಾರ್ಟೆಡ್ ಮೇಕಿಂಗ್ ಮನಿ, ಲಾಡ್ ಆಫ್ ಮನಿ. ಸೊ ಕೇಳಬೇಕಾ, ಇವಾಗ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಿಟ್ಟು ಎಜುಕೇಷನ್ ಮಾಡಿ, ಎಜುಕೇಷನ್ ಅಂದರೆ ಲಿಟ್ರೇಚರ್ ನಂಗೆ ಹೆಲ್ಪ್ ಮಾಡಿ ಐ ಕುಡ್ ಮ್ಯಾನೇಜ್ ಟು ಡೂ ದಿಸ್ ಅಂದಿದ ತಕ್ಷಣ ಯಾವ ಥರ ಕಾನ್ಫಿಡೆನ್ಸ್ ಬೂಸ್ಟ್ ಆಗೋಯ್ತು ಅಂತಂದರೆ, ಆ್ಯಂಡ್ ಐ ಸಡನ್ಲಿ ಲೈಕ್ ದಿಸ್ ವರ್ಷನ್ ಆಫ್ ಮೀ. ಇದಕ್ಕಿಷ್ಟೆಲ್ಲ ಯಾಕೆ ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂದರೆ, ದಿಸ್ ಪ್ಲೇಡ್ ಅ ಬಿಗ್ ರೋಲ್ ಇನ್ ಮೀ ಟು ಕಂಟಿನ್ಯೂ ಇನ್ ದಟ್ ಫೀಲ್ಡ್. That initial day success, so adaitu. Then we did a website for SM Krishna sir was the CM at that time. So he was encouraging a lot of digitization. So almost a free pass for people who were passionate about doing things for the good. So BBMP website ಮಾಡಿದ್ವಿ, self-assessment scheme. You could go online and figure out your property tax, calculate ಮಾಡಿ ಅಪ್ಲೋಡ್ ಮಾಡೋದು. ಯಾಕಂದರೆ ಈವನ್ ಐ ಆಮ್ ಒನ್ ಆಫ್ ದೋಸ್ ಪೀಪಲ್ ಹೂ ಹ್ಯಾವ್ ಸ್ಟ್ರಗಲ್ಡ್ ವಿತ್ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಎಲ್ಲ ಅವ್ರ ಹತ್ರ ಹೋಗಿ ಅಸೆಸ್ ಮಾಡಿಸೋಷ್ಟು ಸಾಕಾಗೋಗಿರ್ತಾ ಇತ್ತು. ಸೊ ದಿಸ್ ಬಿಕೇಮ್ ಅ ಥಿಂಗ್. ದೆನ್ ಭೂಮಿ ಪ್ರಾಜೆಕ್ಟ್ ಸ್ಟಾರ್ಟೆಡ್. ವಿ ವರ್ ಒನ್ ಆಫ್ ದ ಫಸ್ಟ್ ಒನ್ಸ್ ಟು ಗೋ ಡಿಸ್ಟ್ರಿಕ್ಟ್ ಬೈ ಡಿಸ್ಟ್ರಿಕ್ಟ್, ಟೇಕಿಂಗ್ ಆಲ್ ದೋಸ್ ಥೌಸಂಡ್ಸ್ ಆಫ್ ರೆಕಾರ್ಡ್ಸ್ ಟು ಗೆಟ್ ಇಟ್ ಡಿಜಿಟೈಸ್ಡ್. ಇವತ್ತು ನಿಮ್ಮ ಆ್ಯಪಲ್ಲ ದಿಶಾಂಕ್ ಆ್ಯಪಲ್ಲಿ ಹೀಗೆ ಜಸ್ಟ್ ಪ್ರೆಸ್ ಮಾಡಿದ್ರೆಲ್ಲ ಬರುತ್ತೆ ಡೇಟಾ. ಹೌದು. ಬಟ್ ಇದಕ್ಕೆ ಅಡಿಪಾಯ ಫೌಂಡೇಶನ್ 2001 ಐ ಆಮ್ ಒನ್ ಆಫ್ ದ ಪೀಪಲ್, ದ ಹೋಲ್ ಟೀಮ್, ದಟ್ ಕೋರ್ ಟೀಮಲ್ಲಿ ಇದ್ದು. ಸೊ ಒನ್ ಆಫ್ಟರ್ ದಿ ಅದರ್ ಐ ಸಾ ಲಾಡ್ ಆಫ್ ಸಕ್ಸಸ್ ಇನ್ ಟರ್ಮ್ಸ್ ಆಫ್ me doing something apart from acting that had real changes or impact on the society, right? And it was a big high. It's very difficult to explain for somebody who's been forever there in a well defined, ಅಂದ್ರೆ ಒಂಥರ ಫೇರ್ಲಿ ವೆಲ್ ಡಿಫೈನ್ಡ್ ನಂದು ಲೈಫ್. ಅದಕ್ಕೆ ಮುಂಚೆ ಸ್ಕೂಲು, ಮನೆ, ಶೂಟಿಂಗ್ ಸ್ಪಾಟು, ಇದು ಮನೆ. ದಿಸ್ ವಾಸ್ ಆಲ್ ನ್ಯೂ. ಲೈಕ್ ಅಪಾರ್ಟ್ ಫ್ರಮ್ ಸಂಬಡಿ ನಂಗೆ ಡೈಲಾಗ್ ಹೇಳ್ಕೊಡೋದು ಬಿಟ್ಟು ಹೀಗಿದೆ ಲೈಟ್ ಆಗ್ತಾರೆ ಇದು ಮಾಡ್ತಾರೆ ಬದಲು, ದಿಸ್ ಇಸ್ ಲೈಫ್ ಅಲ್ಲಿ ಐ ಹ್ಯಾವ್ ಟು ಪರ್ಫಾರ್ಮ್, ಐ ಹ್ಯಾವ್ ಟು ಎನಾಕ್ಟ್, ಐ ಹ್ಯಾವ್ ಟು ಬಿ ಸಂಬಡಿ ಆ್ಯಂಡ್ ಬಿ ಕನ್ವಿನ್ಸಿಂಗ್ ಎನಫ್ ಫಾರ್ ದೆಮ್ ಟು ಬಿಲೀವ್ ಡಿಜಿಟೈಸೇಷನ್ ಇಸ್ ಗುಡ್ ಫಾರ್ ದೆಮ್. ಬಿಕಾಸ್ ದೀಸ್ ಆರ್ ಆಲ್ ಐ ಆಮ್ ಟೆಲಿಂಗ್ ಡೇಸ್ ವೇರ್ ಮೋಡಮ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಇಂಟರ್ನೆಟ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಸೌಂಡು ಅಂತೆಲ್ಲ ಬಂದ್ ಮಾಡೋದು. ಇಂಟರ್ನೆಟ್ ಬ್ರೌಸಿಂಗ್ ಬರುತ್ತೆ ಅಂದರೆ ಒಂದು ದೊಡ್ಡ ಲೆವೆಲ್. ಆ್ಯಂಡ್ ಐ ಬಿಲಾಂಗ್ ಟು ಅನ್ ಎರಾ ವೇರ್ the fact that I could know how to dial phone, that was a big, ಅಂದರೆ ನಮ್ಮ ಸ್ಕೂಲಲ್ಲ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು, ಅವನು ಫೋನ್ ಮಾಡೋಕ್ಕೆ ಬರುತ್ತಂತೆ ಅಂತ. ಅಲ್ಲಿಂದ ಇಂಟರ್ನೆಟ್ ಬ್ರೌಸ್ ಮಾಡೋಕ್ಕೆ ಬರುತ್ತಂತೆ ಅಂತ ಇವತ್ತು ಎಲ್ಲಿಗೆ ಬಂದಿದೆ ಇವತ್ತಿಗೆ, ಅಂದರೆ ದ ಚೇಂಜ್ ಓವರ್. ಸೊ ಅಲ್ಲಿವರೆಗೂ ಬಂದುಬಿಟ್ಟಿದೆ, ಈಗ ಅದೇ ಮಾಡಿಕೊಟ್ಬಿಡುತ್ತೆ ಅಥವಾ ಏನೋ. ಬಟ್ ಮೈ ಪಾಯಿಂಟ್ ಇಸ್ ದ್ಯಾಟ್ ಐ ಥಿಂಕ್ ಕೈಂಡ್ ಆಫ್ ಗೇವ್ ಮಿ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ to focus more on this aspect of my life or my skill, and it just continued. There was no looking back after that. So I also didn't pursue any acting or any other opportunity or anything, and for whatever reason ನನಗೂ ಅಲ್ಲಿಂದ ಏನು ಅಂತ ಅಂದರೆ ಪಾಪ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ, ಬಿಕಾಸ್ ಐ ವಾಸ್ ನೆವರ್ ದೇರ್, ಐ ವಾಸ್ ನೆವರ್ ಇನ್ ದಟ್ ಲೂಪ್. ಐ ಜಸ್ಟ್ ಈ ಕಡೆಗೆ ಬಂದಾಗ ಮತ್ತೆ ಕೆಲವು ಸತಿ ಬಂದ ಅವಕಾಶಗಳು ಎಲ್ಲೋ ನಿಮ್ಮ ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಆಗಿಲ್ವೋ ಅಥವಾ ಅದೊಂಥರ ಅದು ಇಲ್ಲ ಅಂದರೆ ಅದು ಏನೋ ಇಟ್ ವಾಸ್ ಪಕ್ಕನೇ ಇತ್ತು ಬೋಟು. ನೋಡ್ತಾ ಇದ್ದೆ ನಾನು, ಬಿಕಾಸ್ ಐ ಆಮ್ ಆಲ್ಸೋ ಅನ್ ಆರ್ಟಿಸ್ಟ್ ಮೆಂಬರ್. ಅದು ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಐ ಆಮ್ ಒನ್ ಆಫ್ ದ 300ನೇ ಮೆಂಬರ್ ಬೈ ದ ವೇ ಫಾರ್ ದ ಎಂಟೈರ್ ಆರ್ಟಿಸ್ಟ್ ಅಸೋಸಿಯೇಷನ್. ಐ ಆಮ್ ದಟ್ ಓಲ್ಡ್, ಐ ಆಮ್ ಲೈಕ್ ಅ ಡೈನೋಸರ್ ಅಲ್ಲ. ಬಟ್ ಸೊ ಐ ನ್ಯೂ ಐ ಯೂಸ್ ಟು ಮೀಟ್ ದೆಮ್, ಬಟ್ ಇಟ್ ವಾಸ್ ನೆವರ್ ಆನ್ ದಿಸ್ ಕಾಂಟೆಕ್ಸ್ಟ್. It was always on something else or the other. So it just so happened that this career took off, and then one more, that, this, that. Then Bangalore-Mysore Expressway happened. I was there for almost 18 years. Big idu. So again, I'm to answer your question in a long way,
ಐ ಆಮ್ ನೌ ರನ್ನಿಂಗ್ ಮೈ ಓನ್ ಕಂಪನಿ ಕಾಲ್ಡ್ ವೇದಾಂತ್ ಇನ್ಫೋ ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್ ಅಂತ. ದಿಸ್ ಇಸ್ ಬೇಸಿಕ್ಲಿ ಲೈಸನಿಂಗ್ ವಿತ್ ಗವರ್ಮೆಂಟ್ ಫಾರ್ MNCs ಇನ್ ಅ ಸಿಂಪಲ್ ಇದು. ಲೈಸನಿಂಗು ಇನ್ನೂ ಸ್ವಲ್ಪ ಕನ್ನಡದಲ್ಲಿ ಅರ್ಥ ಆಗೋಂಗೆ ಹೇಳ್ಬೇಕಂದ್ರೆ ಅಂದರೆ ಮಲ್ಟಿನ್ಯಾಷನಲ್ ಕಂಪನೀಸು ಇಂಗ್ಲೀಷ್ ಮಾತಾಡ್ತಾರೆ, ನಮ್ಮ ಗೌರ್ಮೆಂಟಲ್ಲೂ ಇಂಗ್ಲೀಷ್ ಮಾತಾಡ್ತಾರೆ, ಬಟ್ ಅವರಿಬ್ರಿಗೆ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ. ಇವರಿಬ್ರು ಇಂಗ್ಲೀಷ್ ಬೇರೆ ಬೇರೆ ಬೇರೆ. ಈಗ ನಮಗೆ ಈಗ ಲೈಸ್ನಿಂಗು ಈ ಥರ ಏನೋ ಲೀಗಲ್ ಟರ್ಮ್ಸ್ ಅಲ್ಲ. ಯಾರೇ ಒಬ್ಬ ವ್ಯಕ್ತಿ ಒಂದು BBMP ಆಫೀಸ್ಗೆ ಹೋಗಿ ಏನಾದರೂ ಒಂದು ಚೇಂಜ್ ಮಾಡಿಸ್ಕೊಂಡು ಬರಬೇಕು ಅಂತಂದರೆ ಅಲ್ಲಿ ಎಲ್ಲ ಇರುತ್ತೆ, ಬಟ್ ಅದು ನಮಗೆ ಅರ್ಥ ಆಗೋವಂಥ ಇಂಗ್ಲೀಷಲ್ಲಿ ಅಥವಾ ಅರ್ಥ ಆಗೋ ಭಾಷೆಯಲ್ಲಿ ಅಥವಾ ಅರ್ಥ ಆಗೋ ರೀತಿಯಲ್ಲಿ ಇರೋದಿಲ್ಲ ಇನ್ ಜನರಲಿ. ನಾನು ಅದನ್ನ ನೋಡಿ 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 ಅಭ್ಯಾಸ ಆಗಿರೋದ್ರಿಂದ ಅದು ಈಸಿಯಾಗಿ ಅರ್ಥ ಆಗುತ್ತೆ ನನಗೆ. ಅಂದರೆ ಇವ್ರಿಗೆ ಗೊತ್ತಾಗ್ತಾ ಇರಲ್ಲ ನಾನು ಇದನ್ನ ಯಾಕೆ ಕೊಡಬೇಕು ಅದನ್ನ ಯಾಕೆ ಮಾಡಬೇಕು ಅಂತ, ಬಟ್ ಅದಕ್ಕೊಂದು ರೀಸನ್ ಇರುತ್ತೆ. ಗೌರ್ಮೆಂಟಿಂದ ಸುಮ್ಮನೆ ಪಾಪ ಅವ್ರೇನೋ ಮಾಡಿರಲ್ಲ, ಅಫ್ಕೋರ್ಸ್ ಬೇರೆ ಬೇರೆ ರೀಸನ್ಸ್ ಇರುತ್ತೆ, ಬಟ್ ಸುಮ್ಮನೆ ಅಂತೂ ಮಾಡಿರಲ್ಲ. ಸೊ ಒನ್ಸ್ ಪೀಪಲ್ ಅಂಡರ್ಸ್ಟ್ಯಾಂಡ್ ದಟ್ ದ ರೀಸನ್ ಐ ನೀಡ್ ಟು ಗಿವ್ ದೀಸ್ ಡಾಕ್ಯುಮೆಂಟ್ಸ್ ಅಥವಾ ಇದನ್ನು ಮಾಡಬೇಕು ಈ ಒಂದು ಪರ್ಪಸ್ಗೆ, ಅಂದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಆ ಥರ ಹಲವು ಕಾನೂನುಗಳಿದೆ ಅಥವಾ ಹಲವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇದೆ ಅಂತ ಗೊತ್ತಾದ್ಮೇಲೆ ದೇ ಆರ್ ಮಚ್ ಮೋರ್ ಫ್ರೆಂಡ್ಲಿ ಆರ್ ದಟ್ ಮಚ್ ಮೋರ್ ಈಸಿಯರ್ ಟು ಪ್ರೊವೈಡ್. ಸೊ ಐ ಪ್ರೊವೈಡ್ ದಿಸ್ ಇನ್ ಅ ಸಿಂಪ್ಲೆಸ್ಟ್ ವೇ. ಐ ಪ್ರೊವೈಡ್ ದಿಸ್ ಟ್ರಾನ್ಸ್ಲೇಷನ್ ಫಾರ್ ಮಚ್ ಬಿಗರ್ ಕಂಪನೀಸ್ ಲೈಕ್ ಜಾಪನೀಸ್ ಕಂಪನೀಸ್, ಜರ್ಮನ್ ಕಂಪನೀಸ್. ನಾವು ಜನರಲ್ ಇಂಗ್ಲೀಷ್ ಅವ್ರು ಪರವಾಗಿಲ್ಲ, ಈಗ ಬೇರೆ ಕ್ರಾಸ್ ಕಲ್ಚರ್ ಮಾಡಿದಾಗ ಇನ್ನೂ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ. ಯಾಕಂದರೆ ಅಲ್ಲಿ ಅವರ ಬಿಸ್ನೆಸ್ ಮಾಡೋ ರೀತಿ, ಸ್ಟೈಲ್ ಅಥವಾ ವಿಧಗಳು ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಮ್ದೆಲ್ಲನೂ ಸ್ವಲ್ಪ ಒಂಥರ ನಾವು ಬೆಸ್ಟ್ ಆಫ್ 5 ಥಿಂಗ್ಸ್ ತೊಗೊಂಡು ಇಟ್ಕೊಂಡಿದ್ದೀವಿ. ಬ್ರಿಟಿಷರ್ಸ್ ಒಂದಷ್ಟು ತೊಗೊಂಡ್ಬಿಟ್ಟಿದ್ದೀವಿ, ಅಮೇರಿಕನ್ಸ್ ಒಂದಷ್ಟು ತೊಗೊಂಡ್ಬಿಟ್ಟಿದ್ದೀವಿ, ಎಲ್ಲನೂ ಒಂದು ಸ್ವಲ್ಪ ತೊಗೊಂಡು ನಮ್ಮದೇ ಆದ ಒಂದು ಇದರಲ್ಲಿ ಒಂದು ಪ್ರಾಸೆಸ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದು ಇನ್ನೂ ಅವ್ರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಸೊ ನಮ್ಮಲ್ಲಿ ಅದೇ ಅವ್ರಿಗೆ ಪಾಪ ತುಂಬ ಹೇಳ್ತಾ ಇರ್ತೀನಿ, ನಮ್ಮಲ್ಲಿ ಅವಾಗವಾಗ ನಾವು ಒಳ್ಳೆಯವರು ಅಂತ ಹೇಳ್ಕೊಳ್ತಾ ಇರಬೇಕು. ಇಲ್ಲಿ ಆ ಥರ ನಮ್ಮ ಸಿಸ್ಟಮ್ ಮೇಲೆ ನಾವು ತುಂಬಾ ಡೌಟ್ ಪಡ್ತೀವಿ ಎಲ್ಲರ ಮೇಲೂ. ಅದಕ್ಕೆ ಅಫಿಡವಿಟ್ಗಳು, ಇಲ್ಲ ನಾನು ಮಾಡ್ತೀನಿ ಅಂದರೆ ಅದಕ್ಕೆ ಇನ್ನೊಂದು ಅಫಿಡವಿಟ್ ಹಾಕಬೇಕು, ನನ್ನ ಹೆಸರೇನು ಅಂತಂದರೆ ಅದಕ್ಕೊಂದು ಅಫಿಡವಿಟ್ ಹಾಕಿರಬೇಕು. ಅವ್ರಿಗೆ ಏನಕ್ಕೆ ನೀವು ಹೇಳಿದಿರಲ್ಲ ಅದು ಇಲ್ಲ ನಮ್ಮ ಸಿಸ್ಟಮ್ ಆ ಥರ ಇದೆ. ಅದು ಇಂಪ್ರೂವ್ ಆಗ್ತಾ ಇದೆ. ಅಫ್ಕೋರ್ಸ್ ಇಟ್ಸ್ ನಾಟ್ ಅ ಕಮೆಂಟ್ ಆನ್ ಎನಿಬಡಿ ಆರ್ ಎನಿಥಿಂಗ್ ಎಲ್ಸ್. ಮುಂಚೆ ಆ ಥರ ಇತ್ತು ಫಾರ್ ಗುಡ್ ರೀಸನ್ಸ್. ದೇ ವೆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಮಿಸ್ಯೂಸಿಂಗ್ ದ್ಯಾಟ್. ಸೊ ಅದಕ್ಕೆ ಆ ಥರ ಎಲ್ಲ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಬಂದಿತ್ತು. ಈಗ ವಿತ್ ಆಲ್ ದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹಾಗೆ ಈಗ ಅಂತೆಲ್ಲ ಬಂದು ವಿ ಆರ್ ಇನ್ ಅ ಡಿಫ್ರೆಂಟ್ ವರ್ಲ್ಡ್. ಅಂದರೆ ಬದಲಾವಣೆ ಯಾವ ಲೆವೆಲ್ಗೆ ಆಗಿದೆ ಅಂತಂದರೆ, ಟು ಬಿ ವೆರಿ ಆನೆಸ್ಟ್, ವಿತ್ ಫುಲ್ ಅಪ್ರಿಸಿಯೇಷನ್ ಟು ಬೋತ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ಹೀಗೆ ಬದಲಾವಣೆ ಹಾಕೊಂಡು ಹೊಟ್ಟೋದ್ರೆ ಇನ್ನೊಂದು 5 ವರ್ಷದಲ್ಲಿ ಐ ವೋಂಟ್ ಹ್ಯಾವ್ ಅ ಜಾಬ್ ಟು ಡೂ. ಆ ಲೆವೆಲ್ಗೆ ಇಂಪ್ರೂವ್ ಆಗ್ತಾ ಇದೆ, ಆ ಲೆವೆಲ್ಗೆ ಚೆನ್ನಾಗಿ ಆಗ್ತಾ ಇದೆ. ಅಷ್ಟು ದಟ್ಸ್ ವೈ ವಿ ಆರ್ ಈ ಲೆವೆಲ್ ಆಫ್ ಗ್ರೋತ್ ನೀವು ನೋಡ್ತಾ ಇರೋದು. ಬರೀ ನಾವು ಅದೊಂದಾಯಿತು ಇದೊಂದು ನಮ್ಗೆ ಕಾಣಿಸೋಂಥದ್ದು ಒಂದು 5% ಅಷ್ಟೇ. ಏನೂ ಆಗಿಲ್ಲ ಅಂತ ಸುಮ್ಮನೆ ಹೇಳ್ಬಿಡ್ತಾರೆ. ಬಟ್ ಒಳಗಿಂದೊಳಗೆ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂದರೆ ಅದಕ್ಕೆ ಅಷ್ಟು ಕಂಪನಿಗಳು ಬಂದು ಇಲ್ಲಿ ಬಂಡವಾಳ ಹೂಡಿ ಅಷ್ಟೊಂದು ಗ್ರೋ ಆಗ್ತಾ ಇರೋದು. ಇವತ್ತು ಬ್ಯಾಂಗ್ಳೂರಿಗೆ ಅರ್ಧ ಟ್ರಾಫಿಕ್ ಸಮಸ್ಯೆಗೆ ಅವರೇ ಕಾರಣ, ಬಟ್ ಅದು ಸೆಲ್ಫಿಶಾಗಿ ಹೇಳ್ಕೊಳ್ಳೋದು. ಬಟ್ ಆ ಥರ ಎಷ್ಟು ಜನ ಬಂದಿದ್ದಾರೆ ಅಂದರೆ ಅಷ್ಟು ಎಕನಾಮಿ ಬೂಮಲ್ಲಿದೆ. ಭೂಮಿಗೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ, ಅಷ್ಟು ಸೀಡ್ಸ್ ಇಲ್ಲಿದೆ, ಬಿಕಾಸ್ ಆಫ್ ವಿಚ್ ಅದು ಮರವಾಗಿ ಫಲ ಕೊಡ್ತಾ ಇದೆ. ಅದ್ರ ಕೆಳಗೆ ಸಾಕಷ್ಟು ಜನ ನೆರಳಿಗೆ ನಿಂತಿದ್ದಾರೆ. ಸೊ ನೀವೀಗ ಮಾತಾಡಬೇಕಾದ್ರೆ ಒಂದೆರಡು ಹೆಸರುಗಳು ಹೇಳಿದ್ರಿ. ಯಾಕಂದರೆ SM ಕೃಷ್ಣ ಅವರು ಅಫ್ಕೋರ್ಸ್ ಆ ಕಾಲದಲ್ಲಿ ಅಂದರೆ ಬೆಂಗಳೂರಿನ ಸಿಂಗಾಪುರ್ ಮಾಡಬೇಕು ಅಂತ ಹೊರಟಿದ್ದ ಸ್ಟೇಟ್ಮೆಂಟ್ಸ್ಗಳಾಗಿರ್ಬೋದು. ಅಂದರೆ ಹೇಗೆ ಹೇಳಿ, ಅಟ್ ಒನ್ ಎಂಡ್ ಆ್ಯಸ್ ಅನ್ ಆ್ಯಕ್ಟರ್ ಯು ಹ್ಯಾವ್ ಸೀನ್ ಪವರ್ಫುಲ್ ಪೀಪಲ್ ವೆರಿ ಕ್ಲೋಸ್ಲಿ. ದೊಡ್ಡ ಹೆಸರುಗಳು ಇವತ್ತಿಗೂ ನಮಗೆ ಶಂಕರ್ ನಾಗ್ ಅವರು ಅಂದರೆ ಸರ್ ಅವ್ರು ಹೆಂಗಿದ್ರು ಆ ಹೆಸರಲ್ಲೇ ಒಂದು ಎನರ್ಜಿ ಇದೆ. ಈ ಕಡೆ ರವಿಚಂದ್ರನ್ ಸರು, ಈ ಕಡೆ ಅಮಿತಾಬ್ ಬಚ್ಚನ್ ಅವರು, ಮಮ್ಮೂಟಿ ಅವರು, ಈ ಥರ ಸಿನಿಮಾ ರಂಗದ ಪವರ್ಗಳನ್ನು ನೋಡ್ತಾ ಇದ್ದೀರಾ. ಪ್ಯಾರಲಲ್ಲಿ ನೋಡಿದ್ರೆ ಈ IT ಬೂಮ್ಗೂ ಮುಂಚೆ ಕಾರಣವಾದಂಥವ್ರ ಜೊತೆ ಒಡನಾಟ ಮಾಡ್ತಾ ಇದ್ದೀರಾ. ಅದಕ್ಕೆ ಮುಂಚೆ ಬಂಗಾರಪ್ಪ ಸರ್ನು, ಬಿಕಾಸ್ ಕುಮಾರ್ ಬಂಗಾರಪ್ಪ ಅವ್ರ ಜೊತೆ ಫಿಲ್ಮ್ ಮಾಡಿದ್ದೆ. ಬಿಕಾಸ್ ಆಫ್ ದಟ್ ಐ ಯೂಸ್ ಟು ಇಂಟ್ರಾಕ್ಟ್ ವಿತ್ ಬಂಗಾರಪ್ಪ ಸರ್ ವೆನ್ ಹಿ ವಾಸ್ CM. ಬಟ್ ಐ ಹ್ಯಾಡ್ ನೋ ಐಡಿಯಾ. ಆ ಪೋಸ್ಟದು ವ್ಯಾಲ್ಯೂನೂ ಗೊತ್ತಿರಲಿಲ್ಲ, ಪವರು ಗೊತ್ತಿಲ್ಲ, ಏನೂ ಇಲ್ಲ. ಇಟ್ಸ್ ಟು ಸ್ಮಾಲ್. ಹಿಂಗೆ ಏನಂದ್ರೆ ಅಲ್ಲಿ ಗೌರ್ಮೆಂಟ್ ಮನೇಲಿದ್ದಾರೆ, ಅಲ್ಲಿ ಗೋಲ್ಫ್ ಕೋರ್ಸ್ ಪಕ್ಕ ಇದ್ದಾರೆ. ಆ್ಯಂಡ್ ಹಿ ಯೂಸ್ ಟು ಹ್ಯಾವ್ ಸಮ್ ಅಮೇಸಿಂಗ್ ಫುಡ್ ಅಟ್ ಇಸ್ ಹೋಮ್ ಆ್ಯಂಡ್ ದಟ್ ಇಸ್ ಆಲ್ ಐ ವಾಸ್ ಫೋಕಸ್ಡ್ ಆನ್. ಓಕೆ, ಅವ್ರ ಜೊತೆ ಹೋದ್ರೆ ಅಲ್ಲಿ ಒಳ್ಳೆ ಊಟ ಸಿಗುತ್ತೆ ಅಂತ. ಓಹೋ, ಹಾಗಾಗಿ ನೋಟ, ಆಟ, ಊಟ ಕೊನೆಗೆ ಜೀವನ ಕಲಿಸಿರೋ ಪಾಠ. ಅಬ್ಸಲ್ಯೂಟ್ಲಿ. ಆವತ್ತಿನ ದಿವಸ ಡಿಡ್ ಯು ಹ್ಯಾವ್ ಎನಿ ಊಹೆ, ಬೆಂಗಳೂರು ಇವತ್ತು ಇಷ್ಟು 20 ವರ್ಷ ನೋಡಿದ್ಮೇಲೆ ಇವತ್ತು ಯಾವ ಹಳ್ಳಿಗಳೆಲ್ಲ ಕೋಟಿಗೆ ಬಾಳುವಂಥ ಲೇಔಟ್ಸ್ಗಳಾಗೋಗ್ಬಿಟ್ಟಿದೆ. ಸೊ IT ಬೂಮ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಡಿಡ್ ಯು ಹ್ಯಾವ್ ಎನಿ ಇಂಡಿಕೇಶನ್ ಅವತ್ತು ವೆನ್ ಯು ಗ್ರೋ ಆಗುತ್ತೆ ಅಂತ ಗೊತ್ತಿತ್ತು, ಈ ಲೆವೆಲ್ಗೆ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಡೆಫಿನೆಟ್ಲಿ ವಿ ನ್ಯೂ, ಅಂದರೆ ಅಟ್ಲೀಸ್ಟ್
ನಾನು ಏನೆಲ್ಲ ಒಂದು ಅಡಿಪಾಯ ಹಾಕಿ ಅಥವಾ ಯಾವ ರೀತಿ ಸ್ಕೀಮ್ಸು ಯಾವ ರೀತಿ ಒಂದು ಬೆನಿಫಿಟ್ಸ್ ಕೊಟ್ಟು ಕರ್ಕೊಳ್ತಾ ಇದ್ರು ಆಗ ಗೌರ್ಮೆಂಟ್ಸ್. ಡೆಫಿನೆಟ್ಲಿ ಆ ಗ್ರೋತ್ ಪಾತ್ ಇತ್ತು, ಬಟ್ ಕ್ಯಾಟಿಕ್ ಆಗಿತ್ತು ಸ್ವಲ್ಪ ಸ್ಟಾರ್ಟಿಂಗಲ್ಲಿ. ಯಾವುದೋ ಒಂದು ಪಾಯಿಂಟಲ್ಲಿ ಆ ಲೆವೆಲ್ ಅದಕ್ಕೆ ಒಂದು ಜೀವ ಬಂದು ಈ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಬ್ಲೂಮ್ ಆಗುತ್ತೆ ಅನ್ನೋದು ಡೆಫಿನೆಟ್ಲಿ ನೋ ಬಡಿ ಕುಡ್ ಹ್ಯಾವ್, ಐ ಅಟ್ ಲೀಸ್ಟ್ ಡಿಂಟ್ ಸಿ ಇಟ್ ಗ್ರೋಯಿಂಗ್ ದಿಸ್ ಬಿಗ್ ಆ್ಯಂಡ್ ದಿಸ್ ಫಾಸ್ಟ್. ಅದು ಡೆಫಿನೆಟ್ಲಿ ನಾನು ಆ್ಯಂಟಿಸಿಪೇಟ್ ಮಾಡಿರಲಿಲ್ಲ. ಗ್ರೋ ಆಗುತ್ತೆ ಅಂತ ಡೆಫಿನೆಟ್ಲಿ ಗೊತ್ತಾಯಿತು. ಬಟ್ ಸೆಕೆಂಡ್ ಥಿಂಗ್, ಆ್ಯಸ್ ಯು ಸೆಡ್, ದಿಗ್ಗಜರು ಅಥವಾ ಬಿಗರ್ ಪವರ್ಫುಲ್ ಪೀಪಲ್, ಆ್ಯಂಡ್ ಐಮ್ ಅಗೇನ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್, ಬಿಕಾಸ್ ಬಿಫೋರ್ ಐ ನ್ಯೂ school properly, or I come from a very lower middle class family. ಅಪ್ಪ ಅಮ್ಮ ಇಬ್ಬರು BHL ಕೆಲಸಕ್ಕೆ ಹೋಗೋರು, ನನ್ನೊಂದು ಸಣ್ಣ ಶೀಟ್ ಮನೆ ಇತ್ತು. ಸೊ ಮೈ ವರ್ಲ್ಡ್ ವಾಸ್ ವೆರಿ ವೆರಿ ಸ್ಮಾಲ್, ಅಂದರೆ ವೆರಿ ಎಕ್ಸ್ಪೋಜರ್ ಇಲ್ಲ ಯಾವುದಕ್ಕೂ. ಇದು ದೊಡ್ಡದು ಇದು ಸಣ್ಣದು ಅಂತ ಗೊತ್ತಿರೋದಕ್ಕೂ ಎಕ್ಸ್ಪೋಜರ್ ಇಲ್ಲ. ಸೊ 3.5 ಇಯರ್ಸಲ್ಲಿ ನನಗೆ ಏನು ಗೊತ್ತಿರುತ್ತೆ ಹೇಳಿ. ಇವರು ಅಂಬರೀಷ್ ಅಂಕಲ್ ಅಂತಂದರೆ ಎಷ್ಟು ದೊಡ್ಡ ಆ್ಯಕ್ಟ್ರ್ ಅಂತ ನೋಡಿಲ್ಲ ಅವ್ರನ್ನ, ಎಷ್ಟು ಲಾರ್ಜ್ ಹಾರ್ಟೆಡ್ ಫೆಲೋ, ಬಿಕಾಸ್ ಯು ಗಿವ್ ಮಿ ಚಾಕ್ಲೇಟ್ and he'll take care of me in a set. ಮುದ್ದು ಮಾಡ್ತಾ ಇದ್ರು. ಸೊ ಐ ಸಾ ದ್ಯಾಟ್ ಇನ್ ಹಿಮ್. I never saw the star or the powerful person in him. So I had a very very I was hugely lucky to have seen all these people for their human self rather than their acting or their image outside. Got it. I was completely insulated because cinema ಇವತ್ತಿನ ಥರಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಇಲ್ಲ, ಸಾವಿರಾರು ಪೇಪರ್ಸ್ ಇಲ್ಲ ಟು ಇವನ್ ಲೆಟ್ ದಟ್ ಗೋ ಇನ್ ಟು ಯುವರ್ ಬ್ರೈನ್. ಇಂತಿಂಥವ್ರು ದೊಡ್ಡವ್ರು ಜೊತೆ ಮಾಡ್ತಾ ಇದೆ ಅಂತ ಯಾರನ್ನ ಹೇಳೋದಕ್ಕಾದ್ರೂ ಅವತ್ತಿಗೆ ಇದ್ದಿದ್ದು ನಮ್ಮ ನ್ಯಾಷನಲ್ ನ್ಯೂಸ್ ಪೇಪರ್ಸು, ಅದರಲ್ಲಿ ಎಲ್ಲೋ ಒಂದು ಕಡೆ ಬಂದರೆ ಅದನ್ನ ಕಟ್ ಮಾಡಿ ಮನೇಲಿ ಸೇಫಾಗಿ ಇಟ್ಕೊಳ್ತಾ ಇದ್ವಿ ಹೊರತು. ಹಬ್ಬಬ್ಬ ಅಂದರೆ ಒಂದು ಯಾರಾದರೂ ರೋಡಲ್ಲಿ ರೆಕಗ್ನೈಸ್ ಮಾಡಿಬಿಟ್ರೆ ಅಥವಾ ಎಲ್ಲೋ ಒಂದು ಹೋಟ್ಲಲ್ಲಿ ಹೋದಾಗ ಚೆನ್ನಾಗಿ ಮಾತಾಡಿಸಿ ಒಂದು 4 ಜನ ಬಂದು, ಇವಾಗ ಸೆಲ್ಫಿ ಇಲ್ಲ ಇದಿಲ್ಲ ಅವಾಗೆಲ್ಲ ಆಟೋಗ್ರಾಫ್ ಅಂತೆಲ್ಲ ಬರ್ಸ್ಕೊಳ್ಳೋರು, ಈ ಥರ ಮಾಡಿದ್ರೇ ಒಂದು ದೊಡ್ಡ ಹೈ. ಅದರಿಂದ ಐ ಡಿಂಟ್ ನೋ, I mean, like, I didn't know ಅನ್ನೋ ಬದಲು I didn't really see them as that. Got it. I saw them for obviously at your age. And no, much later when I was fairly, ಅಂದರೆ ಗೊತ್ತಿತ್ತು ಈಗ ನಾನು, by the time I had done my 30th movie, I was aware of what is cinema, what is the impact it has, what is the power it has. ನಿಮಗೆ ಎಷ್ಟು ಫಾಲೋಯಿಂಗ್ ಇದೆ, ನೀವೆಂತ ಫಾಲೋಯಿಂಗ್ ಎಲ್ಲ ಗೊತ್ತಿರಲಿಲ್ಲ, ಬಟ್ ಐ ನ್ಯೂ ದ ವ್ಯಾಲ್ಯೂ ಆಫ್ ವಾಟ್ ಐ ವಾಸ್ ಡೂಯಿಂಗ್. ಅದು ಅದರದ್ದು ತೂಕ ಗೊತ್ತಿತ್ತು. ಓಕೆ, there are people who really appreciate, they come to the theatre to watch you, so I better be good, I better do my best ಅನ್ನೋ ಅಷ್ಟಾದರೂ ನನಗೆ ನಾಲೆಜ್ ಇರ್ತಾ ಇತ್ತು ಫಾರ್ ಮೈ ರೋಲ್, and I should do justice to the producer, I should do justice to my role. ಈ ಅವೇರ್ನೆಸ್ ಇರ್ತಾ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ I never felt that ಇವರು, so therefore I should be different with them. Just because he was who he was. ಅದು ಇಲ್ಲದೇ ಇದ್ದಿದ್ದರಿಂದ ಐ ಫೀಲ್ ಇವತ್ತಿಗೆ ನನ್ನ ಸ್ಕ್ರೀನ್, ನೀವು ಇಫ್ ಯು ಗೋ ಬ್ಯಾಕ್ ಆ್ಯಂಡ್ ಕೈಂಡ್ ಆಫ್ ಸಿ ದ ಕಂಫರ್ಟ್ ದಟ್ ಐ ಹ್ಯಾವ್ ವಿತ್ ದೀಸ್ ಹೀರೋಸ್, ಆರ್ ದ ಕೆಮಿಸ್ಟ್ರಿ ದಟ್ ಐ ಹ್ಯಾವ್ ವಿತ್ ಎನಿ ಆಫ್ ದ ಸೀನ್ಸ್, ಬಿಕಾಸ್ ಇಟ್ ವಾಸ್ ನಾಟ್ ದಟ್ ಐ ವಾಸ್ ಇನ್ ಆಫ್ that person and then I was acting. It was just that I was that comfortable because I was seeing the human being in him. And that skill helped me a lot in my professional life when interacting with such powerful people, or whether it's chief ministers or ministers, because for whatever reason I always try to see them as the person first rather than the position, designation, and seeing what they would intend to do, our intention ಏನಿತ್ತು, ನಾನು ಅವ್ರಿಗೆ ಏನು ಸೊಲ್ಯೂಷನ್ ಕೊಡ್ತಾ ಇದ್ದೀನೋ, ಅಥವಾ ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಸೆಲ್ ದೆಮ್, ಆರ್ ದ ಕಾನ್ಸೆಪ್ಟ್ ಆರ್ ದ ಡಿಸ್ಕಷನ್, will it really make a difference to them as a person? And then comes the post and then comes the ಇದು. So that helped me a lot. ನಾವು ಈಗ ಶೂಟ್ ಶುರು ಮಾಡೋಕ್ಕೂ ಮುಂಚೆ ಮಾತಾಡ್ಕೊತಾ ಇದ್ವಿ, ಅವಾಗ ನೀವು ಹೇಳಿದೊಂದು ವಿಚಾರ ನಿಮ್ಮಲ್ಲಿರೋ ಒಂದು ಗುಣ ಆಚೆಗೆ ಹಾಕ್ತು. ಅಂದರೆ ನೀವೇನು ಹೇಳಿದ್ರಿ, ಇವತ್ತೆಲ್ಲ ಡಿಜಿಟಲ್ ಕ್ಯಾಮ್ರಾಸ್ಗಳೆಲ್ಲ ಇದೆ, ಅವತ್ತೆಲ್ಲ ನಾನೊಂದು ಲೆನ್ಸ್ ನೋಡೇ ಹೇಳ್ಬಿಡ್ತಾ ಇದ್ದೆ, ಓಕೆ ನಾನು ಎಷ್ಟು ಕಾಣ್ತಾ ಇದ್ದೀನಿ ಅಂದರೆ ಅಲ್ಲಿ ನೀವು ಎಷ್ಟು ಚುರುಕು ಅಂತ ನನಗೆ ಗೊತ್ತಾಯಿತು. ಅಂದರೆ ಅವತ್ತಿನ ಕಾಲ ನಿಮ್ಮನ್ನು ಹಂಗೆ ಮಾಡಿರ್ಬೋದು, ಯಾಕೆಂದರೆ ಇವತ್ತಿನ ಥರ ರೀಟೇಕ್ಸ್ಗಳು 24 ಆಗ್ತಿರಲಿಲ್ಲ. ನೀವೇ ಹೇಳ್ದಂಗೆ 85% ಒಂದು ಸಿನಿಮಾ ದುಡ್ಡು ಹೋಗ್ತಾ ಇದ್ದಿದ್ದು ರೀಲ್ಸ್ಗಳಿಗೆ. ಸೊ ಯಾರು ಜಾಸ್ತಿ ರೀಲ್ ತಿಂತಾ ಇರಲಿಲ್ಲ, ಯಾರು ಜಾಸ್ತಿ ತುಂಬ ಚುರುಕಾಗಿದ್ರು, ಅದು ಅಂಥವ್ರನ್ನ ಜಾಸ್ತಿ ಸಿನಿಮಾಗಳಿಗೆ ಹಾಕೊತಾ ಇದ್ರು. ಸಿನಿಮಾ ಮೇಲೆ ಸಿನಿಮಾ ಸಿಗೋದು ಅದು ಗೊತ್ತಿರೋದಂಗೆ, ಬೆಂಕಿಗೆ ತುಪ್ಪ ಹಾಕ್ದಂಗೆ ಅದು ಓಡ್ಬಿಟ್ರು ಅಂತ ಮತ್ತೆ ಓಡ್ತಾನೆ ಇರ್ತೀರ. ಸೊ ಮೇ ಬಿ ಎಲ್ಲೋ ಒಂದು ಗುಣ. ಮತ್ತು ಈ ನಿಮ್ಮ ಈ ಕಾರ್ಪೊರೇಟ್ ಲೈಫ್ಗೂ ಬಂದಾಗ ಯಾರಿಂದ ನಾವು ಏನು ನಮಗೆ ಬೇಕು, ವಾಟ್ ಪ್ರಾಬ್ಲಮ್ ಐ ಟ್ರೈಂಗ್ ಟು ಸಾಲ್ವ್ ಅನ್ನೋದು.
It definitely, and for a lot of your listeners as well as ರೀಲ್ಸ್ ಆಡಿಯನ್ಸ್ಗೆ ರೀಲ್ ಅಂದರೆ ನೆಗೆಟಿವ್, ಫಿಲ್ಮ್ ನೆಗೆಟಿವ್ ಅಂತ. ಯಾಕಂದರೆ ತುಂಬ ಜನ ಇವತ್ತು ರೀಲ್ಸ್ ಅಂದರೆ ಆಗಲೂ ರೀಲ್ಸ್ ಮಾಡ್ತಾ ಇದ್ರು ಎಲ್ರಿಗೂ ಅಂತ ಅನ್ಕೊಂಡ್ಬಿಟ್ಟಾರೆ. ಅದೇ 36 ಇತ್ತಲ್ಲ, ಆ 36ರಲ್ಲಿ ನಮಗೆ 1 ಸೆಕೆಂಡ್ಗೆ 24 ಓಡೋದು. 1 ಸೆಕೆಂಡ್ಗೆ, ಜಸ್ಟ್ ಟು ಗಿವ್ ಯು ಕಾಂಟೆಕ್ಸ್ಟ್. ಸೊ 34 ಆ ರೀಲ್ ಒಳಗೆ ಹಾಕಿ ಪ್ರಾಸೆಸ್ ಮಾಡಿ ನಿಮಗೆ ಫಿಲ್ಮ್ ನೆಗೆಟಿವಿಂದ ಪಾಸಿಟಿವ್ ಆಗಿ ಒಂದು ಪಿಕ್ಚರ್ ಬರುತ್ತೆ ಅಂದರೆ ರಫ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಆಗಲೇ 180 ರೂಪೀಸಿಂದ ಒಂದು 280 ರೂಪೀಸೇನೋ ಆಗ್ತಾಯಿತ್ತು ಅಂದಾಜಿಗೆ. ಸೊ ಜಸ್ಟ್ ಇಮ್ಯಾಜಿನ್, ಇನ್ ದೋಸ್ ಡೇಸ್ 180 280 ಇಸ್ ಟುಡೇ ಇಸ್ ಮೈ 4000-5000 ರೂಪೀಸ್ ಆಗ್ತಾಯಿತ್ತು. 1 ಸೆಕೆಂಡ್ಗೆ 24 ಫ್ರೇಮ್ ಓಡೋದು ಪರ್ ಸೆಕೆಂಡ್. ಸೊ ದಟ್ ಈಸ್ ದ ಕೈಂಡ್ ಆಫ್ ಕಾಸ್ಟ್ ದಟ್ ವಾಸ್ ಗೋಯಿಂಗ್ ಎವ್ರಿ ಟೈಮ್, ವೆದರ್ ಯು ಡಿಡ್ ಇಟ್ ರೈಟ್ಲಿ ಆರ್ ರಾಂಗ್ಲಿ. ಆಮೇಲೆ ಫೀಡ್ಬ್ಯಾಕ್ ಇಲ್ಲ ಅಂದರೆ ನೀವು ತಕ್ಷಣ ವಾಪಸ್ ಹೋಗ್ಬಿಟ್ಟು ನಾನು ಏನು ಮಾಡಿದ್ದೀನಿ ಅಂತ ನೋಡೋಕ್ಕಾಗಲ್ಲ. ಪ್ರಾಸೆಸ್ ಮಾಡಿ ಡಬ್ಬಿಂಗ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ ಈಗೆಲ್ಲ, ಲೈವ್ ವಾಯ್ಸು ಲೈವ್ ಅಂತ. ಆಗ ತಿರ್ಗಿ ವಾಪಸ್ ಒಂದು ದೊಡ್ಡ ಒಂದು ಸ್ಕ್ರೀನ್ ಮೇಲೆ ಹಾಕಿ ವಿ ಹ್ಯಾಡ್ ಟು ಮ್ಯಾಚ್ ಅವರ್ ಫೇಸ್, ಮೌತ್, ಮ್ಯಾಚ್ ಇಟ್ ವಿತ್ ಪ್ಯಾಷನ್, ವಿತ್ ದ ಸೇಮ್ ಎಮೋಷನ್ಸ್, ವಿತ್ ದ ಸೇಮ್ ಫೀಲಿಂಗ್. So you not only acted here with emotions, with everything, and then you had to go dub your own voice with all of that. So e spectrum of skill sets idiyalla, quite stressful. It sounds very, I don't know, okay ansute illa, it's, trust me, it's very very stressful. And if you keep on doing it for a longer time, it does get to you. ನಾವು ಯಾವುದನ್ನೆಲ್ಲ ಇಲ್ಲಿ ಅಂತ ಮಜಾ ಕೂತ್ಕೊಂಡು ನೋಡ್ತಾ ಇದ್ರು, ನಿಮಗದು ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ. ಎಸ್ಪೆಷಲಿ ಔಟ್ಡೋರ್ಗಳು, ಕ್ರೌಡ್ ಕಂಟ್ರೋಲು, ಒಂದು ಜಸ್ಟ್ ಟು ಗಿವ್ ಯು ಒಂಥರ ಸಿಂಪಲೆಸ್ಟ್ ಒಂದು ಟಾರ್ಚರ್. ಫಸ್ಟ್ ಆ ಸೀನ್ ಸ್ಟಾರ್ಟಿಂಗಲ್ಲಿ ಏನು ಶೂಟ್ ಮಾಡ್ತಾ ಇದ್ವಿ ನಾವು, ಬಿಸಿಲಲ್ಲಿ ಶೂಟ್ ಮಾಡಿದ್ರೆ ಅದು ಬಿಸಿಲೇ ಇರಬೇಕು ಇಡೀ ಆ ಸೀನ್ ಮುಗಿಯೋ ತನಕ. ಮೋಡ ಬಂತು ಅಂದರೆ ಕಾಯಬೇಕು, ಮೋಡ ಆಗೋ ತನಕ. ಆ್ಯಂಡ್ ಮೋಡ ಯು ಕಾಂಟ್ ಕಂಟ್ರೋಲ್, ಆ್ಯಂಡ್ ಯು ಡೋಂಟ್ ಹ್ಯಾವ್ ಎನಫ್ ಲೈಟ್ಸ್. ಇವತ್ತಿನ ಥರ ಡಿಜಿಟಲ್ ಅದು ಇದು ಲೈಟ್ಸ್ ಎಲ್ಲ ಹಾಕಿ ಅದನ್ನು ಆಫ್ಸೆಟ್ ಮಾಡೋವಂಥದ್ದು. ಅವತ್ತು ಫಾಯಿಲ್ ಬರೋದು, ಮತ್ತೆ ಫಾಯಿಲ್ ಹಾಕಿ ಸುಡ್ತಾ ಇರೋರು. ಒಂದು 10 kV 20 kV ಅಂತಂದರೆ ಕಿಲೋವಾಟ್ ಲೈಟನ್ನು ಇಲ್ಲಿ ಹಾಕಿ ಇವತ್ತಿಗೆ ನಾನು ಈ ಥರ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಈ ಲೈಟ್ಸ್ ಆ ಥರ ಸುಡ್ತಾ ಇರೋದೆಲ್ಲ. ಯು ವುಡ್ ಹ್ಯಾವ್ ಸ್ಕಿನ್ ಲಿಟ್ರಲಿ ಬರ್ನ್ಟ್ ಅಟ್ ದ ಎಂಡ್ ಆಫ್, ವೆದರ್ ಇಟ್ ಇಸ್ ಇಂಡೋರ್ ಆರ್ ಔಟ್ಡೋರ್. ದೊಡ್ಡ ರಿಫ್ಲೆಕ್ಟರ್ಸ್ ಹಾಕಿ ಮಾಡ್ತಾಯಿದ್ರು. So with all this, now you go back and look at some of those legendary movies, not just mine. I'm talking all those amazing actors who have done in such challenging circumstances. Chase scene ಆಗಲಿ, ಔಟ್ಡೋರ್ ಸೀನ್ಸ್ ಆಗಲಿ, ಹೇಗೆ ಮಾಡ್ತಾಯಿದ್ರು. ಶಂಕರ್ ನಾಗ್ ಅವರು ಸಡನ್ನಾಗಿ ಜಸ್ಟ್ ಟು ಗಿವ್ ಯು ಅನ್ ಎಕ್ಸಾಂಪಲ್, ಅವ್ರಿಗೆ ಮೆಜೆಸ್ಟಿಕ್ಕಲ್ಲಿ ನೋಡಿ ಸ್ವಾಮಿ ಅವ್ರದ್ದೇಗಲ್ಲಿ ಒಂದು ಲೈನು, he wanted it in Majestic in the bus stand. Now everybody is telling you crazy. It is not practically possible to do it. Agalla. He said, no, there is them. We just don't know how to figure it out. Then he suddenly comes up with an idea. He says, no, you know what, just take the camera. We'll see the right light gate alla nodkondo. We'll just get down at one place. Just walk with me. And so somebody with that big ಇವತ್ತಿನ ಬೂಮ್ ಬಾಕ್ಸ್ ಥರ ಅವತ್ತು ಇಷ್ಟಾಗಲ ಇರೋದು ಒಂದು ದೊಡ್ಡದು ಸ್ಪೀಕರು, ಅದನ್ನು ಪ್ಲೇಯರ್ನ ಸೈಡ್ಗೆ ಎತ್ತಾಕೊಂಡು ಬಂದು ಸಡನ್ನಾಗಿ ನಿಂತ್ಕೊಂಡು ಆನ್ ಮಾಡಿ ಶಂಕರ್ ನಾಗ್ ಸರ್ ಸ್ಟಾರ್ಟೆಡ್ ಮೌತಿಂಗ್ ಇದು, ದ ಕ್ಯಾಮ್ರಾಮನ್ ಸ್ಟಾರ್ಟೆಡ್ ವಾಕಿಂಗ್ ಬ್ಯಾಕ್. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಡೋಂಟ್ ಇವನ್ ನೋ ಅವತ್ತಿನ ಕಾಲಕ್ಕೆ ಇವತ್ತೇನು ರೀಲ್ಸ್ಗೆ ಮಾಡ್ತಾರಲ್ಲ ಆ ಥರ ಮಾಡಿಬಿಟ್ಟು ಶೂಟಿಂಗ್ ಮುಗಿಸ್ಕೊಂಡು ಹೊಟ್ಟೋದ್ವಿ. ಯಾರಿಗೂ ಗೊತ್ತಾಗಿಲ್ಲ, ಅರ್ಧಕ್ಕೆ ದಿನ ಗೊತ್ತಾಗಿಲ್ಲ ಏನಾಯಿತು ಅಂತ. ಆ್ಯಂಡ್ ದಟ್ ಈವನ್ ಟುಡೇ ಇಫ್ ಯು ಗೋ ಬ್ಯಾಕ್ ಆ್ಯಂಡ್ ನೌ ಸಿ ನೋಡಿ ಸ್ವಾಮಿ ಅವ್ರದ್ದು ಹೇಗೆ ದಟ್ ಸಾಂಗ್ ಎಷ್ಟು ಆ ಥರ ಶಾರ್ಟ್ಸ್ ಮಾಡಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆ. ಅಂದರೆ ಹಾಫ್ ಆಫ್ ದೆಮ್ ಹ್ಯಾಡ್ ನೋ ಐಡಿಯಾ ಇಟ್ ವಾಸ್ ಗೆಟಿಂಗ್ ಶಾರ್ಟ್ ಫಾರ್ ಅ ಮೇಜರ್ ಮೂವಿ. ಅಂದರೆ ಶಂಕರ್ ನಾಗ್ ಸರ್ ಸ್ಟೈಲ್ಸ್ ಆಗಿರಲಿ ಅವತ್ತಿನ ಕಾಲಕ್ಕೆ ಹಿ ವಾಸ್ ವೇ ಅಹೆಡ್ ಆಫ್ ಹಿಸ್ ಟೈಮ್, ಅಥವಾ ವೇ ಅಹೆಡ್. ಆ್ಯಂಡ್ ಹಿ ಹ್ಯಾಡ್ ನೋ ಕಾನ್ಸೆಪ್ಟ್ ಆಫ್ ಇದಾಗೋದಿಲ್ಲ, ಇಟ್ ಕಾಂಟ್ ಬಿ ಡನ್ ಅನ್ನೋ ಆ ಸೆಂಟೆನ್ಸ್ ಅವ್ರಿಗೆ ಗೊತ್ತಿಲ್ಲ, ಅದು ನಾನು ಕೇಳೂ ಇಲ್ಲ. ಆ್ಯಂಡ್ ಆ ಥರ ವಾಟ್ ಎವರ್ ಹಿ ಹ್ಯಾಸ್ ಎಕ್ಸ್ಪೆಕ್ಟೆಡ್, ಐ ಥಿಂಕ್ ಹಿಸ್ ಟೀಮ್ ಹ್ಯಾಸ್ ಡೆಲಿವರ್ಡ್ ಆ್ಯಂಡ್ ಹಿ ಹ್ಯಾಸ್ ಗಾನ್ ಆಫ್ಟರ್ ಇಟ್ ಒನ್ ವೇ ಆರ್ ದಿ ಅದರ್. ಬೇಕು ಆಗಬೇಕು, ಅದು ಹೆಂಗಾಗುತ್ತೋ ಮಾಡಬೇಕು. ಸೊ ಇವತ್ತು ನಾವಿಲ್ಲಿ HSR ಲೇಔಟಲ್ಲಿ ಕೂತಿದ್ದೀವಿ. ಇದ್ರ ಪಕ್ಕದಲ್ಲೇ ಸ್ವಲ್ಪ ಆ ಕಡೆ ಹೋದರೆ ಅವರ ಮಣಿಪಾಲ್ ಇದರದ್ದು ಮಚ್ ಬಿಫೋರ್ ಮಣಿಪಾಲ್ ಇವನ್ ಕೇಮ್ ಕಂಟ್ರಿ ಕ್ಲಬ್. ಅದು ಕಂಟ್ರಿ ಕ್ಲಬ್, ಓ ಕರೆಕ್ಟ್ ಅಲ್ವಾ? ನೋಡಿ ಅದು ಮರ್ತೋಗ್ಬಿಡುತ್ತೆ. ಕಂಟ್ರಿ ಕ್ಲಬ್ ಅಂತ ಇತ್ತದು ಒಂದು ಕಾಲ, ಅದೆಲ್ಲ ಊರಾಚೆ ಅಲ್ಲ ಅನ್ನೋರು.
ಸೊ ಅಲ್ಲಿ ಮನೆ ಐ ಥಿಂಕ್ ಅಲ್ಲೇ ಮಾಲ್ಗುಡಿ ಡೇಸ್ ನಮ್ಮ ಟೀಮಲ್ಲಿರೋರು ಹೇಳ್ತಾ ಇದ್ರು ಅಲ್ಲೇನೋ ಶೂಟಿಂಗ್ ನಡೆದಿದೆ ಒಂದಷ್ಟು ಬೇಗೂರಲ್ಲಿ. ಬಿಟ್ಸ್ ಅಂಡ್ ಪೀಸಸ್ ಶೂಟಿಂಗ್ ಮಾಡಿದ್ದೀವಿ. ಹಾ. ಅವರ ಫಾರ್ಮಲ್ಲೂ ಶೂಟಿಂಗ್ ಮಾಡಿದ್ದೀವಿ. ಒಂದಷ್ಟು ಆ ಕೋಟೆ ಮತ್ತು ಅದೊಂದು ಬಂಡೆ ಇರೋದನ್ನೆಲ್ಲ ಇಲ್ಲೇ ಬೇಗೂರಲ್ಲೇ ಶೂಟ್ ಮಾಡಿದ್ದೀವಿ. ಸೊ ಅಂಡ್ ಹಿ ವಾಸ್ ಅ ಬ್ರಿಲಿಯಂಟ್ ಮಾಸ್ಟರ್ ಎಟ್ ಪುಟಿಂಗ್ ಡಿಫ್ರೆಂಟ್ ಶಾರ್ಟ್ಸ್ ಇನ್ ಅ ಸ್ಮೂತ್ ಫ್ಲೋ. ಯಾರಿಗೂ ಗೊತ್ತಾಗ್ತಾ ಇಲ್ಲ ಅದು ಇಲ್ಲಿ ಒಂದು 4 ಶಾರ್ಟ್ ಇಲ್ಲಿರುತ್ತೆ, 4 ಶಾರ್ಟ್ ಆಗುಂಬೆಲಿರುತ್ತೆ, ಇನ್ನೊಂದು 5 ಶಾರ್ಟ್ ಯಡಿಯೂರು ಲೇಕ್ ಪಕ್ಕ ಇರುತ್ತೆ. ಆ್ಯಂಡ್ ವಿಲ್ ಮೇಕ್ ಇಟ್ ಲುಕ್ ಲೈಕ್ ಇಟ್ಸ್ ಇನ್ ಒನ್ ಹೌಸ್. ಚೀಟಿಂಗ್ ಅಂತಾರಲ್ಲ ಹಂಗೆ ಅದು ಎಕ್ಸ್ಪರ್ಟ್. ಇವತ್ತು ಜಸ್ಟ್ ಕ್ಯೂರಿಯಸಲ್ಲಿ ನಮಗೆಲ್ಲ ಅದೃಷ್ಟನೇ ಇಲ್ಲ ಅವರನ್ನು ನೋಡೋಕ್ಕಾಗಿರಲಿ. ಇವತ್ತು ಅವ್ರು ರೇಡಿಯೋದಲ್ಲಿ ಅವ್ರು ಮಾತಾಡಿದ ಲಾಸ್ಟ್ ಇಂಟರ್ವ್ಯೂನ ಕೆಲವು ಸತಿ ರೇಡಿಯೋ ಶೋನಲ್ಲಿ ಪ್ಲೇ ಮಾಡ್ತಾ ಇದ್ದಾಗ ಅಥವಾ ಅವ್ರ ಹೆಸರು, ಅವ್ರು ಎಂಥ ಎನರ್ಜಿ, ಇವತ್ತು ಮೆಟ್ರೋ ಬಂದಾಗ ಎಂಥ ವಿಷನರಿ. ಸೊ ನಮ್ಗಳಿಗೆಲ್ಲ ಅವ್ರು ಬರೀ ಕಥೆ ಅಷ್ಟೇ, ಒಂದು ಎನರ್ಜಿ. ಹಿಂಗೆ ಇವಾಗ ದೇವರು ಹೇಳ್ತಾರಲ್ಲ ಅವ್ರು ರಾಮಕೃಷ್ಣ ಹಿಂಗಿದ್ರು ಅಂದರೆ ಇವ್ರು ಹಿಂಗಿದ್ರು. ಹೌ ವಾಸ್ ಹಿ? ಐ ವಾಸ್ ಟ್ರೂಲಿ ಬ್ಲೆಸ್ಡ್. 10 years, almost 10 years. And the blessing of not just being with him, working with him, staying with him, living with him, traveling with him. ಇಟ್ಲಿಗೆ ಹೋಗಿದ್ವಿ ಇಬ್ರು, ನಾನು ಅವರು ಪಿಂಟಿ ಅವರು ಒಂದು ಫಿಲ್ಮ್ ಫೆಸ್ಟಿವಲ್ಗೆ. ಅವ್ರಿಗೆ ಹಾಗೆ ಅವರು ಅಂದರೆ ಪದ್ಮಾವತಿ ರಾವ್, ಗೀತಾ ಅವರ his wife's sister. She was the associate director for Malgudi Days. Okay. So when Swami and his friends was selected for Giffoni Film Festival ಅಂತ, ಅದು ಬರ್ನಾರ್ತು ಬರ್ತಲುಚಿ ಅನ್ನೋರು ಅವರೆಲ್ಲ ಸ್ಟಾರ್ಟ್ ಮಾಡಿದಂಥ ಇದು. ಅಲ್ಲಿಗೆ ಇದು ಇಟ್ ವೆಂಟ್ ಇನ್ ಕಾಂಪಿಟೇಷನ್ ಅಲ್ಲಿ. ಸೊ ವಿ ಗಾಟ್ ಅನ್ ಇನ್ವೈಟ್ ಅಂಡ್ ಹಿ ಸೆಡ್ ನೋ ನೀನು ಬಾ ನೀನು ಅಂತ. ದೋಸ್ ಆರ್ ದ ಡೇಸ್ ವೆರ್ ಯು ಕುಡಂಟ್ ಅಫೋರ್ಡ್ ಟು ಟೇಕ್ ಅ ಟ್ರೂಪ್ ಅದು ಇದು. ಸೊ I obviously by then was ditching my mom and dad for everything. ಶಂಕರ್ ಅಂಕಲ್ ಇದ್ರೆ ಸಾಕು, ನಮ್ಮ ಅಪ್ಪ ಅಮ್ಮನ ಬಿಟ್ಬಿಡೋರು, ನೀವು ಅವ್ರ ಜೊತೆ ತಾನೇ ಹೋಗಿ ನೀನು ಅಂತ. ಸೊ ಇಟ್ ಗಾನ್ ಆಫ್ ದೇರ್. ಐ ವಾಸ್ 12 years old at that time. ಒಬ್ಬನೇ ಹೋಗಿದ್ದೀನಿ ಅವ್ರ ಜೊತೆ. ಸೊ ವಿ ಹ್ಯಾಡ್ ಅ ಬ್ಲಾಸ್ಟ್ ಗೋಯಿಂಗ್. Swami won, even I won the award. Allinda he went off to London because he was pursuing getting special effects studioನ ಟೈಅಪ್ ಮಾಡಿಕೊಂಡು ಇಲ್ಲಿಗೆ ತರಬೇಕು ಅಂತ. ಆ ಇನಿಷಿಯಲ್ ಮಾತುಕತೆಗೆ ಅಲ್ಲಿಂದಾನೆ ಫ್ಲೈ ಮಾಡಿದ್ರು. ಸೊ ಅಲ್ಲಿಗೆ ಹೋಗಿ ಮಾಡಬೇಕು ಅಂತ ಆಗ ಹೋಗಿದ್ರು. ವಾಪಸ್ ಬರ್ತಾ ರೋಮ್ ಏರ್ಪೋರ್ಟಿಂದ ಒಬ್ಬನೇ ಬಂದೆ ವಾಪಸ್ಸು. ಪಿಂಟಿ ಅವ್ರು ಇನ್ನೊಂದು ಕಡೆ ಹೋಗ್ತೀವಿ ಅಂತ ಅವರು ಅದೇ ಅವ್ರ ಜೊತೆ ಅವ್ರ ಶಿಷ್ಯ ಅಲ್ಲ. ಈಗ ಅಲ್ಲಿಗೆ ಹೋಗ್ಬೇಕು, ಗೊತ್ತಿಲ್ಲ ಅಂದರೆ ಕೇಳ್ಕೊಂಡು ಹೋಗ್ಬೇಕು, ಆ ಥರ ಅದು ಗೊತ್ತಿಲ್ಲ. ಇವನ್ ನಾವು ಸದರ್ನ್ ಸಲೇರ್ನೋ ಅನ್ನೋ ಒಂದು ಜಾಗದಲ್ಲಿದ್ವಿ. ಅಲ್ಲಿಂದ ಕ್ಯಾಪ್ರಿ ಅಂತ ಒಂದು ಐಲ್ಯಾಂಡ್ ತುಂಬ ಚೆನ್ನಾಗಿದೆ ಅಂತ ಅಲ್ಲಿ ಯಾವುದೋ ಮ್ಯಾಪಲ್ಲಿ ನೋಡ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಟ್ರೈನ್ ಇಟ್ಕೊಂಡು ವಾಪಸ್ ಬಂದರೆ ಫಿಸಿಕಲ್ ಮ್ಯಾಪ್ಸ್. ಇವತ್ತು ನಾನು ಐ ಟ್ರಸ್ಟ್ ದ್ಯಾಟ್ ಬೆಟರ್ ದೆನ್ ಎನಿಥಿಂಗ್ ಎಲ್ಸ್. ಬಟ್ ಐ ಆಮ್ ನಾಟ್ ಟ್ರೈಂಗ್ ಟು ಇದು ಅಂತಲ್ಲ, ಬಟ್ ದ್ಯಾಟ್ ಹ್ಯಾಡ್ ಸೋ ಮಚ್ ಆಫ್ ಇಂಪ್ಯಾಕ್ಟ್. ಏನೋ ಅವರಿಗೆ ಅದು ಇದು ಯಾಕೆ ಆಗಲ್ಲ, ಏನು ಭಯ ಬೀಳೋದೇನಿದೆ ಗೊತ್ತಿಲ್ಲ ಅಂದರೆ ಕೇಳ್ಬೋದು. ಅವ್ರಿಗೆ ಭಾಷೆ ಅರ್ಥ ಆಗಿಲ್ವಾ, ಆ್ಯಕ್ಟ್ ಮಾಡಿ ತೋರಿಸ್ಬಿಡು, ಇಲ್ವಾ ಬರೆದು ತೋರಿಸ್ಬಿಡು, ಅಷ್ಟೇ ತಾನೇ, ಏನಾಗುತ್ತೆ ಅಂತ. ಸೊ ದ ಮೂಮೆಂಟ್ ಇನ್ಸ್ಟೆಡ್ ಆಫ್ ಸಂಬಡಿ ಸ್ಕ್ಯಾರಿಂಗ್ ಯು, ಹುಷಾರಾಗಿರು, ಆ ಕಡೆ ನೋಡಬೇಡ, ಇಲ್ಲಿಂದ ಇಲ್ಲಿ ಮಾತ್ರ ಹೋಗು ಅನ್ನೋದಕ್ಕೂ ಏನು ಬೇಕಂದ್ರೆ ಅಲ್ಲಿಗೆ ಹೋಗ್ಬೇಕಷ್ಟಕ್ಕೆ ರೀಚ್ ಆಗು, ಹೆಂಗನ ಹೋಗಿ ಸೇರ್ತೀಯ. ಎಷ್ಟು ಚೇಂಜ್ ಇದೆ ಅಲ್ಲ. ಒಂದೇ ಒಂದು ಸೆಂಟೆನ್ಸು ವಿಚ್ ಕ್ಯಾನ್ ಎಲ್ಲ ಆಗತ್ತೆ ಮಾಡು, ಫಿಗರ್ ಇಟ್ ಔಟ್ ಅನ್ನೋಕ್ಕೂ ಫಿಗರ್ ಇಟ್ ಔಟ್ ಸೈಕಾಲಜಿ ಇದು. ಸೊ ಅದಾದಮೇಲೆ ಅಲ್ಲೇ ಮಾಡ್ಕೊಂಬಂದಿದ್ದೀನಿ, ಇದೇನಿದು ಅಂತ, ಎಲ್ಲಿ ಬೇಕಾದ್ರೆ ಹೋಗ್ಬೋದು ಅಂತ ಆ ಧೈರ್ಯ ಬರುತ್ತೆ. ಸೊ ಈ ವಾಸ್ ಅ ಬ್ರಿಲಿಯಂಟ್. ಐ ಮೀನ್ ಜಸ್ಟ್ ಒನ್ ಇನ್ಸಿಡೆಂಟ್ ಇದು. ಐ ಡೋಂಟ್ ಥಿಂಕ್ ಐವ್ ಶೇರ್ಡ್ ದಿಸ್ ಇನ್ ಮೆನಿ ಪ್ಲೇಸಸ್. ಬಟ್ ಆ ಸ್ಪೆಕ್ಟ್ರಮ್ ಆಫ್ ಎಕ್ಸ್ಪೀರಿಯನ್ಸ್ ಏನಿದೆ, ಇನಿಷಿಯಲ್ ಡೇಸ್ ಓನ್ಲಿ ಡೈರೆಕ್ಟರ್ ಇದು, ದೆನ್ ವಿ ಬಿಕೇಮ್ ಅಂದರೆ ವೆರಿ ವೆರಿ ಕ್ಲೋಸ್. ನೋಡಿ ಸ್ವಾಮಿಲಿ ಐ ವಾಸ್ ಲಿಟ್ರಲಿ ವಿತ್ ದೆಮ್. ತುಂಬ ಲೇಟ್ ಶೂಟಿಂಗ್ ಆದರೆ ಅವ್ರ ಮನೆಗೆ ಹೋಗಿ ಮಲ್ಕೊಂಡ್ಬಿಡ್ತಾ ಇದ್ದೆ. ನೆಕ್ಸ್ಟ್ ಡೇ ಇಸ್ ಟು ಕಂಟಿನ್ಯೂ ಶೂಟಿಂಗ್. ದೆರ್ ಆರ್ ಟೈಮ್ಸ್ ವೆನ್ ಈಸ್ ಕಮ್ ಟು ಮೈ ಹೌಸ್ ಇನ್ ಯಶವಂತಪುರ್ ತ್ರಿವೇಣಿ ರೋಡ್, ಸ್ಮಾಲ್ ಇದರಲ್ಲಿ ಈಸ್ ಕಮ್ ಅಂಡ್ ಪಿಕ್ ಮೀ ಅಪ್ ಅಂಡ್ ಟೇಕನ್ ಮೀ ಟು ಶೂಟಿಂಗ್. He had no concept of that I am this. ಅದೆಲ್ಲ ಅದು ಒಂದು ಒಂಥರ ಸಾಸಿವೆ ಕಾಳಷ್ಟು, ನಾಟ್ ಇವನ್ ಅಯೋಟಾ ಆಫ್ ದಟ್ ಒನ್. ಸೊ ಆಬ್ವಿಯಸ್ಲಿ ಎನಿಬಡಿ ಅರೌಂಡ್ ಹಿಮ್ ವಿಲ್ ಬಿ ಲೈಕ್ ಇವ್ರು ಹಿಂಗಿದ್ದಾರೆ ಅಂದರೆ ನಮ್ಮದು ಸಣ್ಣ ಪುಟ್ಟದೆಲ್ಲನೂ ಸೈಡಿಗೆ ಇಟ್ಟು ನಾವಿರ್ತಾ ಇದ್ವಿ. ಆ್ಯಂಡ್ ಇಟ್ ವಾಸ್ ಮೋರ್ ಅ ಪಿಕ್ನಿಕ್. ಆಲ್ ಇಸ್ ಶೂಟ್ಸ್, ಆಲ್ ಇಸ್ ಇದು ಹೆಂಗಿರ್ತಿದ್ರು ಸೆಟ್ಟಲ್ಲಿ ಅಂದರೆ ಈಗ ಒಬ್ಬೊಬ್ರು ಒಂದೊಂದು ಸ್ಟೈಲ್ ಕೇಳ್ತೀವಿ. ಒಬ್ಬರು ಸೆಟ್ಟಲ್ಲಿ ಯಾವಾಗ ಅಲ್ಲಿ ಒಂದು ಏನೋ ಡೈಲಾಗ್ ಬರೀತಾ ಇದ್ರು, ಇನ್ನೊಬ್ರು ಎಗರಾಡ್ತಾರೆ ಸೆಟ್ಟಲ್ಲಿ, ಇನ್ನೊಬ್ರು ಈ ಥರ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಇಟ್ ವಾಸ್ ಅ ಟೀಮ್ ಅಂದರೆ ಅದೆಲ್ಲ ಹಿ ವಾಸ್ ವೆರಿ ಕ್ಲಿಯರ್. ಸ್ಕ್ರಿಪ್ಟ್ ರೆಡಿ ಇರೋದು, ಶಾರ್ಟ್ ಡಿವಿಷನ್ ಮಾತ್ರ ಒಂದೊಂದು ಸತಿ ಅಂದರೆ ಡಿಪೆಂಡಿಂಗ್ ಆನ್ ಲೊಕೇಶನ್ ಯು ವಿಲ್ ಇಂಪ್ರೂವೈಸ್. ಬಟ್ ಈಚ್ ಆಫ್ ದ ಸಂಕೇತ್ ಟೀಮ್
ಜಗದೀಶ್ ಮಲ್ನಾಡ್ ಅವರು, ಕಾಶಿ ಅವರು, ಸೋಮು ಅಂತಿದ್ರು, ಅರು ಮ್ಯಾಮ್, ಪೆಂಟಿ ಅವರು, ಇನ್ನೊಂದಿಬ್ಬರು ಹೆಸರು ಬಿಡ್ತಾ ಇದ್ದೀನಿ. ಬಟ್ ಆಲ್ ಆಫ್ ದೆಮ್ ದೇ ಆಲ್ ನ್ಯೂ ದೇರ್ ರೋಲ್ಸ್. ಇಟ್ ಇಸ್ ಆಲ್ ವೆರಿ ಕ್ಲಿಯರ್ಲಿ ಚಾಕ್ಡ್ ಔಟ್, ಕ್ಲಿಯರ್ಲಿ ಪ್ಲ್ಯಾಂಡ್. ನೋಡೋದು ಕ್ಯಾಟಿಕ್ ಅನ್ನಿಸ್ತಾ ಇತ್ತು, ಬಟ್ ಎವ್ರಿಬಡಿ ನ್ಯೂ ವಾಟ್ ದೇ ವರ್ ಡೂಯಿಂಗ್. ರಮೇಶ್ ಭಟ್ ಸರ್, ಎವ್ರಿಬಡಿ ನ್ಯೂ ವಾಟ್ ದೇ ವರ್ ಡೂಯಿಂಗ್. ಸೊ ವೆನ್ ಎಲ್ಲರೂ ಅವ್ರವ್ರ ಕೆಲಸ ಮತ್ತು ಆ ಡಿಫೈನ್ಡ್ ಒಂದು, ಆ್ಯಂಡ್ ಈಚ್ ಆಫ್ ದೆಮ್ ಆರ್ ಕೇಪಬಲ್ ಇನ್ ದೇರ್ ಓನ್ ವೇ. ಅಂದರೆ ನಾಟ್ ದಟ್ ಇವರು ಪ್ರೊಡಕ್ಷನಲ್ಲಿ ಇವ್ರು ಗುಡ್, ಸೊ ದೇರ್ ಫೋರ್ ಇಸ್ ಜಗದೀಶ್ ಮಲ್ನಾಡ್ ಅವರು ಆ್ಯಕ್ಟಿಂಗು ಮಾಡಿದ್ದಾರೆ, ಕಾಶಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ದೇ ಆರ್ ಆಲ್ ಕೇಪಬಲ್ ಟು ಡೂ ಅದರ್ ರೋಲ್ಸ್ ಆಲ್ಸೋ. ಬಟ್ ವೆನ್ ಶಂಕರ್ ಸರ್ ಹ್ಯಾಸ್ ಅಸೈನ್ಡ್, ದೇ ಆರ್ ದ್ಯಾಟ್. ಅವ್ರು ಅದಕ್ಕೆ ಮಾತ್ರ ಫೋಕಸ್ ಮಾಡ್ಕೊಂಡು ಮಾಡ್ತಾಯಿದ್ರು. ಪ್ಲಸ್ ಸ್ಕ್ರೀಮಿಂಗು ಜಗಳ ಅಲ್ಲ ಬಿಡಿ, ಅದು ನಾನು ಅದೇ ತುಂಬ ಜನ ಹೇಳ್ತಾರೆ ಅವ್ರ ಕೋಪ ಬರಲ್ವಾ ಏನು ಯಾವತ್ತಿಲ್ಲ. ನೆವರ್. ಅದೇ ವೆರಿ ಕಾಮ್ ಕೂಲ್. ಆಗಿಲ್ವಾ, ಆಯಿತು, ಓಕೆ ಫೈನ್, ವಿಲ್ ಫಿಗರ್ ಇಟ್ ಔಟ್. ಓಕೆ ನೆಕ್ಸ್ಟ್ ಏನು ಮಾಡೋಣ, ಓಕೆ ವಾಟ್ಸ್ ಪ್ಲಾನ್ ಬಿ, ವಾಟ್ ಇಸ್ ಪ್ಲಾನ್ ಸಿ. ಇದಾಗಿಲ್ಲ, ಲೈಟ್ ಹೊಟ್ಟೋಯ್ತು, ಇನ್ನೇನು ಮಾಡ್ಬೋದು, ವಾಟ್ ಎಲ್ಸ್ ಕ್ಯಾನ್ ವಿ ಡು. ಐ ಥಿಂಕ್ ಆ ಎನರ್ಜಿ ಎಲ್ಲ ಹಾಕಿದಾಗ ಇಟ್ ವಿಲ್ ಬಿ ಮೋರ್ ಪ್ರೊಡಕ್ಟಿವ್ ಅನ್ಸುತ್ತೆ. ಸೊ ಎವ್ರಿಬಡಿ ಈಸ್ ಲೈಕ್ ಓಕೆ he's not mad because it didn't happen. No, he's now telling let's figure how to solve this. There's no use being mad or being screaming or nothing. ಅದರಿಂದ ಏನು ಬರೋಂಥದ್ದೇನಿಲ್ಲ. So he used to tell me an extraordinary thing even today. There are life changing ಅಥವಾ one of those things. So I and Malgudi Days ಅಲ್ಲಿ we used to, me and other kids, obviously lot of kids means disagreements, ಕೋಪ ಜಗಳ ಅದೆಲ್ಲ ಇರ್ತಾಯಿತ್ತು. ನನಗೇನು ತುಂಬ ಕೋಪ ಬರೋದು, ನಾನು ಇಡೀ ಆ ಸೀರಿಯಲ್ ಅಲ್ಲ, ಆ ಫಿಲ್ಮ್ ಮಾಡುವಾಗ ಏನು ಒಂದು 110 ಸೀನ್ಸಲ್ಲಿ ಐ ಆಮ್ ದೇರ್ ಇನ್ 102 ಸೀನ್ಸ್. ಸೊ ಐ ಆಮ್ ಆಲ್ವೇಸ್ ದೇರ್ ಇನ್ ಒನ್ ವೇ ಆರ್ ದಿ ಅದರ್. ಇವ್ರುಗಳಿಗೆ ಅವಾಗ ಇವಾಗ ಬಂದು ಹೋಗೋರು, ಸೊ ದೇ ವಾಸ್ ಟು ಪ್ಲೇ, ಆಟ ಆಡ್ತಾಯಿದ್ರಾ, ಕಣ್ಣು ಮುಂದೆ ಆಟ ಆಡ್ತಾಯಿದ್ದಾರೆ. ನಾನು ಇಲ್ಲಿ ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ, ಅದನ್ನ ಗಟ್ಟೊಡ್ಕೊಂಡು ಮಾಡ್ತಾ ಇದ್ದಾರೆ, ಅವರಲ್ಲಿ ಆಟ ಆಡ್ತಾ ಇದ್ದಾರೆ. ನನಗೆ ಕೋಪ. ಸರಿ, ಏನೋ ಒನ್ ಆಫ್ ದೋಸ್ ಡೇಸ್ ಸಮ್ ಅದರ್ ಥಿಂಗ್, ಸೊ ವಿ ಫಾಟ್. ಸೊ ಹಿ ಹ್ಯಾಡ್ ಅ ವೆರಿ ಡಿಫ್ರೆಂಟ್ ವೇ ಆಫ್ ರಿಸಾಲ್ವಿಂಗ್ ದಿಸ್ ಇಶ್ಯೂ. ಮಕ್ಕಳನ್ನ ಹೇಳಿ ನೋಡೋದು, ಈ ಜಸ್ಟ್ ಕೇಮ್, ಓಕೆ ಇಬ್ಬರು ಜಗಳ ಆಡ್ತಾಯಿದ್ರು, ಯಾಕೆ ಜಗಳ ಆಡ್ತಾಯಿದ್ರ, ಇಲ್ಲ ಅವನೇನೋ ಹಿಂಗೆ ಹೇಳ್ದ, ನಾನೇನೋ ಹಿಂಗೆ ಹೇಳಿದೆ. ಸೊ ಎಷ್ಟು ಲಕ್ಷಕ್ಕೆ ಜಗಳ ಆಡ್ತಾಯಿದ್ದೀರಾ ಅಂತ. ಲಕ್ಷ ವಾಸ್ ಅ ವೆರಿ ಬಿಗ್ ನಂಬರ್ ಬಿಕಾಸ್ ಐ ಡಿಂಟ್ ನೋ ಕ್ರೋರ್ ಇನ್ ದೋಸ್ ಡೇಸ್. ಓಕೆ, ಅವತ್ತಿಗೆ 1000 ವಾಸ್ ಲಕ್ಷ. ಎಷ್ಟು ಲಕ್ಷಕ್ಕೆ ಜಗಳ ಆಡ್ತಾಯಿದ್ರ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇಲ್ಲ ಅದು ಕಾಸಲ್ಲ, ಇದು ಏನಿಂಗ್ ಅಲ್ಲ ಕಂಡ್ರು, ಆಡ್ರಿ ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೀನಿ, ಒಬ್ಬರು ಹೊಡೆದಾಡ್ಕೊಂಬಿಟ್ರಿ. ಎಷ್ಟು ಲಕ್ಷಕ್ಕೆ ಜಗಳ ಆಡ್ತಾಯಿದ್ರೆ ಹೇಳಿ, ತಲೆಗೆ ಹೋಗ್ತಾಯಿಲ್ಲ ನಮಗೆ. ಡಂಬೋಸ್ ವಿ ಆರ್. ದೆನ್ ಫೈನಲಿ ಸೆಡ್, ಲುಕ್, ಈವನ್ ಯು ಹ್ಯಾವ್ ಎನರ್ಜಿ, ಇದು ಯು ಆರ್ ಸ್ಪೆಂಡಿಂಗ್ ಎನರ್ಜಿ, ಎಮೋಷನ್ಸ್ ಸ್ಪೆಂಡ್ ಆಗ್ತಾಯಿದೆ, ಕೋಪ ಮಾಡ್ಕೊಳ್ತಾ ಇದ್ದೀರಾ, ಯು ಆರ್ ಟೆಲ್ಲಿಂಗ್ ವರ್ಡ್ಸ್, ಆಲ್ ದೀಸ್ ಹ್ಯಾಸ್ ಸಮ್ ವ್ಯಾಲ್ಯೂ. ಅದಕ್ಕೊಂದು ಬೆಲೆ ಇಲ್ವಾ? ಹ್ಯಾವ್ ಅ ವೇ. ಇವಾಗ ಜಗಳಕ್ಕೆ ಅದಕ್ಕಾದ್ರೂ ವ್ಯಾಲ್ಯೂ ಇರಲಿ. ವೆನ್ ಯು ಫೈಟ್, ವೆನ್ ಯು ನಿನ್ನ ಕೋಪಕ್ಕೆ ವ್ಯಾಲ್ಯೂ ಇರಬೇಕು. ಒಂಥರ ಶಾಲಲ್ಲಿ ಹಾಕ್ಕೊಂಡು ರಪ್ಪ ತೊಡೆದ್ರು, ಬಟ್ ಅದು ತಲೆಗೆ ಹೋಯ್ತದು, ಸರಿ ಹೋಯ್ತು. ಬಟ್ ಇಟ್ ಚೇಂಜ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಲಾಟ್ ಆಫ್ ಟೈಮ್ಸ್ ಈ ಸಣ್ಣದಗೂ ಯಾರೋ ಅಡ್ಡ ಬಂದ್ಬಿಡ್ತಾರೆ, ಅಥವಾ ಆಟೋ ನೀನೇನು ಗುದ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ, ಅಥವಾ ಯಾರೋ ಟೂ ವೀಲರ್ನ ಅಡ್ಡ ಬಂದು, ಹಾಗೆ ಇದು ಬಲ್ಪ್ ಹೊಡಿತಾರೆ ಇರ್ತದೆ, ಬಲ್ಪಿಂಗ್ ಆನ್ ಆಗ್ತಾ ಇರ್ತದೆ. ನನಗೆ ಫಸ್ಟ್ ಕೋಪ ಬರುತ್ತೆ, ಬೈಯೋಣ ಅನ್ಸುತ್ತೆ, ಆಮೇಲೆ ಎಷ್ಟು ಲಕ್ಷಕ್ಕೆ ಜಗಳ ಆಡ್ತಾ ಇದ್ದೀನಿ, ಇಷ್ಟು ವರ್ತ್ ಆಯಿತು, ಈಸ್ ಇಟ್ ವರ್ತ್, ಜಸ್ಟ್ ಸೊ ಹ್ಯಾಪೆಂಡ್. ಓಕೆ, ಓಕೆ, ದಟ್ ಆ ಒಂದು 2 ಸೆಕೆಂಡು ಯು ಥಿಂಕ್ ಬ್ಯಾಕ್ ಆ್ಯಂಡ್ ಸೇ, ಈಸ್ ದಿಸ್ ವರ್ತ್ ಮೀ ಗೆಟಿಂಗ್ ಇಟ್. ಸೊ ವಾಸ್ ಹಿ ಆಲ್ವೇಸ್ ಲೈಕ್ ಹೂ, ಅವ್ರಿಗೆ ಹೆಂಗೆ ಇವೆಲ್ಲ ಬರ್ತಾಯಿತ್ತು? ಐ ಥಿಂಕ್ ಆನ್ ಹೈಂಡ್ ಸೈಟ್, ಅಂದರೆ ಇವತ್ತಿಗೆ ನಂಗಿಲ್ಲ, ನಾನು ಐ ಹ್ಯಾವ್ ಡನ್ ಮೈ ಮಾಸ್ಟರ್ಸ್ ಇನ್ ಸೋಷಿಯಾಲಜಿ ಆಲ್ಸೋ. ಅದರಲ್ಲಿ ವಾಟ್ ಐ ಲರ್ನ್ಡ್, ಆ್ಯಂಡ್ ದೆನ್ ಅಫ್ಕೋರ್ಸ್ ಏಜ್ ಇಸ್ ಆಲ್ಸೋ ಟಾಟ್ ಮಿ ಲಾಟ್ ಆಫ್ ಸ್ಟಫ್. ನನಗೆ ಇವತ್ತಿಗೆ ಅನಿಸುತ್ತೆ, ಐ ಥಿಂಕ್ ಆ್ಯಸ್ ಅ ಅವರ ಚೈಲ್ಡ್ಹುಡಲ್ಲಿ ಈಸ್ ಗಾನ್ ಥ್ರೂ ಅ ಲಾಟ್. ಇಫ್ ಯು ರೀಡ್ Anand Sir's book on how they grew up and his articles, I think both of them, they have had a very challenging childhood until they went to Bombay or established themselves. I think they have seen a lot. Lot of people ತುಂಬ ಬಿಟ್ಟರ್ ಆಗಿ ಹೋಗ್ತಾರೆ. ಲಾಟ್ ಆಫ್ ದೆಮ್ ಲರ್ನ್ ಹೌ ಟು ಟೇಕ್ ದಟ್ ಆಸ್ ಅ ಪ್ಲ್ಯಾಟ್ಫಾರ್ಮ್ ಆಗಿ ಅದನ್ನೊಂದು ಬೇಸ್ ಆಗಿ ತೊಗೊಂಡು ಅದ್ರ ಮೇಲೆ ಬಿಲ್ಡ್ ಮಾಡಿಕೊಂಡು, ವಿ ವಿಲ್ ಓನ್ಲಿ ಲರ್ನ್ ಫ್ರಮ್ ದಟ್, ವಿಲ್ ನೆವರ್ ಬಿ ಬಿಟರ್ ಅಬೌಟ್ ಇಟ್ ಅಂತ ತೊಗೊಂಡು ಮುಂದೆ ಬರೋರು ಇರ್ತಾರೆ. ಐ ಥಿಂಕ್ ಹಿ ವಾಸ್ ಇನ್ ಅ ಡಿಫ್ರೆಂಟ್ ಲೀಗ್ ಇನ್ ದಟ್. ಅವ್ರು ಏನು, ಐ ಥಿಂಕ್ ವಾಟ್ ಎವರ್ ಹಿ ಸಾ ಆರ್ ಹಿ ವೆಂಟ್ ಥ್ರೂ, ಆ ಕಷ್ಟಗಳನ್ನ
ಅದನ್ನು ಐ ಥಿಂಕ್ ಹಿ ಟರ್ನ್ಡ್ ಇಟ್ ಇನ್ ಟು ಹಿಸ್ ಎನರ್ಜಿ. ಐ ಥಿಂಕ್ he took it all and channelized into creativity ಅನ್ಸುತ್ತೆ. I said, I have gone through this, I have done this. And if I have done this, there's something I'm meant to do ಅಂತ. I think I was destined to do this ಅಂತ. Because see, when you see his graph, he's gone after every single thing which most normal people, even fairly better than normal people, wouldn't even think of doing it. Yes. Forget attempt to dream ಅಲ್ಲ, ಅದನ್ನು ಯೋಚನೆ ಮಾಡ್ತಾ ಇರಲಿಲ್ಲ, ಮಾಡಬಹುದಾ ಅನ್ನೋ ಆ ಒಂದು ಇದು ಬರ್ತಾ ಇರಲಿಲ್ಲ. ಉದಾಹರಣೆಗೆ ಒಂದು ಅಂಡರ್ ವಾಟರ್ ಒಂದು ಶಾಟ್ ಇಡಬೇಕು, ಅಂಡರ್ ವಾಟರ್ ಶೂಟಿಂಗ್ ಮಾಡಬೇಕು. ನಾವು ಆರಿಫ್ಲೆಕ್ಸ್ ಆಗ ನಮ್ಮ ಇದರಲ್ಲಿ ದಟ್ ವಾಸ್ ವರ್ತ್ ಸಮ್ 30 lakhs 40 lakhs ಅಂತ ಹ್ಯೂಜ್ ಅಮೌಂಟ್ ಆಫ್ ಮನಿ. ದೇವ್ರಿಗಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅದನ್ನು, ಕ್ಯಾಮ್ರಾನ ಅಷ್ಟೂ ಕೇರ್ಫುಲ್ಲಾಗಿ ಇಟ್ಕೊಂಡು ಅದಕ್ಕೆ 2 ಜನ ಇರ್ತದೆ ಯಾವಾಗಲೂ. ನಮ್ಗೆ ಇನ್ನೊಬ್ರಿಗೆ ಇರ್ತಾ ಇದ್ರು ಇಲ್ವೋ, ಅಪ್ಪಿ ತಪ್ಪಿ ಹತ್ರ ಹೋಗಬಾರ್ದು ಅಂತ 2 ಇರ್ತವ್ರಿಗೆ, ಅಷ್ಟು ಇದು ಅಂತಾರೆ. ಸೊ ಅದನ್ನು ಅಥವಾ ಅದರದ್ದು ಯಾವುದೇ ಒಂದು ವಿಧವನ್ನು ನೀವು ನೀರಲ್ಲಿ ಹಾಕ್ತೀರಾ ಅಂತಂದರೆ, ಇನ್ ಎನಿ ವರ್ಷನ್ ಯು ವಿಲ್ ಸೇ ಯು ಆರ್ ಕ್ರೇಜಿ. ದಟ್ಸ್ ಓನ್ಲಿ ವರ್ಡ್ ಯು ವಿಲ್ ಯೂಸ್. Like 30 films you can do out of the money that you have that camera, and you're thinking for 2 shots you're going to put it in the water. So no, I'm not putting that in the water. I need to figure out a way how to shoot in the water. So we everybody got together. He created a drum. We welded a glass into it, and we had the first shot in Malgudi Days. Anand Sir will dive into a river. There's an underwater shot. ಸೊ ಒಂದು ಡ್ರಮ್ಮಲ್ಲಿ ಒಂದು ಕ್ಯಾಮ್ರಾಮ್ಯಾನ್ ಕೂರಿಸಿ, ಸೊ ಅವ್ರು ಗಾಳಿ ಬೇಕಲ್ಲ, ಸ್ವಲ್ಪ ಡೆಪ್ತ್ ಇದೆ, ಅದು ಉದ್ದುದ್ದ ಇತ್ತದು. ಸೊ ಸಿಮೆಂಟ್ನೇ ಪಂಪ್ ಮಾಡೋ ಒಂದು ಪೈಪ್ ಇತ್ತು, ಆ ಪೈಪ್ ಅಂತ ಗಾಳಿ ಹೊಡಿತಾ ಇದ್ದೀವಿ. ರಾಮಚಂದ್ರ ಸರ್ ಒಳಗೆ ಕೂರಿಸ್ಬಿಟ್ಟಲ್ಲ, ಸಾಯಿಸ್ಬಿಡ್ತೀಯ ಶಂಕರ, ನಿನ್ನನ್ನು ಸಾಯಿಸ್ಬಿಡ್ತೀಯ ಕಣ ಅಂತ ಬೈತಾನೆ ಇದ್ರು. ಬಟ್ ಈ ಸ್ಯಾಡ್ ಆ್ಯಂಡ್ ಸೊ ದೆರ್ ಇಸ್ ನಥಿಂಗ್ ದಟ್ ಕ್ಯಾನ್ ಬಿ ಡನ್. ದಟ್ ಈಸ್ ಆನ್ ದ ಕ್ರಿಯೇಟಿವ್ ಸೈಡ್, ರೈಟ್? ಅಫ್ಕೋರ್ಸ್ ದೆರ್ ಇಸ್ ಒನ್ ಫೇಮಸ್ ಎಕ್ಸಾಂಪಲ್, ಅದು ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ಆ್ಯಂಗಲ್ ಬೇಕಾಗಿತ್ತು, ಕಾಂಪೌಂಡ್ ಇತ್ತು, ಇಲ್ಲ ಅಂತಂದ್ರೆ ಸೊ ಈ ಬ್ರೋಕ್ ದ ಕಾಂಪೌಂಡ್, ಫಿನಿಶ್ ದ ಶಾರ್ಟ್ ಆ್ಯಂಡ್ ಬಿಲ್ಟ್ ಇಟ್ ಬ್ಯಾಕ್. ಯಾವ ಮೂವಿಗಿದು? ಇದು ಮ್ಯಾಗ್ಲುಡಿ ಡೇಸ್ಗೆ. ನನಗೆ ಆ ಆ್ಯಂಗಲ್ ಬೇಕು ಅಂತ. ನನಗೆ ಅದು ಎಲ್ಲಿ ಇಡ್ತೀರಿ ಇವತ್ತಿನ ಯಾವುದೋ ಹಿಂಗೆ ಇಡೋದು ಹಂಗಿಡೋದಲ್ಲ, ಇಲ್ಲ ಸ್ವಲ್ಪ ಹಿಂದೆ ಇಡೋಣ, ಸ್ವಲ್ಪ ಮುಂದೆ ಇಟ್ಬಿಟ್ಟು ಚೀಟ್ ಮಾಡಿಬಿಡೋಣ, ಇಲ್ಲ ನನಗೆ ಈ ಡೆಪ್ತ್ ಬೇಕು, ಇದು ಬೇಕು. ಸೊ ಒಂದು ಸಣ್ಣ ಕಾಂಪೌಂಡ್ ಇತ್ತು, ವಿ ಬ್ರೋಕ್ ಇಟ್, ಫಿನಿಶ್ ದ ಶಾರ್ಟ್. And our art team was there, chak, they put it back together, plastered it better than before. So this is the creative side. Then comes the other craziness. I mean, ತುಂಬ ಜನಕ್ಕೆ ಇದು ಗೊತ್ತಿದೆಯೋ ಅಥವಾ most people don't talk. But decades together, we were all, I can't use the word at the mercy of ಅಂತ, ಅದು ತುಂಬ ಸ್ಟ್ರಾಂಗ್ ವರ್ಡ್ಸ್ ಆಗೋಗುತ್ತೆ. We didn't have a choice but to go process our films in Chennai. ನಮ್ದು ಏನೇ ಇಶ್ಯೂ ರೆಕಾರ್ಡ್ ಮಾಡಬೇಕಾ ಚೆನ್ನೈಗೆ ಹೋಗಬೇಕು, ಪ್ರತಿಯೊಂದಕ್ಕೆ ಏನೇ ಇದು ಮಾಡಬೇಕು ಅಂದರೂ ಅಲ್ಲಿಗೆ ಹೋಗಬೇಕಾಗಿತ್ತು. ಆ್ಯಂಡ್ ಫಾರ್ ವಾಟ್ ಎವರ್ ರೀಸನ್ಸ್, ಅಫ್ಕೋರ್ಸ್ ಅವರ ಲೋಕಲ್ ಇದಕ್ಕೆ ಫಸ್ಟ್ ಆದ್ಯತೆ ಕೊಡ್ತಾಯಿದ್ರು. ನಮ್ದೆಲ್ಲನೋ ವಾಟ್ ಎವರ್ ಯೂಸ್ ಟು ಗೆಟ್ ಡನ್ ಇನ್ ಮಿಡ್ ನೈಟ್, ಗ್ರೇವ್ ಯಾರ್ಡ್ ಶಿಫ್ಟ್ ಕೊಡ್ತಾಯಿದ್ರು ನಮಗೆ, ಮಿಡ್ ನೈಟ್ಸಲ್ಲಿ ಶೂಟ್ ಮಾಡೋದು. ಇಟ್ಸ್ ಫ್ರಸ್ಟ್ರೇಟಿಂಗ್ ಫಾರ್ ಎನಿಬಡಿ. ಸೊ ಲೈಕ್ ವಾಟ್ ಇಸ್ ಅದೇ ಅಂತ ಒಂದು ರಾಕೆಟ್ ಸೈನ್ಸ್, ವೈ ಕ್ಯಾನ್ ವಿ ಹ್ಯಾವ್ ಅವರ್ ಓನ್ ಸ್ಟುಡಿಯೋ? ಸೊ that one thought created Sanket, which he literally had to pledge everything he had to create that. Now who does that? Which person in his right mind in those days? ಇವತ್ತಿಗೆ ರಿಸ್ಕ್ ಟೇಕರ್, ಆಂಟ್ರಪ್ರನರ್, ಅದೆಲ್ಲ ಒಳ್ಳೊಳ್ಳೆ ವರ್ಡ್ಗಳಿದೆ. ಯಾವತ್ತಿಗೆ ಓಕೆ ಅಂದರೆ ನಿಮ್ಯಾನ್ಸಿಗೆ ಕರ್ಕೊಂಡು ಹೋಗ್ಬೇಕಷ್ಟೆ ಆ ಬಾರ್ಡ್ರಲ್ಲಿ. ಸಿ ಬಟ್ ಈ ಪುಲ್ಡ್ ಇಟ್ ಆಫ್. ದೆನ್ ಈ ಸೇಸ್ ಐ ಆಮ್ ಗೋನ್ ಟು ಸ್ಪೆಂಡ್ ಮೈ ಓನ್ ಮನಿ, ಪ್ರಿಪೇರ್ ಎ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಫಾರ್ ಮೆಟ್ರೋ ಫಾರ್ ಬ್ಯಾಂಗ್ಳೂರ್, ಆ್ಯಂಡ್ he gives it free to the government. I think ಅವರು ಗುಂಡೂರಾವ್ ಇಲ್ಲ, ಆಗ ರಾಮಕೃಷ್ಣ ಹೆಗಡೆ ಸರ್ ಜಸ್ಟ್ ಬರೋದು ಮುಂಚೆ ಐಡಿಯಾಸ್. ಸೊ he gives it. Then he says Nandi Hills is a beautiful place, but there's no rope way. Like, why do you need rope way? There is a road anta. I said, guys, it has nothing to do with reaching there. It is creating the economics to create tourism, and the tourism will create resorts will create jobs will create value. ಸೊ ಇದೆಲ್ಲ ಕೇಳ್ತಾ ಇದ್ರೆ ಅವ್ರು ಅವತ್ತಿನ ಯೋಚನೆ ಮಾಡ್ತಿರಲಿಲ್ಲ, ಎಲ್ಲೇ ಹೋದ್ರೂ ಇದರಿಂದ 20 years 30 years ಅದರಿಂದ ಇನ್ನೆಷ್ಟು ಜನಕ್ಕೆ ಏನು ಇಂಪ್ರೂವ್ ಆಗುತ್ತೆ, ಏನು ಬೆಳವಣಿಗೆ ಬರುತ್ತೆ, ಅದರಿಂದ ಏನು ಬೆನಿಫಿಟ್ ಆಗುತ್ತೆ, ಏನು ಸೆಕೆಂಡ್ರಿ ಬೆನಿಫಿಟ್ಸ್ ಇದೆ, ಟೆರಿಷರಿ ಬೆನಿಫಿಟ್ಸ್ ಏನಿದೆ, ಇದನ್ನು ಅವತ್ತು ಯೋಚನೆ ಮಾಡ್ತಾರೆ. ಅಂದರೆ ನಮಗೆ ಇನ್ನೂ ಅದ್ರದ್ದು ಆ ಥರ ಒಂದು ವಿಚಾರ ಇದೆ ಅಂತ ಗೊತ್ತಿಲ್ಲದೆ ಇರೋ ಕಾಲದಲ್ಲಿ. ಐ ಥಿಂಕ್ ಈಸ್ ಅ ಫಾದರ್ ಆಫ್ ಸ್ಟಾರ್ಟ್ಅಪ್ಸ್ ಅನ್ಬೇಕು. ಇಮ್ಯಾಜಿನ್, ಇನ್ನೂ ಫರ್ದರ್ ಹೇಳ್ತೀನಿ, ಈ ಸ್ಪೆಂಡ್ ಮನಿ
ಅದು ಫೋಟೋ ಎಲ್ಲೂ ಸಿಗ್ತಲ್ಲ. ಐ ಬಿನ್ ಟ್ರೈಯಿಂಗ್ ಆ್ಯಂಡ್ ಐ ಆಮ್ ಡೆಸ್ಪರೇಟ್ಲಿ ಟ್ರೈಯಿಂಗ್ ಆ್ಯಂಡ್ ಇಫ್ ಸಂಬಡಿ ಔಟ್ ದೇರ್ ಸೀಸ್ ದಿಸ್ ಆ್ಯಂಡ್ ಗೆಟ್ಸ್ ಇಟ್ ಪ್ಲೀಸ್. He spent his money to have a precast house, a full-fledged 350 square feet house ಇದು precast ಇದು ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ. ಎಕನಾಮಿಕಲಿ ಕಟ್ಟೋದು ಹೇಗೆ, ನಾವು ತಿರ್ಗಿ ಕನ್ವೆನ್ಷನಲ್ ಮಾಡಿದ್ರೆ ಎಕ್ಸ್ಪೆನ್ಸ್ ಆಗುತ್ತೆ. ವಾಟ್ ಇಫ್ ಐ ಆಮ್ ಏಬಲ್ ಟು ಬ್ರಿಡ್ಜ್ಗಳು ಸ್ಲ್ಯಾಬ್ಗಳು ಮಾಡೋ ಥರ, ವೈ ಕಾಂಟ್ ಐ ಹ್ಯಾವ್ ದ ಹೋಲ್ ಹೌಸ್ ಆಸ್ ಒನ್ ಕಾಸ್ಟ್? ಈ ಸ್ಪೆಂಟ್ ಇಸ್ ಓನ್ ಮನಿ, ಬಟ್ ದಟ್ ಹ್ಯಾಡ್ ಅ proof of concept. Then he was trying to convince the government to say, use this as a concept. I don't want any money. But this is, you are saying it can't be done. Here it is. Here is the proof. ಸೊ ಯೂಶಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಡಿದ್ರು ಜನಕ್ಕೆ ಒಂದು ಡೌಟ್ ಇರುತ್ತೆ, ಏನು ಮುಂದೆ ಪೊಲಿಟಿಷಿಯನ್ ಆಗ್ಬೇಕಂತ ಈ ಥರ ಎಲ್ಲ ಮಾಡ್ತಾ ಇದ್ರಾ? He had every chance. But his belief was, I am not good at that. There are people who are very good at it. He was a very good soldier. Andre, he was never a general. He was always a very good soldier. ಅವ್ರು ನನಗೆ ಬಿಟ್ಬಿಟ್ಟು, ನಂಗೆ ಫ್ರೀಯಾಗಿ ಬಿಟ್ಬಿಟ್ಟು, ನಾನು ಅದು ಇದೆಲ್ಲ ತೊಗೊಂಬಂದು ಎಲ್ಲ ರೆಡಿ ಮಾಡಿಕೊಡ್ತೀನಿ. ಆ್ಯಂಡ್ ಹಿ ವಾಸ್ ಆಲ್ವೇಸ್ ಪ್ಯಾಷನೇಟ್ ಅಬೌಟ್ ದ ಸ್ಟೇಟ್. ರಾಜ್ಯಕ್ಕೆ ಏನಾದ್ರು ಮಾಡಬೇಕಂತ. ಇಲ್ಲಿ ಈ ಜನಗಳಿಗೆ, ಈ ರಾಜ್ಯಕ್ಕೆ ಇಲ್ಲಿ ಏನು ಮಾಡ್ಬೋದು ನಾನು? ಆ್ಯಂಡ್ ಇಟ್ ಸೌಂಡ್ಸ್ ವೆರಿ ಕ್ಲೀಶೆಡ್ ಇವತ್ತು ಹೇಳೋದಕ್ಕೆ, ಅವ್ರು ಅಷ್ಟಲ್ಲ ಆ ಥರ ಇಲ್ಲ. ಹಿ ವಾಸ್ ಜೆನ್ಯೂನ್ಲಿ ಲೈಕ್ ದಟ್ ಬಿಕಾಸ್ ದಿ ಆಕ್ಸಸ್ ಹಿ ಹ್ಯಾಡ್, ದ ಕೈಂಡ್ ಆಫ್ ಕನೆಕ್ಟ್ಸ್ ಹಿ ಹ್ಯಾಡ್, ಹಿ ಕುಡ್ ಹ್ಯಾವ್ ಡನ್ ಹಂಡ್ರೆಡ್ಸ್ ಆಫ್ ಥಿಂಗ್ಸ್ ಫಾರ್ ಹಿಮ್ಸೆಲ್ಫ್. ಖುಷಿ ಆಗುತ್ತೆ, ಯಾಕೆಂದರೆ ಇವತ್ತು ಆಕ್ಸಸ್ಸು, ಪವರ್, ಅದೇ ಇಲ್ಲ ನೀವು ಪವರಲ್ಲಿ ಇರಬೇಕಿಲ್ಲ, ಪವರ್ಫುಲ್ ಪೀಪಲ್ಗೆ ಯಾರು ಬೇಕಾದ್ರೂ ನಾನು ಫೋನ್ ಮಾಡಿದ್ರೆ ನನ್ನ ಕೈಗೆ ಸಿಗೋರು ಅಂತಿದ್ದಾಗ, ಮೋಸ್ಟ್ಲಿ ನನ್ನಾಯಿತು, ನನ್ನ ಹೊಟ್ಟೆ ತುಂಬಿಸ್ಕೊಂಡಿದ್ದಾಯಿತು, ನನ್ನ ಜನ್ರೇಷನ್ಗೆ ನಾನು ಮಾಡ್ಕೊಳ್ಳೋದು ಒಂದಾದರೆ, ಇವ್ರ ಕತೆ ಎಲ್ಲ ಕೇಳಿದ್ರೆ so much ಕರ್ನಾಟಕಕ್ಕೆ ಏನೋ so that country club finally when they had to pay off the loan and everything, Anna Nag Sir had to do 100 other challenges. He was the minister at that time. Aru madam had to go through hell to get that done, and you feel bad, like, look, he had all that, which means that he never misused it, not even for a second. It's not like, oh, he had done that and then he was, no, nothing, zilch. I think that's why people still talk about him today. 35 years, 40 years, if 70% of autos have his photo behind, and anybody who I speak to, and especially people who, it fascinates me. There are youngsters, 24 or 25, and they are like, no, we are crazy fan of Shankar Nag. I'm skeptical. First, you want some likes, ಅಥವಾ you're ಇವತ್ತಿಗೆ ಅದು ಫ್ಯಾಷನ್ ಅಂತ ಮಾಡ್ತಾ ಇದ್ದೀರೇನೋ. ಬಟ್ once I talk to them, once I interact with them a little bit more, then I am like what is the impact he's had beyond his time ಅಂತ. So they've read up, they've heard their dads, ಅವರ ತಂದೆನೋ ಅವರು ಯಾರೋ ಅವ್ರನ್ನ ಕೇಳಿ ಅವ್ರ ಬಗ್ಗೆ ಹೇಳಿ ಅಥವಾ ಇವ್ರನ್ನಾಗ ಹಾಕಿದ ಅಂತ ಅವ್ರ ಬಗ್ಗೆ ಎಲ್ಲ ಇದೆಲ್ಲ ಹೇಳಿದ ತಕ್ಷಣ then they become fans of his. So then it is like, okay, this is what they mean, like, ನೀವು ಮಾಡಿರೋದು ಅಥವಾ ನಿಮ್ಮ why people, at least ನಮ್ಮ generation or the previous generation, why they were so concerned about their name and reputation. ನೀವು ಹೋದ್ಮೇಲೂ ನಿಮ್ಮನ್ನ ಜನ ಹೀಗೆ ಜ್ಞಾಪಿಸ್ಕೋಬೇಕಂದ್ರೆ ಅದು ನಿಮ್ಮ ಕರ್ಮ ಅಂತಾರಲ್ಲ, ನಿಮ್ಮ ಕೆಲಸದಿಂದ ಮಾತ್ರ ಅದು ನಿಸ್ವಾರ್ಥ ಕೆಲಸಗಳು ಲೈಕ್ ದಿಸ್. ಅಂದರೆ ಇನ್ಸಿಡೆಂಟ್ಲಿ ಲಾಸ್ಟ್ ಐ ಥಿಂಕ್ 5-6 years ago, 6 years ago I think, Supreme Court made a landmark ruling ಈ ವಿಚಾರದಲ್ಲಿ, ಸೇಯಿಂಗ್ ಡೆಫಮೇಷನ್, ಒಬ್ಬ ವ್ಯಕ್ತಿ ಹೆಸರು ಹಾಳು ಮಾಡೋದು ಈಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು ಅಟೆಂಪ್ಟಿಂಗ್ ಟು ಕಿಲ್ ಹಿಮ್ ಆರ್ ಕಿಲ್ಲಿಂಗ್ ಹಿಮ್ ಅಂತ, ಫಿಸಿಕಲಿ, ಬಿಕಾಸ್ ದೇ ಸೇಯಿಂಗ್ ದಟ್ ಈಸ್ ಈವನ್ ಮೋರ್ ಅಂತ. ಎಸ್, ಇಲ್ಲಿ ಸಾಯಿಸಿದ್ರೆ ಜೀವ ಹೋಯ್ತು ಅಷ್ಟೇ, ಬಟ್ ವೆನ್ ಯು ಕ್ಯಾರೆಕ್ಟರ್ ಅಸಾಸಿನೇಟ್, even beyond his death, that thing haunts him. So therefore be very careful when you speak or when you ಒಬ್ಬರನ್ನ ತೆಗಳಿ ಮಾತಾಡೋದು ಅಥವಾ ಅವ್ರನ್ನ ಕೆಟ್ಟದಾಗಿ ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡೋದು ತುಂಬ ಯೋಚನೆ ಮಾಡಿ ನೋಡಿ, that's causing a lot of damage. And I think today it's significant because today ಇವತ್ತೇನು ಇಂಟರ್ನೆಟ್ ಎರಾ ಅಲ್ಲಿ, ಇವತ್ತೇನು ಸೋಷಿಯಲ್ ಮೀಡಿಯಾ ಎರಾ ಅಲ್ಲಿ, the confidence of anonymity makes people write all kinds of crap. ಅದು ಬಟ್ ಯು ಶುಡ್ ಥಿಂಕ್, ಅಂದ್ರೆ ಅವರೆಲ್ಲರ ಯೋಚನೆ ಮಾಡಿ ನೋಡಿ, ಅಲ್ಲ ಎಂತೆಂಥವ್ರು ಇದ್ದ ಜಾಗ ಇದು, ಎಂತೆಂಥ ಎಕ್ಸಾಂಪಲ್ಸ್ ಬಿಟ್ಟು ಹೋಗಿದ್ದಾರೆ, ಇವತ್ತು ನೀವೇನು ಮಾಡ್ತಾ ಇದ್ದೀರಾ, ಇವತ್ತು ಇದನ್ನಾದ್ರೂ ನಾವು ಸ್ವಲ್ಪ ಆದರೂ ಕಲಿಯೋಣ, ಅದರಿಂದ ಆದರೂ ನಮ್ಮ ಮಾತುಗಳಲ್ಲಿ ಸ್ವಲ್ಪ ತೂಕ ಇರಲಿ. ಸೊ ದಿಸ್ ಇಸ್ ಮೈ ಮಾಮ್ಸ್ ಫೇವ್ರೆಟ್, ಇದು ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಇಟ್ಸ್ ಸೋ ಡೀಪ್. ಐ ಥಿಂಕ್ ಪೀಪಲ್ ಲೈಕ್ ಅಸ್, ಲೈಕ್ ಅದೇ ಮುಂದಕ್ಕೆ ತೊಗೊಂಡೋಗೋದಂದ್ರೆ ಏನು, ಆ ಹಳುಬರು ಬಿಟ್ಟು ಹೋಗಿರೋ ಒಂದಷ್ಟು. ನೋ, ವಿ ಶುಡ್ ಟಾಕ್.
ನನ್ನ ಬಿಲೀಫ್ ಇಷ್ಟೇ. ಮಾತಾಡ್ಬೇಕು. ನಂಗೆ ಲಾಟ್ ಆಫ್ ಪೀಪಲ್ ವಿಲ್ ಆಸ್ಕ್ ವೈ ಇಸ್ ವೆರಿ ಸಿಂಪಲ್. ಶಂಕರ್ ನಾಗ್ ಅವ್ರ ಬಗ್ಗೆ ಎಷ್ಟು ಮಾತಾಡ್ತೀವೋ, ಅವರ ನೆನಪುಗಳು, ಅವರ ಮೆಸೇಜನ್ನು ಮತ್ತು ಅವರ ಏನು ಸಾಧನೆಗಳ ಜೊತೆಗೆ ಅವರ ಏನು ಎಫರ್ಟ್ ಇತ್ತು ಇಲ್ಲಿನ ಏನು ಅವರ ಹೆಸರನ್ನು ಉಳಿಸೋಗ್ಬೇಕು ಅನ್ನೋದ್ರ ಬಗ್ಗೆ ಐ ಕೀಪ್ ಆನ್ ಟಾಕಿಂಗ್ ಆ್ಯಸ್ ಲಾಂಗ್ ಆಸ್ ಐ ಕ್ಯಾನ್. ನಂಬರ್ 1. ನಂಬರ್ 2, ಇದ್ರ ಬಗ್ಗೆ ಕಂಪ್ಲೇಂಟ್ ಅಂದ್ಕೊಳ್ತಾರೋ ಅಥವಾ ಇವನು ಓಲ್ಡ್ ಫೆಲೋ ಈಸ್ ರೆಮಿನಿಸಿಂಗ್ ಇಸ್ ಓನ್ ಇದು ಅಂತ ಅಂದ್ಕೊಳ್ತಾರೋ, ಐ ಡೋಂಟ್ ಕೇರ್. ಬಟ್ ಆಸ್ ಲಾಂಗ್ ಆಸ್ ಐ ಕೀಪ್ ಆನ್ ಸ್ಪೀಕಿಂಗ್ ದಟ್ ಪ್ಲೀಸ್ ಥಿಂಕ್ ಬಿಫೋರ್ ಯು ಆ್ಯಕ್ಟ್, ಬಿಫೋರ್ ಯು ಡೂ ಥಿಂಗ್ಸ್. ವ್ಯಾಲ್ಯೂ ನಿಮ್ಮ ಬಗ್ಗೆ ಆದರೂ ವ್ಯಾಲ್ಯೂ ಮಾಡ್ಕೊಳ್ಳಿ. ಮಾತಲ್ಲಾಗಲಿ, ನಿಮ್ಮ ನಡತೆಗಳಾಗಲಿ, ನಿಮ್ಮ ನುಡಿಯಲ್ಲಿ, ನಿಮ್ಮ ಬಿಹೇವಿಯರಲ್ಲಿ ನೀವು ಹೇಗೆ ಮಾಡ್ತೀರ ಅನ್ನೋ ಯೋಚನೆ ಮಾಡಿ. ಇಟ್ಸ್ ನಾಟ್ ಅನ್ ಓಲ್ಡ್, ಇಟ್ಸ್ ನಾಟ್ ನ್ಯೂ, ಇಟ್ ಈಸ್ ಜಸ್ಟ್ ಬೇಸಿಕ್ ಹ್ಯೂಮನ್ ಡೀಸೆನ್ಸಿ. ಅದನ್ನು ನೀವು ಮಾಡ್ಕೊಂಡು ನಾವು ಕಾಪಾಡ್ಕೊಂಡು ಹೋಗೋದನ್ನು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಎಷ್ಟೇ ಯಾರು ಕೇಳಿಸ್ಕೊಳ್ತಾರೆ. 1000 ಜನದಲ್ಲಿ 10 ಜನಕ್ಕೆ ಅದು ಎಫೆಕ್ಟ್ ಆದರೂ ಇಟ್ಸ್ ವರ್ತ್ ಇಟ್. ಒಬ್ರಿಗಾಗಲಿ ಇಟ್ಸ್ ವರ್ತ್ ಇಟ್. ಆಗದೆ ಇದ್ರೂ ಪರವಾಗಿಲ್ಲ, ವಿಲ್ ಕೀಪ್ ರಿಪೀಟಿಂಗ್ ಅಂತ. ದೆನ್ ಇವಾಗ ಒಂದು ಮೆಟಫರ್ ಕೊಡ್ತೀನಿ. ಇವತ್ತು ನಾವೆಲ್ಲ ಇಂಟರ್ನೆಟ್ ಕನೆಕ್ಟ್ ಆಗಿದ್ದೀವಿ. ಇಂಟರ್ನೆಟ್ ಇಟ್ ಸೆಲ್ಫ್ ಇಸ್ ಒನ್ ಫೋರ್ಸ್ ಅಲ್ವಾ, ಒಂದು ಎನರ್ಜಿ ಅಲ್ವಾ. ವಿ ಆರ್ ಹ್ಯಾವಿಂಗ್ ಆಕ್ಸೆಸ್ ಟು ಎವ್ರಿಥಿಂಗ್. ಸೊ ಇವಾಗ ನೀವು ಕೊಡೋ ಉದಾಹರಣೆಗಳು, ಇವಾಗ ಪ್ರಾಬ್ಲಿ ಯು ಆರ್ ಒನ್ ಆಫ್ ದ ವೈಫೈ ಫಾರ್ ಶಂಕರ್ ನಾಗ್ ಸರ್. ಅಂದರೆ ಅವತ್ತು ನೀವು ಅದೆಲ್ಲ ನೋಡಿದ್ದೀರಾ. ಸೊ ಥ್ರೂ ವಿಚ್ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಹೌ ಹಿ ವಾಸ್. ಯು ಆರ್ ಟ್ರೈಂಗ್ ಟು ಹೆಲ್ಪ್ ಅಸ್ ನಾಲೆಜು. ಇವ್ರು ಹಿಂಗಿದ್ರ, ಇವರಿಂದ ಹಿಂಗೆ ಕಲಿಬೋದಾ. ಆ್ಯಂಡ್ ಐ ಆಮ್ ಶೋರ್ ಇವಾಗ ನೀವು ಹೇಳಿರೋ 5 ವಿಚಾರಗಳಲ್ಲಿ ಯಾವುದೋ 2 ಇಲ್ಲಿ ನೋಡ್ತಾ ಇರೋರ ತಲೆಯಲ್ಲಿ ಹೋಗಿ ನಾವು ಇದನ್ನು ಯಾಕೆ ನಮ್ಮ ಲೈಫಲ್ಲಿ ತೊಗೋಬಾರ್ದು ಅಂತ ಅನಿಸಿಲ್ಲ ಅಂದರೆ ಚಾನ್ಸೇ ಇಲ್ಲ. 100%. ನಾನು ಇನ್ನೂ ಫರ್ದರ್ ಎಲಾಬ್ರೇಟ್. ಈಗ ನಮಗೆ ಆ ಟೈಮಲ್ಲಿ ನಾನು ಓದುವಾಗ ಐ ಹ್ಯಾಡ್ ಟು ಗೋ ಟು ಅ ಲೈಬ್ರರಿ. ದರ್ಸ್ ನೋ ಆಕ್ಸೆಸ್ ಟು ಇನ್ಫಾರ್ಮೇಷನ್. ಲೈಬ್ರರಿಗೆ ಹೋಗಿ ಕೂತು ಓದಿ, ಬುಕ್ ಹುಡುಕಿ ಮಾಡಿ ಓದಿ ಎಲ್ಲಿ ಬಂದಿದ್ದೀವಿ ಅಂದರೆ, ವಿಚ್ ಮೀನ್ಸ್ ಶಂಕರ್ ನಾಗ್ ಸರ್ ಹ್ಯಾಡ್ ಇವನ್ ಮೋರ್ ಚಾಲೆಂಜಿಂಗ್ ಟೈಮ್. ಈಗ ನನ್ನ ಜನ್ರೇಷನ್, ನನ್ನ ಇದಕ್ಕೆ ಅಷ್ಟು ಕಷ್ಟ ಆಯಿತು ನಾಲೆಜ್ಗೆ ಅಂತಂದರೆ, ಇಮ್ಯಾಜಿನ್ ದ ಅಮೌಂಟ್ ಆಫ್ ಎಫರ್ಟ್ ಯು ವುಡ್ ಹವ್ ಪುಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲರ್ನ್. ಬಿಕಾಸ್ ಇದು ಗಾಳೀಲಿ ಮಾತಿದ್ದಲ್ಲ. He had paperwork to do. He used to travel to learn and come. Now, taking that as a reference, ಇವತ್ತಿಗೆ ನಮಗೆಲ್ಲರಿಗೂ ಒಂದು ಫೋನಿಂಗ್ ಎತ್ತಿ ನೀವು ಗೂಗಲಲ್ಲಿ ಅಥವಾ ಯಾವುದೋ ಒಂದು ಸರ್ಚ್ ಇಂಜಿನಲ್ಲಿ ಡೇಟಾ ಇರಬೇಕಾದ್ರೆ ಅದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡಿಕೊಂಡ್ರೆ, ಅದನ್ನೇ ನಾವು ಇನ್ಸ್ಟೆಡ್ ಆಫ್ ಬೇರೆ ಇರಲಿ ಎಂಟರ್ಟೈನ್ಮೆಂಟ್, ಡೆಫಿನೆಟ್ಲಿ ಇಟ್ ಈಸ್ ರಿಕ್ವೈರ್ಡ್, ಟಾಮ್ ಫೂಲರಿ ಈಸ್ ರಿಕ್ವೈರ್ಡ್, ಟೈಮ್ ಪಾಸ್ ಇಸ್ ರಿಕ್ವೈರ್ಡ್. ಬಟ್ ಅದರ ಜೊತೆಗೆ ಅಟ್ಲೀಸ್ಟ್ ಒಂದು 25%, if not 50%, 25% if you are able to use that access to information for something good, something positive, something that will make a change, a small change. I'm telling you, even a simple small change in one road. And if 10 of us do it, it will be 10 roads. If hundreds of do it, it will be the whole city. Just one thing. Pick one thing. ನಾನು ತುಂಬ ಜನಕ್ಕೆ ಇದನ್ನು ಹೇಳ್ತಾ ಇರ್ತೀನಿ. ಭಾಷೆ ನೀವು ಮಾತಾಡಿ ಫಸ್ಟ್, ನಂಬರ್ 1. ನಂಬರ್ 2, it's not easy to teach or learn a new language or teach a new language to a person. Start with 2 words. Move on to 5. Move on to 10. It's repetitiveness. Anything repetitive you will start learning. Make it a point to wish that person in Kannada every day 1 word only. Keep on improving it to 2nd word. Keep on to 3rd word. And I assure you it will make a difference. And our reflex they will ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಕಲಿತಾರೆ. 2ನೇದು ಅವರ ರಿಯಾಕ್ಷನ್ಸ್ ಆ ಭಾಷೆಯಲ್ಲೇ ಬರೋಕ್ಕೆ ಶುರು ಆಗುತ್ತೆ. ದಟ್ ಈಸ್ ರಿಪಿಟೇಟಿವ್ ವರ್ಕ್, ರೈಟ್? ಇಲ್ಲ ನೀನು ಮಾಡಲ್ಲ, ಅದು ನಮ್ಮ ಹ್ಯೂಮನ್ ನೇಚರ್. ಆ ಥರ ವಿಲ್ ರೆಸಿಸ್ಟ್. ನಮ್ಮ ಅಪ್ಪ ಅಮ್ಮ ಮಾಡು ಅಂತಾರೆ, ಯಾಕೆ ಮಾಡಬೇಕು, ಫಸ್ಟ್ ತಲೆಗೆ ಬರೋದು ಯಾಕೆ ಮಾಡಬೇಕು ಅಂತ. ಸೊ ಆ ರೀತಿ. ಸೊ ಐ ಹ್ಯಾವ್ ಸ್ವಲ್ಪ ರ್ಯಾಡಿಕಲ್ ಥಿಂಕಿಂಗ್ ಇದೆ, ಬಟ್ ಇಂಟೆಂಟ್ ಇಸ್ ಗುಡ್. ಸೊ ಐ ಕ್ಯಾನ್ ಓನ್ಲಿ ಇಂಟೆಂಟ್ ಇಸ್ ದ ಬಿಗ್ಗೆಸ್ಟ್ content ಇವತ್ತು, which will lead to contentment hopefully. So through your show, if at all, if there's some messaging from me, is that try using all the creativity, all the access, all the privilege that you have being born today and in today's day and age. ಅದನ್ನ ಡಿಜಿಟಲ್ ಎರಾದಲ್ಲಿ ಇರೋದ್ರಿಂದ ನೀವು ಏನಾದರೂ ಅದರಿಂದ ನಾನು ಇದೊಂದು ಮಾಡಿದೆ, ನನ್ನಿಂದ ಇದೊಂದು ನಾನು ಚೇಂಜ್ ಮಾಡಿದೆ, ಇದನ್ನೊಂದು ಒಳ್ಳೇದು ಮಾಡಿದೆ ಅನ್ನೋ ನಿಮಗೋಸ್ಕರ ಮಾಡ್ಕೊಳ್ಳಿ. ಇಟ್ ಮೇಕ್ ಎ ಡಿಫ್ರೆನ್ಸ್. ಸೊ ಬರೀ ಇಲ್ಲಿದ್ದು ಇದನ್ನು ಕನ್ಸ್ಯೂಮ್ ಮಾಡಿ ತಿಂದು ಹೋದೆ ಬಿಟ್ಟು ಅದ್ರ ಜೊತೆಗೆ ಏನೋ ಪ್ರಪಂಚಕ್ಕೂ ನನ್ನಿಂದ ಒಂದು ಕೊಡುಗೆ ಕೊಟ್ಟು ಹೋದೆ ಅನ್ನೋದು ಒಂದು ತಲೆಗೆ ಹಾಕೊಳ್ಳಿ ಅನ್ನೋದು ಒಂದು 1, 2, 3 ಆಮೇಲೆ ಯು ವಿಲ್ ಸಿ ದ ಡಿಫ್ರೆನ್ಸ್. ದಟ್ ಬಿಕಮ್ಸ್ ಅನ್ ಅಡಿಕ್ಷನ್. ಯುವರ್ ಐಡಿಯಾಸು ನಿಮ್ಮ ಎಕ್ಸಿಕ್ಯೂಷನ್ ಕ್ಯಾನ್ ಆಲ್ಸೋ ಬಿ ಮಕ್ಕಳು, ನಾಟ್ ಲಿಟ್ರಲಿ ದಟ್ ನೀವು ಫ್ಯಾಮಿಲಿ ಮಾಡ್ಕೊಳ್ಳೋದಲ್ಲ ಅಂತ. ಪ್ರತಿ ಸತಿ ಒಂದು ಹೈವೇನಲ್ಲಿ ಎಲ್ಲದು ಆ ಬೆಳ್ಳೂರು ಕ್ರಾಸ್ ಹತ್ರ ಎಲ್ಲ ಬಂದಾಗ ನಮಗೆ ಗೊತ್ತಿಲ್ಲದಿರೋಂಗೆ ನಮ್ಗೆ ಅಷ್ಟೇ ರೆಫರೆನ್ಸು, ಇಲ್ಲೇ ಆಕ್ಸಿಡೆಂಟ್ ಆಗಿದ್ದು ಈ ಥರದೆಲ್ಲ. ಸೊ ಇವತ್ತು ನೀವು ಅವತ್ತು ಆ ಟೈಮಲ್ಲೆಲ್ಲ ಆದಾಗವೇ ಐ ವಾಸಂಟ್ ಹಿಯರ್, ನಾನು ಇಂಡಿಯಾಲಿರಲಿಲ್ಲ, ನಾನು ಮಾರಿಷಸಲ್ಲಿ
ನಾಗಾಭರಣ ಅವ್ರ ಜೊತೆ ಒಂದು ಸ್ಟೋನ್ ಬಾಯ್ ಅಂತ ಒಂದು ಶೂಟ್ ಮಾಡೋಕ್ಕೆ ಹೋಗಿದ್ವಿ ನಾವು. ಸೊ ಎ ಬಿಗ್ ಚಂಕ್ ಆಫ್ ಅಸ್ ವೇರ್ ನಾಟ್ ಹಿಯರ್. ನಾವು ಅಲ್ಲಿ ಶೂಟಿಂಗ್ ಮಾಡಿದ್ವಿ. ಇನ್ನು ಆ ಕಾಲದಲ್ಲಿ ವಾರಕ್ಕೆ ಒಂದೇ ಫ್ಲೈಟ್ ಇರ್ತಾಯಿತ್ತು. ಅದು ಬಾಂಬೆಗೆ ಬಂದು ಬಾಂಬೆಯಿಂದ ಇಲ್ಲಿಗೆ ಬರ್ತಾಯಿತ್ತು. ಅನ್ಫಾರ್ಚುನೇಟ್ ಫಾರ್ ಅಸ್, ನಾವು ತಕ್ಷಣ ನಾಳೆ ಬೆಳಗ್ಗೆ ಬಂದ್ಬಿಡೋಣ ಅಂದರೆ ಅದು ಆ ಆಪ್ಷನ್ನೇ ಇರಲಿಲ್ಲ. ಸ್ಟೀಮರಲ್ಲಿ ಬರೋಂಥ ಜಾಗ ಅಲ್ಲ ಅದು. ಇಟ್ ವುಡ್ ಹ್ಯಾವ್ ಟೇಕನ್ ಅಬೌಟ್ 21 days or something. So we were helpless. But initially I think at least for 48 hours ನಮಗೆ ನಂಬಿಕೆ ಇರಲಿಲ್ಲ. ಈ ಇನ್ಫಾರ್ಮೇಷನ್ ನಂಬ್ತಾ ಇರಲಿಲ್ಲ, ನಮಗೆ ಡೈಜೆಸ್ಟ್ ಆಗ್ತಾ ಇಲ್ಲ. ಆ್ಯಂಡ್ ಫುಲ್ ಫ್ಲೆಜ್ ಡಿನಯಲಲ್ಲಿದ್ವಿ. ಇವತ್ತು ಫೋನ್ ಇದೆಲ್ಲ ಈ ಡಿಜಿಟಲ್ era ಇದೆ. ಆಗ ಟ್ರಂಕ್ ಕಾಲ್ ಯಾರೋ ಬುಕ್ ಮಾಡಿ ಫೋನ್ ಮಾಡಿ ಮೆಸೇಜ್ ಕೊಟ್ಟು, ನರಸಿಂಹನ್ ಸರ್ ವಾಸ್ ದ ಪ್ರೊಡ್ಯೂಸರ್ ಆಫ್ ಮಾಲ್ಗುಡಿ ಡೇಸ್, ಹೀ ಕಾಲ್ಡ್ ಬ್ಯಾಕ್. ದೆನ್ ನಾಗಭರಣ ಅವ್ರು ತಿರ್ಗಿ ಅವರು ಅಂದರೆ ಒಬ್ರಿಗೊಬ್ರ ಮೇಲೆ ಮಾತು ಮೇಲೆ ನಂಬಿಕೆ ಇಲ್ದಿರಂಗೆ ಹೊಟ್ಟೋಯ್ತು ಅವತ್ತು. ಅವ್ರು ಹೇಳಿದ್ರು ಇವ್ರಿಗೆ ನಂಬಿಕೆ ಇಲ್ಲ, ನಾನು ಫೋನ್ ಮಾಡಿ ನಾನು ಕೇಳಿ ನೋಡ್ತೀನಿ. ಸೊ he will not lie to me if such a thing is there. Once it sunk in, then it was horrible. Then a message came from the Sanket team itself that if Shankar uncle was there, he wouldn't want you to ditch in between and come. Finish your goddamn project and come back ಅಂತ. ಮುಗೀತದು. ಯಾವುದೇ ಕಾರಣಕ್ಕೂ because of this it should not hurt a producer, it should not hurt a project. That comes first. So you don't know with I don't know what. I think we've just onthara pure numbness. That's the only way to describe. Pure numbness on one side. And we finished. We came back. Of course, by the time we came back, nothing much. In a selfish way, I'm glad because I have a nice image. My last discussions with him, they're all very close to me. I'm somehow spared that idu anta selfish ಆಗಿ ಹೇಳ್ಕೊಳ್ತಾ ಇದ್ದೀನಿ. And I don't feel bad about it, but I'll take what I get anta. So I'm really in a weird way I'm glad. I don't know what would have happened. Andre I'm not saying I'm very close, it would have devastated me adalla, but it is a big andre for somebody who's with him literally almost every other week with him, it was a very significant blow. And for me it was a double whammy. 90 kalkonde 92 I lost my dad to a heart attack. So I don't know, my mom's pure grit and determination and of all the weird things, I decided to join Bharatanatyam for all the things. I don't know why also. Aga after I lost my dad. Swatikiranam madide, there's a lot of this cultural influence ittu. I just needed to put my focus or something into something else. And I always wanted to learn that. And they said, you're 15 and a half, you're going to dance. What's wrong with you? Like, no, I just need this. I think my mom and that saved me. I was able to channelize all the turbulence I had in my brain. Tough ಅಲ್ವಾ? ಅಂದರೆ ಡೆತ್, ಅಕ್ಸೆಪ್ಟಿಂಗ್ ಡೆತ್. ನಮಗೆ ಒಂದು ಕನ್ನಡದ ಮಾತೇ ಇದೆಯಲ್ಲ, ಹೋದ್ರು ಇರೋರ್ದು ಹೇಳಿ ಅಂತ. ಅಂದರೆ ನನಗೆ ನಮ್ಮ ತಂದೆ ಕಳೆದುಕೊಂಡ್ಮೇಲೆ ಅಂತನೂ ಅಂದರೆ ಅವ್ರು ಎಷ್ಟು ಹ್ಯಾಡ್ ಟೇಕನ್ ಇಮ್ ಫಾರ್ ಗ್ರಾಂಟೆಡ್ ಅಂತಂದರೆ ಐ ಲಿಟ್ರಲಿ ಡಿಡ್ಂಟ್ ನೋ ವೇರ್ ಮೈ ಕ್ಲೋತ್ಸ್ ವೇರ್ ಇನ್ ದ ಹೌಸ್. ಹಿ ಯೂಸ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಅಷ್ಟು ಪ್ಯಾಂಪರ್ಡ್ ಐ ವಾಸ್ ಅಟ್ ಹೋಮ್. ಎವ್ರಿಥಿಂಗ್ ರೆಡಿ ಇರೋದು. ಆ್ಯಂಡ್ ಐ ನೆವರ್ ಅಂಟಿಲ್ ಐ ಲಾಸ್ಟ್ ಟೈಮ್ ಐ ಡಿಂಟ್ ಇವನ್ ರಿಯಲೈಸ್ ಹೂ ಇಸ್ ಟು ಕೀಪ್ ಇಟ್ ರೆಡಿ ಫಾರ್ ಮೀ ಅಂತ. It was under mom, dad. Then I realized it's my dad. Then I'm thinking, shit. And my mom, I asked my mom, she said, I have no idea. I'm searching in my house. And the way it hits you, Allah, it is very difficult to explain or put words to it. And that too at 15. Like the worst time you could lose a person who can shape your next critical 3-4 years turning point of your adult life. So my life had every recipe of being completely messed up. With cinema, success name, plus nobody to kind of no father figure to kind of therefore extra credit to my mom. She was like onthara donne ಹಿಡ್ಕೊಂಡೆ. She was a very gritty lady. She was the boss at home, and this gave me discipline. Bharatanatyam channelized all the thought processes.
ಇಲ್ಲ ಡಾನ್ಸ್ ಆಡೋವಾಗ ತಾಳ ಆಯಿತು, ನಾನಾಯಿತು, ನನ್ನ ಡ್ಯಾನ್ಸ್ ಆಯಿತು ಅಷ್ಟೇ. ದಟ್ ವರ್ಲ್ಡ್ ಫೋಕಸ್ ಆಯಿತು. ಈ ಕಡೆ ಮನೆಯಲ್ಲಿ ಮೈ ಮಾಮ್ ಮೇಡ್ ಶ್ಯೂರ್ ದಟ್ ಎಜುಕೇಷನ್ finish, you have to. It's not a choice, it's not a discussion. It is this is what is going to happen. I'm sure today you're thanking her. Yeah. I lost her unfortunately in 2019. Thank God she didn't see COVID, but it would have been miserable for her. She was one of those persons who always wanted to be outside. So she would have, I'm sure, got arrested or something during COVID time. She was like one of those rebel. ನಾನು ಆಗಿರಬೇಕು, ನಾನು ಇರಲ್ಲ, ನಾನು ಓಡಾಡ್ತೀನಿ ಅಂತ. Yeah, I try to see the funny and positive side of those things also. And this, of course, all credit to my mom and dad only. They always said, look, ಬೇಜಾರು ಮಾಡ್ಕೊಳ್ಳೋದೇ ಇದೆ, ಅದ್ರ ಬಗ್ಗೆ if you see the humorous side of anything, then you are okay ಅಂತ. I see a lot of humor in you naturally, because today at 48 ನನಗನ್ಸತ್ತೆ ಇಷ್ಟೊತ್ತು ಮಾತಾಡಿದ್ದು ವಿಚಾರಗಳಲ್ಲಿ ಈಗ ಒಂದು ಟೆಂಪ್ಲೇಟ್ ಇರುತ್ತೆ, ಈ ವಯಸ್ಸಿಗೆ ಇದು ನೋಡಬೇಕು, ಇದು ಹಿಂಗೆ ಮುಂದಕ್ಕಾಗತ್ತೆ. ನಿಮ್ಮ ವಯಸ್ಸಲ್ಲಿ ಐ ಥಿಂಕ್ ನಿಮ್ಮ ಕರಿಯರಲ್ಲಿ ಫುಲ್ಲು ಯಾವಾಗೊಂದು ಎಲ್ಲ ಉಲ್ಟಂಪಲ್ಟ ಆಗಿದೆ. ಸ್ಟಾರ್ಟಿಂಗಲ್ಲೇ ಫೇಮ್ ನೋಡ್ತೀರಾ, ಅದು ದುಡ್ಡಾಗಿರ್ಬೋದು. Then I go through a challenging time between 15 and this one. So when I lost my dad, I literally took all my savings and put it off into a house for my mom, because I realized nothing is permanent anta. So my momಗೆ ರೆಂಟಲ್ ಇದು ಬರಬೇಕು ಅಂತ. Then I'm like, I don't have money, what do I do? Then I have to do something. I'm so sorry. Comfortable sharing? No. I'm at 15? Gladly sharing it, because it's a lesson. Because there's nothing. I mean, if what I went through, good, bad, ugly, if it's gonna help somebody, that's the best returns for me. So nice. ಅಂದ್ರೆ ನಿಮ್ಮ ನೋವು, ನಿಮ್ಮ ಕಷ್ಟಗಳು ಬೇರೆಯವ್ರಿಗೆ ಪಾಠ ಆಗತ್ತೆ ಅಂತ ಒಂದು ಸ್ಫೂರ್ತಿ ಆಗ್ಬೋದು, ಪಾಠ ಆಗ್ಬೋದು. And there's no embarrassment. ಅಂದ್ರೆ I told you, I come from very, very poor family, seen it all, went back to a very challenging situation in my life. Pure grit, work, put your head down, focus, do it. Not because ನನಗೆ the easy exit was, ಇಲ್ಲ ನಾನು ವಾಪಸ್ ಆ್ಯಕ್ಟಿಂಗ್ ಔಟ್ ಆಗ್ತೀನಿ. ಇಲ್ಲ, I said like, I want to do this, I can do this, and I believed in myself. And my mom believed in me. And ಆಗ ನಮ್ಮಿಬ್ಬರೇ ಇದ್ದಿದ್ದು. So I said, what else do I need ಅಂತ? Because we are so worried about society. ಹೌದು. It should be the other way around. You should be worried about people who really care for you. Or probably ಇನ್ನೂ ಫನ್ನಿಯಾಗಿ ಹೇಳ್ಬೇಕಂದ್ರೆ, ಸೊಸೈಟಿ ಶುಡ್ ಬಿ ವರಿಡ್ ಆಫ್ ಯು. ಹೂ ಇಸ್ ದಿಸ್ ಮ್ಯಾನ್, ಏನು ಮಾಡ್ತಾ ಇದ್ದಾರೆ ವಾವ್ ಅಂತ. There's temporary ಅದು. Their viewpoint of who, because what they think you are is only their little perception. ಹೌದು. Right? So it is ಅಂದರೆ I'm again digressing, but those lessons ಇದೆಯಲ್ಲ, those are for life. ಅಂದರೆ ಆ ಕಷ್ಟಗಳು ಅದು ಏನೇನಿದೆಯಲ್ಲ, ಆ್ಯಂಡ್ ದ ಡೇ ಐ ಥಿಂಕ್ ಪೀಪಲ್ ಗೆಟ್ ಮಿಸ್ಲೆಡ್ ಇಸ್ ವೆನ್ ದೇ ಫರ್ಗೆಟ್ ದೋಸ್ ಲೆಸನ್ಸ್. ತಿರ್ಗಾ ಬರುತ್ತೆ, ತಿರ್ಗಾ ಸ್ವಲ್ಪ ಹಣ ಬರುತ್ತೆ, ಸಕ್ಸಸ್ ಬರುತ್ತೆ, ಕ್ವಿಕ್ಲಿ ದೇ ಫರ್ಗೆಟ್ ಅಲ್ಲ. ನಾನು ಐ ಆಲ್ವೇಸ್ ಮೇಕ್ ಶ್ಯೂರ್ ಅಟ್ಲೀಸ್ಟ್ ಯಾವಾಗ ಸ್ವಲ್ಪ ವೆನ್ ಐ ಆಮ್ ಫೀಲಿಂಗ್ ವೆರಿ ಓಕೆ ಅಂತಂದಾಗ, ನಿಮಿಷ ಇರೋ, ಅಲ್ಲೋಗಿ ವಾಪಸ್ ಹೋಗೋ, ಒಂದು ಸ್ವಲ್ಪ ನೋಡ್ಕೋ, ಓಕೆ ಓಕೆ ಐ ಆಮ್ ಫೈನ್ ಅಂತ. ಸೊ I invest, and I as well as request a lot of people to invest a lot of time, effort and money into being a better person and making memories, not buying fancy stuff, not doing fancy things, not for others. Only try to be a better person if possible. Nice try. Next, kashta adu. I know. Kashta adu. Next is make memories. Because I challenge anybody. 10 ವರ್ಷದ ಹಿಂದೆ ನೀವೇನು ಮಾಡ್ತಾ ಇದ್ರಿ ಅಂದರೆ, the first set of thoughts that will go to you is something fun that you have done, something nice that you have done. When you talk about somebody who you like, the first thing you'll remember is, I remember sitting with him and eating this or visiting this place ಅಂತ ತಲೆಗೆ ಬರುತ್ತೆ ಹೊತ್ತು. ಅವತ್ತು ನಾನು ಅವ್ರ ಹತ್ರ 10,000 ರೂಪಾಯಿ ತೊಗೊಂಡೆ, ಇವರು 15,000 ರೂಪಾಯಿ ಕೊಟ್ಟರು, ನನಗೆ ಅದು ತಲೆಗೆ ಬರಲ್ಲ. ಸೊ ಇಟ್ಸ್ ದೋಸ್ ಮೆಮರೀಸ್ that has a lot of value, which has no numbers attached to it. So I genuinely believe in this. So I'm blessed to have a lot of good friends. We travel a lot, we do all the crazy stuff, and at the cost of society looking at us saying, ಸ್ಟೇಜ್ ಆದರೂ ಹಿಂಗೆ ಆಡ್ತಾರಲ್ಲ ಪೆಕ್ಕರ್ಗಳು ಅಂತ. ಬಟ್ ಅದು ಅಂದಾಗೆಲ್ಲ ಖುಷಿ ಆಗುತ್ತೆ, ವಿಚ್ ಮೀನ್ಸ್ ಓಕೆ ವಿ ಆರ್ ಸ್ಟಿಲ್ ಮೈಂಡಲ್ಲಿ ವಿ ಹ್ಯಾವ್ ನಾಟ್ ಯೆಟ್ ಏಜ್ಡ್ ಅನ್ನೋದು
ಕ್ಲಾರಿಟಿ It's ಇದೆ. very nice to know that, you know what you want, you're grounded, you know the formula, and you had a array of experiences, like ಎಲ್ಲ ನವರಸಗಳು ಅನ್ನೋ ಥರ ಎಲ್ಲನೂ ನೋಡಿರೋದ್ರಿಂದ ಅದನ್ನ ಹೆಂಗೆ ಉಪಯೋಗಿಸಕ್ಕೆ ಬರಬೇಕು, ಎಷ್ಟರ ಬ್ಯಾಲೆನ್ಸ್ ಯಾವಾಗ ಇರಬೇಕು, ತುಂಬ ಚೆನ್ನಾಗಿ ಹಾಕಿದ್ದೀರಾ. ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ನೀವು ನೈಸ್ ರೋಡ್ಗೆ I worked there for almost 15 years, yeah. 15 ವರ್ಷ. ಬಿಕಾಸ್ ಅದೇ ನಾನು ಹೇಳೋದಲ್ಲ, ಮಾಸ್ಟರ್ ಮಂಜುನಾಥ್ ಅವ್ರು ಅಂದ ತಕ್ಷಣ ನಮಗೆಲ್ಲ ರಣಧೀರ, ನಾವು ಅದಕ್ಕೆ ಬರ್ತೀನಿ. ಬಟ್ ನೈಸ್ ಮೂಲಕನೂ ಐ ಡೋಂಟ್ ಟೇಕ್ ನೇಮ್ಸ್, ಐ ನೋ ದ್ಯಾಟ್ ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋರ್ಗು ನೀವು ಒಂದಷ್ಟು ಕೆಲಸಗಳು ಕೊಡ್ಸೋದಾಗಿರಲಿ, ಹೆಲ್ಪ್ ಮಾಡೋದು ಏನೋ ಮಾಡಿದ್ದೀರಾ. Whatever, ಅಳಿಲ್ ಸೇವೆ, that's all it is. If you can do it. ಅದರಲ್ಲಿ ಐ ಹ್ಯಾವ್ ನೆವರ್ ತುಂಬ ಸಿಂಪಲ್ ಆನ್ಸರ್ ಅದಕ್ಕೆ ಅಂತಂದರೆ, ಯು ನೋ ವಿಚ್ ಗರಡಿಲಿ ನಾನು ಬೆಳ್ಕೊಂಬಂದಿರೋದು ಅಂತ. ಸೊ ಅದ್ರದ್ದು ಅಷ್ಟೂ ಇನ್ಫ್ಲುಯೆನ್ಸ್ ಇಲ್ಲ ಅಂದರೆ ನನ್ನ ಮೇಲೆ ಐ ಬಿ ರಿಯಲಿ ಅಂದರೆ ತುಂಬ ಕ್ವೆಶನಬಲ್ ಆಗಿಬಿಡ್ತೀನಿ. ಅಲ್ಲಿ ಹಿ ಈಸ್ ಡನ್ ಸಮುದ್ರದಷ್ಟು. ನಾವು ಒಂದು ಕೆರೆ ಎಷ್ಟಾದರೂ ಮಾಡಬಾರ್ದು, ಅಂದರೆ ಒಂದು ಸಣ್ಣ ಪಾಂಡ್ ಎಷ್ಟಾದರೂ ಮಾಡದಿದ್ರೆ ನಮಗೂ ಆಮೇಲೆ ಏನು ದೆರ್ ವಿಲ್ ಬಿ ನೋ ಡಿಫ್ರೆನ್ಸ್ ಬಿಟ್ವೀನ್ ಮೀ ಆ್ಯಂಡ್ ಸಮ್ ಅನಿಮಲ್ ಅನ್ಸುತ್ತೆ. ಸೊ ವಾಟ್ ಎವರ್ ಐ ಕುಡ್, ಇಟ್ಸ್ ನೆವರ್ I forgotten also, to be very honest. I don't ಇರಲಿ, ಅದೇ ಅಲ್ವಾ ಬೆಸ್ಟ್. ಜನ ನಾಪಿಸ್ಕೋತಾರೆ, ನೀವೇನು ನಾನು ಅವ್ರಿಗೆ ಅದು ಮಾಡಿದೆ, ನಾನು ಇವ್ರಿಗೆ ಇದು ಮಾಡಿದೆ ಅಂತ ನೀವೇನು ಗತ್ತಲ್ಲಿ ಓಡಾಡಬೇಕಾಗಿಲ್ಲ ಅನ್ಸುತ್ತೆ. ಪ್ರಾಬ್ಲಿ ನಾನು ಮಾಡಿರೋದಲ್ಲ. ಐ ಥಿಂಕ್ ಇಟ್ ಇಸ್ ಈಗ ಸ್ವಲ್ಪ ಫಿಲಾಸಫಿಕಲ್ ಆಗಿಬಿಡುತ್ತೆ. ಇಟ್ ವಾಸ್ ಮೆಂಟ್ ಟು ಬಿ ಅನ್ಸುತ್ತೆ ಅಷ್ಟೇ. ಗಾಡ್ ಪುಟ್ ಮೀ ಇನ್ ದಟ್ ಪ್ಲೇಸ್ ಅಟ್ ದಟ್ ಟೈಮ್ ಟು ಡೂ ದ ರೈಟ್ ಥಿಂಗ್. ಬಿಕಾಸ್ ಐ ಹ್ಯಾವ್ ರಿಯಲೈಸ್ಡ್ ಅ ಲಾಟ್ ರೀಸೆಂಟ್ಲಿ ಅಂತಲ್ಲ, ಕ್ವೈಟ್ ಸಮ್ ಟೈಮ್, that you can try to do hundreds of things, but if it is not meant to be, you'll find 100 different reasons that will stop you or will not make it happen. But if it is meant to be, and I'm not being fatalistic, ಹೇಳ್ತಲ್ಲ ನಾನು, ಎಫರ್ಟ್ ಅಂತ ಇದ್ದಾಗ ಏನಾಗುತ್ತೆ, ಎಲ್ಲ ಕೂಡು ಬರುತ್ತದೆ. ಬಿಕಾಸ್ ಈಗ ಹಂಗಿದ್ರೆ ನೀವು ಎಲ್ಲ ನಿಮ್ಮ ಎಫರ್ಟ್ ಒಂದು ಕಡೆ ಅಂತ ನೋಡೋರು ಒಂದಾದರೆ, ಯು ಬಿಲೀವ್ ಇನ್ ಗಾಡ್, ಯು ಬಿಲೀವ್ ಇನ್ ಲಕ್. ವಿತೌಟ್ ಎಫರ್ಟ್, even if God wants to bless you, there's nothing to bless. Only effort without the blessing, meaning that it's ಸ್ವಲ್ಪ digress again. I'm digressing. This is something again I learned through my life is when you do good, I think it's all credit system anta, credit debit system. When you do good without expectation, it's ನಿಮ್ಮ ಕ್ರೆಡಿಟ್ ಹೋಗ್ತಾ ಇರ್ತದೆ. ಆ್ಯಂಡ್ ಪೀಪಲ್ ಸೇ ನೆಕ್ಸ್ಟ್ ಜನ್ಮದಲ್ಲಿ ಐ ಥಿಂಕ್ ಕಲಿಯುಗ ಆಯಿತು. ಐ ಡೋಂಟ್ ಥಿಂಕ್ ದರ್ ಇಸ್ ಅ ನೆಕ್ಸ್ಟ್ ಜನ್ಮ. ನಿಮ್ಗೆ ಏನೇನು ಇವತ್ತು ಒಳ್ಳೇದು ಮಾಡಿರ್ತಾರೋ ನಿಮ್ಮ ಲೈಫ್ ಟೈಮಲ್ಲೇ ಮುಗಿದೋಗುತ್ತೆ. ಆಲ್ ಗುಡ್ ಬ್ಯಾಡ್ ಥಿಂಗ್ಸ್, ಎವ್ರಿಥಿಂಗ್ ವಿಲ್ ಹ್ಯಾಪನ್ ವಿದಿನ್ ಯುವರ್ ಲೈಫ್ ಟೈಮ್ ಅಂತ ನನ್ನ ನಂಬಿಕೆ. ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ಕರೆಕ್ಟ್, ಇಟ್ಸ್ ಮೈ ಬಿಲೀಫ್. ಸೊ ದೇರ್ ಫಾರ್ ಸೆಲ್ಫಿಶ್ಲಿ ನಾವು ಒಳ್ಳೇದು ಮಾಡೋದು ಅಂತಲ್ಲ, ಬಟ್ ವೆನ್ ಯು ರಿಯಲಿ ಡೂ ಗುಡ್ ಸ್ಟಫ್ ವಿತೌಟ್ ಎಕ್ಸ್ಪೆಕ್ಟೇಷನ್, ಐ ಥಿಂಕ್ somewhere somebody up there is keeping track of everything, keeping stock of how much, and you don't have to physically do stuff even if you mean well. lot of people can't do, but they're good people. ಅವ್ರ ಹತ್ರ ಅವರ ಮೀನ್ಸ್ ಇಲ್ಲ ಅವ್ರಿಗೆ. they don't have that much money to do something, but they ಒಳ್ಳೆ ಹಾರೈಸ್ತಾರೆ, ಒಳ್ಳೆದು, they will mean well for you. Even that is accounted for ಅನ್ಸುತ್ತೆ. and then it will all fall into place when you need it, when it kind of comes around, either through you or your kid or your next ಇದು ಅಥವಾ ನಿಮ್ಮ ಅಕ್ಕಪಕ್ಕ, what could be, shit, this could have been me ಅಂದಾಗ, if it's not you, it means ಏನೋ something, either your mom and dad have done something correct or you have done something correct. ಸೊ ಐ ಫೀಲ್ ಎಲ್ಲ ಈ ಲೆಡ್ಜರ್ ಬ್ಯಾಲೆನ್ಸ್ ಇಲ್ಲೇ ಮುಗಿದೋಗುತ್ತೆ ಅನ್ಸುತ್ತೆ. ನಿಮ್ಮ ಸದ್ಯದ ನನ್ನ ಇವತ್ತಿನ at 48 I strongly believe that do good without expectations and 200% good will happen to you. ಸೊ ಈಗ ಮಿಸ್ಟರ್ ಮಂಜುನಾಥ್ ಟಾಕಿಂಗ್, ಐ ವಾಂಟ್ ಟು ಗೋ ಬ್ಯಾಕ್ ಟು ಮಾಸ್ಟರ್ ಮಂಜುನಾಥ್. ಆನೆಸ್ಟ್ಲಿ ನನಗಿವತ್ತಿಗೂ ಆ ರಣಧೀರ, ಅದು ಏನು ಹುಡುಗಿರೋ ಆ ರೆಡ್ ಕಲರ್ ಬ್ಯಾಂಡು, ನೀವೇನು ಹಂಗೆ ಅಷ್ಟು ಚುರುಕ ಯಾವಾಗಲೂ, ಇದಕ್ಕೆಲ್ಲ ಏನು ಕಾರಣ? ಇವತ್ತು ಹಿಂದೆ ತಿರುಗಿ ನೋಡಿದಾಗ ಹೌ ಡು ಯು ಲುಕ್ ಅಟ್ ಇಟ್? ಏನು ಇದೆಲ್ಲ ಮಂಗೆ ಬರೆದಿಟ್ಟಿದ್ದ, ಅಥವಾ ನನ್ನ ಕಡೆಯಿಂದ ಆಗತ್ತೆ ಅಂತನಾ, ಅಥವಾ ನಾನೇ ಎಫರ್ಟ್ ಅಂತನಾ? ಇಲ್ಲ, ಐ ಥಿಂಕ್ ಅಗೇನ್ ಐ ವಾಸ್ ನನ್ನ ಸ್ಟಾರ್ಟ್ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್, ರೈಟ್ ಸೆಟ್ ಆಫ್ ಪೀಪಲ್. ಸೊ ನನ್ನ ಹೊಸ ತೀರ್ಪು ಅನ್ನೋದು 7ನೇ ಸಿನಿಮಾ ಅಂಬರೀಷ್ ಅವ್ರ ಜೊತೆ ಲೆಡ್ ಟು ಶಂಕರ್ ನಾಗ್ ಸರ್ ರೆಕಗ್ನೈಸಿಂಗ್ ಮೀ. ನಾವು Malgudi Days led to Mukulanand sir for Agneepath and Ravichandran sir for Ranadheera. Now, if not for that, would I have got those two? I don't know. Answer is, I honestly, I don't know.
But that was the reason for this. So one thing leads to another thing leads to another. But I gladly, ನಾನು ಆ ಟೈಮಲ್ಲಿ I gladly embraced it. And I was very happy. I was never like, ಅದ ಅಂತ. But Ranadheera ಒಂದು ಸ್ಮಾಲ್ ಸಣ್ಣ ಬ್ಯಾಕ್ ಸ್ಟೋರಿ ಇದೆ. So I was doing all these, ಅಂದರೆ Malgudi Days. At least my character quality or my character role perception was not even classy, goody, art, generic brackets alidde, ಆ bracket alidde. Suddenly this Ranadheera was after Premaloka's success, out and out commercial movie. ರವಿಚಂದ್ರನ್ ಸರ್ ಅವ್ರ ಸಾಂಗ್ ಕೇಳಿದ್ದೀರಾ, ಅದು ಇದು ಅಂತ ಒಂದಿದು. ನಾವು ವೈ ವುಡ್ ಯು ಡೂ ದ್ಯಾಟ್ ಅನ್ನೋ ಒಂದು ಸಣ್ಣ ಥಾಟ್ ಪ್ರಾಸೆಸ್. ಲೈಕ್ ವುಡ್ ಯು ವಾಂಟ್ ಟು ಮೌತ್, ಆ್ಯಂಡ್ ಇಫ್ ಯು ಸಿ ಮೈ Ranadheera, ನನ್ನ ಡೈಲಾಗ್ಸ್ ಆರ್ ವೇ ಔಟ್ ದೇರ್, extremely questionable for a kid. There are some weird dialogues between me and Umashri madam, who is my mom, in that. Really very, very weird. Even when you look back, you will... It's like very questionable. Like, how did that pass? Like, what is that? Illa. No. I was very clear. Character ಅದು. But it was not Master Manjunath until before Ranadheera. Not the sort of roles I have done, not the characters I have done. None of that. ಆಯ್ತು. So then this came, then Shankar Nag Sir I met him. We're talking. I said, look, I've got this offer. Ranadheera. A lot of people are like, are you crazy? Why would you want to? Like, commercial, it's got some really bad, He's like, what's wrong with you? I was like, what? Hey, ಸಾಯೋತಂಗೆ ನೀನು ಸ್ವಾಮಿ ಆಗಿರ್ಬೇಕಾ ನೀನು? I said, first grab it. You are dead as an actor. Once you have this big a hit or this big a awareness, you are forever labeled as Swami. Grab it with both hands. Break this mold. Otherwise, your career is finished. ಅಂತ ಅವತ್ತಿಗೆ ಅದ್ರ ಸಿಗ್ನಿಫಿಕೆನ್ಸ್ ಗೊತ್ತಿಲ್ಲ. ಹೇಳಿದ್ರು, ಧೈರ್ಯ ಬಂತು. Did it. Because I had loved Premaloka. It is like over the top, larger than life. And like, oh my God, and the mold. I want to work. But I was not sure. I was 11 and a half or 12. So I was obviously not sure. Though I was, as I said, it shouldn't come across as I'm praising myself, but I was cinematically well aware, well matured to that. ಅರ್ಥ ಮಾಡ್ಕೊಳ್ಳೋಷ್ಟು ಗೊತ್ತಿತ್ತು ನನಗೆ. ಸೊ ವೆನ್ ಐ ಎಂಬ್ರೇಸ್ಡ್ ಇಟ್, he said, go all out because that's a character. ಸೊ ಡೌನ್ ಪ್ಲೇ ಮಾಡಬೇಡ ಅಂತ. ಮಾಡಿದ್ರೆ ಇಟ್ ಶುಡ್ ಬಿ ಲೈಕ್, ಇಟ್ ಶುಡ್ ಹಿಟ್ ದೆಮ್ ಆನ್ ದೇರ್ ಫೇಸ್. ಆ್ಯಂಡ್ ರವಿ ಸರ್, ಫುಲ್ ಕ್ರೆಡಿಟ್ ಟು ಹಿಮ್, ಬಿಕಾಸ್ he took that and he really, he allowed me literally an open canvas. Now if you see Hero, which it is inspired, there's no role for a kid there. Okay. ಅದರಲ್ಲಿ ಈ ಹುಡುಗಂದು ರೋಲೇ ಇಲ್ಲ. ಹೌದು, ಹಿಂದಿಲಿ ಇಲ್ಲ. ಸುಭಾಷ್ ಗೈ. ಇದರಲ್ಲಿ ಇದೆ. ಸೊ there is no reference point. So it is an open slate. So you have the song, then you have big scenes with ಲೋಕೇಶ್ ಸರ್, ಎಲ್ಲ ಇರೋ ಬರೋರ ಜೊತೆ ಎಲ್ಲ ಏನೋ ದೊಡ್ಡ ಬಂಗಲೆ, ಅದು ಇದು, ಅಗೇನ್ ವೇ ಬಿಯಾಂಡ್ ಮೈ ಏಜ್ ಆರ್ ಮೈ ಕ್ಯಾರೆಕ್ಟರ್ ಆರ್ ವಾಟ್ ಎವರ್. ವಯಸ್ಸಿಗೆ ಮೀರಿದ ಮಾತು, ಈವನ್ ಕ್ಯಾರೆಕ್ಟರ್ ವೈಸ್. ಅಂದರೆ ಯಾವ ಸೆಟ್ ಆಫ್ ಕ್ಯಾರೆಕ್ಟರ್ಸ್, ಯಾವ ಆ್ಯಕ್ಟರ್ಸ್, ವಾಟ್ ಸ್ಟೇಚರ್ ಆಫ್ ಆ್ಯಕ್ಟರ್ಸ್ ಇದ್ದಾರೆ ಆ ಸೆಟ್ಟಲ್ಲಿ, ಅದನ್ನು ಮಾಡೋ ಪ್ಲ್ಯಾಟ್ಫಾರ್ಮ್ ಕೊಡೋ ಒಂದು ದೊಡ್ಡ ಮನಸ್ಸಿದೆಯಲ್ಲ. ವೆರಿ ವೆರಿ ರೇರ್ಲಿ ಯು ವಿಲ್ ಹ್ಯಾವ್ ದೋಸ್ ಥಿಂಗ್ಸ್. ಸೊ again and again this will come. I'm blessed, but little credit to me is that I grabbed it with both hands and ran with it. ಅಂದರೆ ಎಲ್ಲೋ there is no hesitancy or ಇದು ಏನಿಲ್ಲ, ಆ ಕಾನ್ಫಿಡೆನ್ಸ್ ಇತ್ತು. ಓಕೆ, ಇದು ಕೊಡ್ತಾ ಇದ್ದಾರೆ, ಮಾಡಬೇಕು. ಈಗ ವೈಟ್ ಕ್ಯಾನ್ವಾಸ್ ಕೊಟ್ಟರು ಅಂದರು ಅಂತ ಹೇಳಿದ್ರಿ, ಅಂದರೆ ಇವಾಗ ಪರ್ಫಾರ್ಮೆನ್ಸ್ ಡೈಲಾಗ್ಸ್ ಎಲ್ಲ ಇರ್ತಾ ಇತ್ತು, ಹಿಂಗೆ ಇಂಪ್ರೂವೈಸ್ ಮಾಡೋದು, ಅದೆಲ್ಲ ಲಕ್ಕೀಲಿ there's no workshop ಅಣ್ಣ. ಅವತ್ತೆಲ್ಲ ಇರಲಿಲ್ಲ. ಸೆಟ್ಗೆ ಹೋಗಿ ಅವಾಗ ಸ್ಕ್ರಿಪ್ಟ್ ಸಿಗೋದು, ಡೈಲಾಗ್ ಸಿಗೋದು. ಬಟ್ ರವಿ ಸರ್ ವಾಸ್ ವೆರಿ ವೆರಿ ಜನರಸ್ ದಟ್ ವೇ. ಹಿ ವಾಸ್ ನಾಟ್ ವೆರಿ ಸ್ಟ್ರಿಕ್ಟ್ ಆನ್ ಇದು. ಆ್ಯಂಡ್ ಐ ಹ್ಯಾವ್ ಆಲ್ವೇಸ್ ಬೀನ್ ಎ ಇಂಪ್ರವೈಸರ್. ನನಗೆ ಎಕ್ಸಾಕ್ಟ್ ಅದು, ಬಿಕಾಸ್ ಸಮ್ ಆಫ್ ದೋಸ್ ಡೈಲಾಗ್ಸ್ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದೋಸ್ ಪೀಪಲ್, ಸಾರಿ, ನನಗೆ ಅದು ತುಂಬ ಬುಕ್ಕಿಶ್ ಅನ್ಸೋದು ಮಾತಾಡೋದು, ಆ ಡೈಲಾಗ್ಗಳು. ಅನ್ಸಲ್ಲ ಹೂ ಸ್ಪೀಕ್ಸ್ ಲೈಕ್ ದಿಸ್ ಅಂತ. ರಿಯಲ್ ಲೈಫ್. ಸೊ ಲಿಟಲ್ ಬಿಟ್ ಆಫ್ ಇಂಪ್ರವೈಸೇಷನ್. ಈಗ ವೈ ವಿಲ್ ಎ ಕಿಡ್ ಸ್ಪೀಕ್ ಇನ್ ದಿಸ್ ಬುಕ್ಕಿಶ್ ಕನ್ನಡ? ವಿಚಿತ್ರವಾಗಿದೆ ಇದು. ಯುದ್ಧಕಾಂಡ ಅಲ್ಲಿ ಐ ಆಮ್ ಸ್ಲಮ್ಮಲ್ಲಿರೋನು, ಈಸ್ ನಾಟ್ ಗೋನ್ ಸ್ಪೀಕ್ ಸಮ್ ಪಾಲಿಶ್ಡ್ ಕನ್ನಡ ಆರ್ ಈ ಥರ. ಅಂದರೆ ಟು ದ್ಯಾಟ್ ಎಕ್ಸ್ಟೆಂಟ್ ಸಮ್ ಲಿಬರ್ಟಿ
I took, and I was allowed to take because I was Master Manjunath. Probably other kids couldn't have got away with it. ಸಜೆಷನ್ ಕೊಡ್ತಾ ಇದ್ರ ಇದನ್ನ ಹಿಂಗೆ ಮಾಡ್ಬೋದಾ, ಹಿಂಗೆ ಹೇಳಲ್ಲ? ಸೊ ಐ ವಾಸ್ ನೆವರ್ ಸ್ಟಾಪ್ಡ್. ಆ್ಯಂಡ್ ಅದು ಗೊತ್ತಿರಲಿಲ್ಲ ನಂಗೆ, ಕೇಳಬಾರ್ದು, ಎಷ್ಟೋ ಡೈರೆಕ್ಟರ್ಸ್ ಹತ್ರ ಇಷ್ಟ ಆಗಲ್ಲ, ಅವ್ರಿಗೆ ಕೋಪ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಸೊ ಐ ಆಲ್ವೇಸ್ ಥಾಟ್ ಇಟ್ ವಾಸ್ ವೆರಿ ಓಕೆ ಟು. ನೀವು ಹೇಳಿದಂಗೆ ನೀವು ಮಾಸ್ಟರ್ ಮಂಜುನಾಥ್ ಆಗಿರೋದು ಇಲ್ಲ, ಅದು ಕೇಳ್ತಾ ಇದ್ದೆ ನಾನು. ಈ ಅಂಕಲ್ ಇದು ತುಂಬಾ ವಿಚಿತ್ರವಾಗಿದೆ ಇದು ಡೈಲಾಗ್. ಇದು ಯಾರು ಮಾತಾಡ್ತಾರೆ ಈ ಹುಡುಗ, ಇದು ಇಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತಾ ಅವನಿಗೆ ಅಂದರೆ ಸಮ್ ಲೋಕಲ್, ಅಂದರೆ ಕ್ರೂಡ್ ಅಂತಲ್ಲ, ಬಟ್ ಕಾಮಾ ಫುಲ್ ಸ್ಟಾಪ್ ಅಟ್ಲೀಸ್ಟ್ ಇಟ್ ಶುಡನ್ ಬಿ ಡಿಕ್ಷನ್ ಪರ್ಫೆಕ್ಟ್. ನಾವು ಈ ಥರ ಮಾಡುವಾಗ ಹೂ ಸ್ಪೀಕ್ಸ್ ಲೈಕ್ ದಿಸ್? ಸೊ ಓಕೆ ಬಟ್ ಸ್ಟಿಕ್ ಟು ದಿಸ್ ಅಂತ. ಯಾ ಓಕೆ, ಐಲ್ ಸ್ಟಿಕ್ ಟು ದ್ಯಾಟ್, ಬಟ್ ಇಟ್ ನಾಟ್ ಬಿ ಲೈಕ್ ದ್ಯಾಟ್ ಅಂತ. ಲೈಕ್ ಓಕೆ. ಸೊ ಐ ಟು ರೀಸನ್ ಇಟ್ ಔಟ್. ಐ ವಾಸ್ ನಾಟ್ ಅಷ್ಟೇ ಅರೆನ್ಸ್ ಇರಲಿಲ್ಲ. ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಅಂತ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಇದೆಲ್ಲ ಆಗ್ತಾ ಇತ್ತು. ಸೊ ದೇರ್ ಆರ್ ಟೈಮ್ಸ್ when they said no ಇಲ್ಲ ಅದು ಓಕೆ, ಇಟ್ಸ್ ಓಕೆ, ಯು ಸ್ಟಿಕ್ ಟು ದಿಸ್. ಓಕೆ ಫೈನ್, ವಾಟ್ ಯು ವಾಂಟ್ ಐ ಕೊಡ್ತೀನಿ. ಸೊ ಹೀಗೆ ರಣಧೀರಾ ಇವತ್ತಿಗೂ ಖುಷ್ಬು ಅವರು, ಐ ಥಿಂಕ್ ನಿಮ್ದು ಯಾವುದೋ ಅದೇನೋ ಮಾತಾಡ್ಸಿರಲ್ಲ ಉಮಾಶ್ರೀ ಅವ್ರಿಗೆ, ಹೆಂಗೋ ಯಾವುದೋ ನಿಮ್ಗೆ ತುಂಬಾನೇ ಅದು ಅದೇನೋ ಟೋನ್ ಬರುತ್ತೆ ಸಮಥಿಂಗ್ ಅಂದರೆ ವೆರಿ ವೆರಿ. ನಂದು ಉಮಾಶ್ರೀಗೆ ಅಂತ ಇಲ್ಲ, ಒಂದು ಸೀನ್, 1 or 2 scenes ಆರ್ ಲೈಕ್ ಕ್ವೈಟ್ ತುಂಬಾ ಪೊಲೈಟ್ ಆಗಿ ಹೇಳ್ಬೇಕಂದ್ರೆ ಕ್ವೈಟ್ ಕ್ವೆಶ್ಚನಬಲ್ ಅಷ್ಟೇ. ಕ್ವೈಟ್ ಅಂದ್ರೆ ಇವತ್ತಿಗೆ ನೀವು ಹಿಂಗೆಲ್ಲ ಮಾಡ್ಬಿಟ್ರ ಅಂತ ಅಯ್ಯೋ ಅಂತ. ಬಟ್ ಇರಲಿ, ವಾಟ್ ಅನ್ ಅಮೇಜಿಂಗ್ ಆಕ್ಟರ್ ಶಿ ಇಸ್. ಲೈಕ್ ಎಲ್ಲಿ ಇವೆಲ್ಲ ಶೂಟಿಂಗ್ ಆಗಿದ್ದು? ದಿಸ್ ಪರ್ಟಿಕ್ಯುಲರ್ ಸೀನ್ ವಾಸ್ ಶಾಟ್ ಇನ್ ಚೆನ್ನೈ, ECR ಹತ್ರ ಯಾವುದೋ ಒಂದು ಬಂಗ್ಲೆ ಥರ ಇತ್ತು, ಅಲ್ಲಿ ಶೂಟಿಂಗ್ ಮಾಡಿದ್ದು. ಅಂದರೆ ಒಂದು ಸೆಟ್ ಇಲ್ಲ, ಇಲ್ಲಿ ಸೆಟ್ ಇರೋದು. ದೋಸ್ ಡೇಸ್ ಮೆಜಾರಿಟಿ ಆಫ್ ದ ಶಾರ್ಟ್ಸ್ ವರ್ ಶಾರ್ಟ್ ಇನ್ ಸೆಟ್ಸ್. ಔಟ್ಡೋರ್ ಇಲ್ಲಿ ಕಂಠೀರವ ಸ್ಟುಡಿಯೋ ಅಥವಾ ಅಲ್ಲಿ ಚೆನ್ನೈಯಲ್ಲಿ 1-2 ಸೆಟ್ ಇತ್ತು. ಮ್ಯಾಂಗ್ಳೂರಲ್ಲಿ ಒಂದಷ್ಟು ಬೀಚ್ ಶಾರ್ಟ್ಸ್ ಅಲ್ಲ, ಅಲ್ಲೊಂದಷ್ಟು ಶೂಟಿಂಗ್ ಮಾಡಿದ್ದೀವಿ. ಅಯ್ಯೋ ಅದೊಂದು ವಿಚಿತ್ರಗಳಿದೆ ಅದರಲ್ಲಿ. ಒಂದು ಸೀನ್ಗಳು ನಾನು ಈಗ ನೋಡ್ತಾ ಇದ್ರೆ ಇದೆಲ್ಲ ಮಾಡಿದ್ನ ನಾನು, ವಾಟ್ ಇಸ್ ದಿಸ್ ಅಂತ. ನಾನು ಮೀ ಆ್ಯಂಡ್ ರವಿಚಂದ್ರನ್ ಸರ್ ಲೈಕ್ ಉರ್ಲಾಡ್ತಾ ಇದ್ವಿ ಬೀಚಲ್ಲಿ, ಏನೋ ಯಾವುದೋ ಒಂದು ಸೀನಿಗೆ. I'm thinking, like, okay, now I know why people remember this so much ಅಂತ. So it's like really funny. I mean, ಇನ್ನೊಂದು ಯಾವುದೋ ಕುದುರೆ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ, I'll be running in front of him. ಆ್ಯಂಡ್ ಅದು ಆ ಶೂಟ್ ಎಲ್ಲ ಮಾಡಿದ್ಮೇಲೆ ನಡಿಕೆ ಆಗ್ತಾ ಇರಲ್ಲ ಒಂದು 3 ದಿನ, ಬಿಕಾಸ್ ಜೋಶಲ್ಲಿ ಫುಲ್ ಓಡ್ಬಿಟ್ಟಿದ್ದೆ. ನೆಕ್ಸ್ಟ್ ಡೇ ಜೈಂಟ್ ರೋಬೋ ಥರ ಹಿಂಗೆ ನಡ್ಕೊಂಡು ಓಡಾಡ್ಕೊಂಡು. ಸೊ ಲಾಟ್ ಆಫ್ ಫಾಂಡ್ ಮೆಮರೀಸ್ ಆಫ್ ದ್ಯಾಟ್. ಯಾಕೆಂದರೆ ನಿಮಗೆ ಅದು ಒಂದು ಫಿಲ್ಮಿಂಗ್ ಮೆಮರೀಸ್ ಆದರೆ ನಾವು ಇದನ್ನೆಲ್ಲ ನೋಡಿ ಬೆಳೆದಿರೋರು. ನಮಗೆ ಇವ್ರು ಹಿಂಗೆ ಮಾಡಿದ್ರಾ, ಅವ್ರು ಹಂಗೆ ಮಾಡಿದ್ರಾ, ಆ್ಯಂಡ್ ಇಟ್ ವಾಸ್ ಆಲ್ ಪಾತ್ ಬೇಕಿಂಗ್. ನಿಮ್ಗೆ ಇವತ್ತು ಅನ್ಸ್ಬೋದು ಸಮ್ ವರ್ ಕ್ವೆಶ್ಚನಬಲ್ ಅಂತ, ಬಟ್ ಇಫ್ ಯು ಲುಕ್ ಅಟ್ ದಿ ಎಂಟರ್ಟೈನ್ಮೆಂಟ್ ಇದಲ್ಲ, ಅದು ಒಂದು ಅಲ್ಲಿವರೆಗೂ ಅಣ್ಣವ್ರ ಸಿನಿಮಾಗಳು ಒಂದು ಕಡೆ ಈ ಥರದ್ದೆಲ್ಲ ಬಂದರೆ, ಇವಾಗ ಬರ್ತಾ ಬರ್ತಾ ಕಲೋಕೆಯಲ್ಲೂ ಯಾವುದು ಎಕ್ಸ್ಪೆಕ್ಟೆಡ್ ಅಲ್ಲ, ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತಾರಲ್ಲ, ಅದೆಲ್ಲ ಅವರುಗಳ ವಿಚಾರದಲ್ಲಿ ಹಂಸಲೇಖ ಸರ್ ಸಾಹಿತ್ಯದಲ್ಲಾಗಿರ್ಬೋದು, ಇವರ ಒಂದಷ್ಟು ಪ್ರಾಜೆಕ್ಟ್ಸ್ಗಳಲ್ಲಿ ಐ ಥಿಂಕ್ ದೇ ಸ್ಟಾರ್ಟೆಡ್ ಅವ್ರದ್ದೇ ಒಂದು ಜಾಗ ಮಾಡ್ಕೊಳ್ತಾ ಹೋದ್ರು ಅನ್ಸುತ್ತೆ. ಆ್ಯಂಡ್ ಅದರಲ್ಲಿ ಹಂಸಲೇಖ ಸರ್ ಟ್ರಸ್ಟೆಡ್ ಮೀ ಎನಫ್ ಟು ಅಲೋ ಮೀ ಟು ಸಿಂಗ್. ಏನು ಹುಡುಗಿರೋ ಫಸ್ಟ್ ಆರ್ಟಿಸ್ಟ್ ನೀವು ಅಲ್ಲೂ ಸಿಂಗಿಂಗಲ್ಲೂ ಹೇಳಿದ್ರೆ ಅದೇ ಹೇಳೋದಲ್ಲ, ತುಂಬ ಓವರ್ ಥಿಂಕ್ ಮಾಡ್ತಾ ಇರಲ್ಲ ನಾನು. ಐ ಥಿಂಕ್ ದಟ್ಸ್ ವೈ ಐ ವಾಸ್ ಅ ಗುಡ್ ಆ್ಯಕ್ಟರ್ ಅನ್ಸುತ್ತೆ. ಜಾಸ್ತಿ ಅದನ್ನು ಅನಲೈಸ್ ಮಾಡೋಕೆ ಹೋದರೆ, ಬಿಕಾಸ್ ಐ ಕಾಂಟ್ ಸಿಂಗ್ ಟು ಸೇವ್ ಮೈ ಲೈಫ್. ಓಕೆ, ಐ ಆಮ್ ಎ ವೆರಿ ಹಾರಿಬಲ್ ಸಿಂಗರ್. ಸೊ ಅವ್ರು ಕರ್ಕೊಂಡು ಹೋದರು, ಹಿಂಗಿದೆ ನಾನು ಹೇಳ್ತೀನಿ ಅದು ಮಾಡು. ಸೊ SP ಸರ್ ವಾಸ್ ದೇರ್. ಅದಕ್ಕೆ ಜಸ್ಟ್ ಬಿಫೋರ್ ವಿ ರೆಕಾರ್ಡೆಡ್ ಇಟ್, ಡಾಕ್ಟರ್ ರಾಜ್ಕುಮಾರ್ ಸರ್ ವಾಸ್ ಫಿನಿಶಿಂಗ್ ಹಿಸ್ ರೆಕಾರ್ಡಿಂಗ್ ಫಾರ್ ಸ್ವಾಮಿ ಶರಣಮಯ್ಯಪ್ಪ. ಅದು ಭಕ್ತಿಗೀತೆಗಳನ್ನ ಮುಗಿಸಿ ಅವ್ರ ಜೊತೆ ಐ ವಾಸ್ ಐ ಥಿಂಕ್ ಟ್ರೂಲಿ ಬ್ಲೆಸ್ಡ್, ಬಿಕಾಸ್ ಆ ಲಂಚ್ ಅವ್ರ ಜೊತೆ ಮುಗಿಸ್ಕೊಂಡು. ಆ್ಯಂಡ್ ಹಿಸ್ ಅಡ್ವೈಸ್ ಟು ಮೀ ವಾಸ್, ನಿಂಗೆ ಫಸ್ಟ್ ಟೈಮ್ ಅಲ್ವಾ, ನೀ 1, 2, 3 ಅಂತಾರೆ, ಹಾಡ್ಬಿಡು ಅಂತ. ಓಕೆ, ಐ ಥಿಂಕ್ ದಟ್ಸ್ ಅ ಗುಡ್ ಕ್ಯೂ. ಐ ಆಮ್ ನಾಟ್ ಗೋನ್ ಟು ಬ್ರೇಕ್ ಮೈ ಹೆಡ್ ಆನ್ ಎನಿಥಿಂಗ್ ಎಲ್ಸ್. ಸೊ ಐ ಜಸ್ಟ್ ಟೋಲ್ಡ್ ಸರ್ 1, 2, 3 ಹೇಳ್ಬಿಡ್ತೇನೆ ಅಂತ. ದೆನ್ ಯು ಫಿಗರ್ ಔಟ್ ಹೌ ಟು. ಸೊ ತಾಳ ಸ್ವಲ್ಪ ಅದೇ, ಐ ವಾಸ್ ನಾಟ್ ದ್ಯಾಟ್ ಬ್ಯಾಡ್, ಬಟ್ ಐ ಥಿಂಕ್ ದಟ್ few of those things SP ಬಾಲಸುಬ್ರಹ್ಮಣ್ಯ ಸರ್ ಅಲ್ಲಿ ಪಕ್ಕದಲ್ಲಿದ್ದಾಗ, ದೆನ್ ಯು ಡೋಂಟ್ ನೀಡ್ ಎನಿ ಅದರ್ ಗುರುಗಳು ಟು ಕೈಂಡ್ ಆಫ್ ಟ್ವೀಕ್ ಅ ಲಿಟಲ್ ಬಿಟ್. ಸೊ ಸೆಕೆಂಡ್ ಟೈಮ್ ಏನು ಹುಡುಗಿರೋ ಅಂತೀನಿ, ಒಂದು ಹೈ ಪಿಚ್ ತೊಗೊಳ್ತೀನಿ. ಸೊ ದಟ್ ವಾಸ್ SP ಸರ್ ಇಸ್ ಲೈಕ್, ಓಕೆ 2ನೇ ಸತಿ ನಾವು ಹೇಳೋದು ಚೆನ್ನಾಗಿಲ್ಲ, ಹಿಂಗೊಂದು ಹೇಳಿ ನೋಡು ಅಂತ. ಓಕೆ, ನೀವು ಏನು ಹೇಳ್ತೀರೋ ವಿಲ್ ಡೂ ಅಂತ. ಸೊ ದ್ಯಾಟ್ ಬಿಕೇಮ್ ಲೈಕ್ ಅ ಸೂಪರ್ ಡೂಪರ್ ಹಿಟ್. ದಟ್ಸ್ ಸೋ ಫನಿ. ಇದು ನೋಡ ಕಲೋಕಿಯಲ್ನೆಸ್ ಇದೆಯಲ್ಲ,
ಆ ರೋಪ್ ಹೊಡ್ಕೊಂಡೇ ಹಾಡ್ತಾ ಇದ್ರಲ್ಲ ನೀವು. ನಮಗೆ ಯಾಕಂದ್ರೆ ರೇಡಿಯೋದಲ್ಲಿ ಪ್ರತಿ ಸತಿ ಜನಗಳು ಇವತ್ತು ಪದ್ಯ ಹೇಳ್ದಂಗೆ ಹೇಳ್ತಾರೆ, ತಿಂಡಿ ತೀರ್ಥ ಬಿಟ್ಟು. ಸೊ ಹೌ ಲಕ್ಕಿ ಆ ಯು. SPB ಸರ್ ನಿಮಗೆ ಮೆಂಟರ್ ಮಾಡ್ತಾ ಇದಾರೆ ಅಲ್ಲಿ, ಹಿಂಗಲ್ಲಪ್ಪ ಹಿಂಗ್ ಆಡು ಅಂತ. That is because he was fond of Master Manjunath. Why he was fond of Master Manjunath? Because he was Swami. And why he was Swami? Because it was Master Shankar Nag's dream. ಎಲ್ಲ ಒಂಥರ ಪೋಣಿಸ್ದಂಗೆ ಪೋಣಿಸ್ಕೊಂಡು ಸೊ ಇವತ್ತಿಗೂ ತುಂಬ ಜನ ನೋಡಿದಾಗ ಹೇಳ್ತಾರೆ, ಐ ಫೀಲ್ ವಿ ಫೀಲ್ ನೈಸ್ ವೆನ್ ವಿ ಸಿ ಯು. ಐ ಸೆಡ್ ವೈ? ಬಿಕಾಸ್ ಯು ರಿಮೆಂಬರ್ ಯುವರ್ ಚೈಲ್ಡ್ಹುಡ್ ಅಂತ. ಬಿಕಾಸ್ ದಟ್ಸ್ ವೆನ್ ಯು ವುಡ್ ಹವ್ ಸೀನ್ ಮೀ ಅಟ್ ದಟ್ ಟೈಮ್. So when you see me, I remind you of your childhood, and therefore I bring pleasant memories. So ಬಹಳಷ್ಟು ಸತಿ ಬ್ಯೂರೋಕ್ರಾಟ್ ಜೊತೆ ಸ್ವಲ್ಪ ಮಾತುಕತೆ ಎಲ್ಲ ಸ್ವಲ್ಪ ಗರ್ಮ ಆಗಿರುತ್ತೆ. ಸೊ ಇನ್ ಬಿಟ್ವೀನ್ ಜಸ್ಟ್ ಟು ಬ್ರೇಕ್ ದ ಐಸ್ ಹೇಳ್ತೀನಿ, ಸರ್ ಇದೆಲ್ಲ ಮಂಜುನಾಥ್ ಮಾಡ್ತಾ ಇರೋದು, ಮಾಸ್ಟರ್ ಮಂಜುನಾಥ್ ಅಲ್ಲ. ದೇ ಲಾಫ್. ಓಕೆ ಐ ಥಿಂಕ್ ವಿರ್ ಆಲ್ ಅನ್ನಿಸ್ತು, ಸ್ವಲ್ಪ ಎಲ್ಲ ಹೀಟಪ್ ಆಗಿಬಿಟ್ಟಿದೆ. ಓಕೆ ಲೆಟ್ಸ್ ಟೇಕ್ ಒಂದು 5 ನಿಮಿಷ ತೊಗೊಳ್ಳೋಣ, ವಿಲ್ ಟಾಕ್ ಪ್ರಾಪರ್ಲಿ. ಒಂದೊಂದು ಸತಿ ಬಂದ್ಬಿಡುತ್ತೆ. ತುಂಬ ನೋಡಿದ್ದೀರಾ ಅಂದರೆ ಈಗ ಬಣ್ಣದ ಬದುಕಲ್ಲೇ ಇಷ್ಟೆಲ್ಲ ನೋಡಿದ್ದೀರಾ, ಮತ್ತು ಬ್ಯೂರೋಕ್ರಾಟ್ಸು, ನಿಮ್ಮ ಕಾರ್ಪೊರೇಟ್ ಲೈಫು, ಕೆಲವು ಸತಿ ಜನಗಳ ಎಕ್ಸ್ಪೆಕ್ಟೇಷನ್ನು ನಿಮಗೆಲ್ಲೋ ಒಂದು ಕೆಲವು ಸತಿ ಅನಿಸಲ್ವಾ? ಈಗ ನನಗೆ ಕೆಲವು ಪ್ರಶ್ನೆಗಳಲ್ಲಿ ನೆಕ್ಸ್ಟ್ ಎಲ್ಲಿ ಸಿಕ್ಕಿದ್ರು ನೆಕ್ಸ್ಟ್ ಟೈಮ್ ಮೂವಿ ಮಾಡ್ತಾಯಿದ್ದೀರಾ, ನೆಕ್ಸ್ಟ್ ಇವಾಗ ಏನು ಸಿನಿಮಾ ಮಾಡ್ತಿಲ್ವಾ, ಈ ಥರ ಅವ್ರಿಗೇನು 2 ಸೆಕೆಂಡ್ ಕೇಳ್ಬಿಟ್ಟು ಮುಂದೆ ಕೊಟ್ಟೋಗ್ಬಿಡ್ತಾರೆ. ನೀವು ಕೆಲವು ಸತಿ ನಿಮಗೆ ನಿಮ್ಮ ಸಕ್ಸಸ್ಸೇ ಕೆಲವು ಸತಿ ನಿಮ್ಮ ಬೆನ್ನಿಂದ ಅದು ಶ್ಯಾಡೋ ಆಗಿ ಖುಷಿ ಕೊಡ್ಬೋದು, ಕೆಲವು ಸತಿ ಏನಪ್ಪ ಎಲ್ಲಿ ಬಂದರು ಏನೋ ಅಂತ ಕೇಳ್ತಾರಲ್ಲ ಅನ್ಸ್ಬೋದು. ಇಲ್ಲ, ಐ ಹ್ಯಾವ್ ಜಸ್ಟ್ ಟೇಕನ್ ಇಟ್ ಆನ್ ಫೇಸ್ ವ್ಯಾಲ್ಯೂ. ಅಂದರೆ ದಟ್ ಈಸ್ ಹೂ ಐ ಆಮ್, ದಟ್ ಈಸ್ ವಾಟ್ ಇಸ್ ಮೇಡ್ ಮೀ ಹೂ ಐ ಆಮ್. ಸೊ ದೇ ಹ್ಯಾವ್ ಎವ್ರಿ ರೈಟ್ ಟು ಹ್ಯಾವ್ ದಟ್ ಎಕ್ಸ್ಪೆಕ್ಟೇಷನ್, ಆ್ಯಂಡ್ ಇಟ್ಸ್ ಮೈ ಡ್ಯೂಟಿ ಟು ಎಕ್ಸ್ಪ್ಲೇನ್, ಇಫ್ ಪಾಸಿಬಲ್ ಇನ್ ಡೀಟೇಲ್ ವೈ. ಇಫ್ ನಾಟ್, ಎಕ್ಸ್ಪ್ಲೈನ್ ಟು ದೆಮ್, ಲುಕ್ ಐ ಹ್ಯಾಡ್ ಅ ಗುಡ್ ರನ್, ಐ ಡೋಂಟ್ ವಾಂಟ್ ಟು ಸ್ಪಾಯಿಲ್ ದಟ್ ನೇಮ್. ಮಾಡಿದ್ರೆ ನೆಕ್ಸ್ಟ್ ಐ ವಾಂಟ್ ಟು ಡೂ ದಿಸ್. ಇಟ್ಸ್ ನಾಟ್ ದಟ್ ಐ ಡೋಂಟ್ ವಾಂಟ್ ಟು ಡೂ. ಅಂದರೆ ಆ್ಯಕ್ಟಿಂಗಲ್ಲಿ ಐ ಆಮ್ ನಾಟ್ ವೆರಿ ಶ್ಯೂರ್. ಬಿಕಾಸ್ ದಿ ಓಲ್ಡರ್ ಮಂಜುನಾಥ್ಗೆ ದ ಬಿಗ್ಗೆಸ್ಟ್ ಏನಂತಾರೆ ಬಿಗ್ಗೆಸ್ಟ್ ಕಾಂಪಿಟೇಟರ್ ಅಥವಾ ಕ್ರಿಟಿಕ್ ಆರ್ ವಾಟ್ ಎವರ್ ಚಾಲೆಂಜ್ ವುಡ್ ಬಿ ದ younger Master Manjunath. Because the first thing you will end up doing is judging my present day's ability with my younger day's ability, which is unfair for both of us. ಹೌದು, ರೈಟ್. ಸೊ ಅದು ಸ್ವಲ್ಪ ಇನ್ನೂ ನನಗೆ ಐ ಆಮ್ ನಾಟ್ ವೆರಿ ಶ್ಯೂರ್ ಆನ್, ಐ ಆಮ್ ನಾಟ್ ಶ್ಯೂರ್, ಐ ಆಮ್ ನಾಟ್ ಟಾಕಿಂಗ್ ವಿತ್ ಹೌ ದ ಪೀಪಲ್ ವಿಲ್ ಟೇಕ್ ಇಟ್ ಅಂತಲ್ಲ. ವೆನ್ ಐ ಆಮ್ ನಾಟ್ ಶ್ಯೂರ್ ಹೌ ಐ ವಿಲ್ ಎಮೋಟ್. ಆಮ್ ಐ ಸೆಕೆಂಡ್ ಗೆಸ್ಸಿಂಗ್ ಮೈ ಓನ್ ಇದು? ಐ ಡೋಂಟ್ ನೋ. ಸೊ ನನ್ನ ಕಂಫರ್ಟ್ ಝೋನಲ್ಲಿ ಇಲ್ಲ. ಬಟ್ ಡೈರೆಕ್ಷನ್ ಇಸ್ ಸಮಥಿಂಗ್ ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ಆ್ಯಂಡ್ ಪರ್ಸ್ಯೂ ಮಾಡಿದ್ದೀನಿ. ಐ ಹ್ಯಾಡ್ ಡನ್ ಕಪಲ್ ಆಫ್ ಸೀರಿಯಲ್ಸ್ ಇನ್ DD9 ವೇ ಬ್ಯಾಕ್ ಮಾಡಿದ್ದೆ. ದ್ರೋಹ ಮತ್ತು ಅಮಾಸೆ ಅಂತ ಅಂದ್ಬಿಟ್ಟು 2 DD9 ಐ ಆಮ್ ಟಾಕಿಂಗ್ 93-94, ಜಸ್ಟ್ ಬಿಫೋರ್ ಐ ಕ್ವಿಟ್ ಆ್ಯಕ್ಟಿಂಗ್. ಅದನ್ನು ಮಾಡಿದ್ದೆ ಆಲ್ರೆಡಿ. ಅದೆಲ್ಲೂ ಬರಲ್ಲ ಸರ್, ಗಾಳಿ ಬೀಸಿರ್ಬೇಕಲ್ಲ. ಆಫ್ಕೋರ್ಸ್ ಅದೆಲ್ಲ ಅದು ತೀರ್ಸ್ಕೊಂಡ್ಬಿಡ್ಬೇಕು ಅದು. ಸೊ ಅದಾಗಿತ್ತು. ಬಟ್ ಅದು ಕೂಡ ಬರಬೇಕಾಗಿ ವಾಟ್ ಐ ಆಮ್ ನೌ ರಿಯಲೈಸಿಂಗ್ ಇಟ್, ನಾನು ಎಷ್ಟೇ ಆಸೆ ಪಟ್ಟರು ಸರಿ, ಏನೇನೆಲ್ಲ ಅನ್ಕೊಂಬಿಡ್ಬೋದು ನಾನು. ಈವನ್ ದೋ ಐ ಹ್ಯಾವ್ ಅ ರಿಚ್ ಎಕ್ಸ್ಪೀರಿಯನ್ಸ್ ಇನ್ ಟ್ರೆಡಿಷನಲ್ ಮೂವಿ ಮೇಕಿಂಗ್, ಥಿಂಗ್ಸ್ ಹ್ಯಾವ್ ಚೇಂಜ್ಡ್, ಲಾಟ್ ಆಫ್ ನ್ಯೂ ಟೆಕ್ನಾಲಜಿ ಹಸ್ ಕಮ್, ಲಾಟ್ ಆಫ್ ಚೇಂಜಸ್ ಆದೆ. ಸೊ ಡೆಫಿನೆಟ್ಲಿ ಐ ಹ್ಯಾವ್ ಟು ಬ್ರಿಂಗ್ ಮೈ ಸೆಲ್ಫ್ ಅಪ್ ಟು ಡೇಟ್. ಸ್ವಲ್ಪ ಆದರೂ ಕರೆಂಟ್ ಇದಕ್ಕೆ ಬರಬೇಕು ನಾನು. ಎರಡನೇದು ಕತೆ ಅಥವಾ ಅಗೇನ್ ದಟ್ ಎಕ್ಸ್ಪೆಕ್ಟೇಷನ್ಸ್ ವಿಲ್ ಬಿ ವೆರಿ ಹೈ ಬಿಕಾಸ್ ಆಫ್ ಯಾವ ಗರಡಿಯಿಂದ ಬಂದಿರೋದ್ರಿಂದ ಆ ಮರ್ಯಾದೆ ಉಳಿಸ್ಕೊಳ್ಳೋಕ್ಕಾದ್ರೂ ಇಫ್ ಐ ಡೂ ಸಮಥಿಂಗ್ ಐ ಶುಡ್ ಡೂ ಸಮಥಿಂಗ್ ಡೀಸೆಂಟ್. ಸೊ ಆ ಪ್ರೆಷರು ಇದೆ. ಬಟ್ ಡೆಫಿನೆಟ್ಲಿ ಡೈರೆಕ್ಷನ್ ಇಸ್ ಡೆಫಿನೆಟ್ಲಿ ಆನ್ ದ ಕಾರ್ಡ್ಸ್ ಆ್ಯಂಡ್ ಹೋಪ್ ಥಿಂಗ್ಸ್ ಕೂಡ ಬರುತ್ತೆ ಅಂತ ನಂಬಿದ್ದೀನಿ. ಆ್ಯಂಡ್ ಅದ್ರ ಮಧ್ಯೆ ಒನ್ ಮೋರ್, ಇದು ಮಾಸ್ಟರ್ ಮಂಜುನಾಥ್ ಅವರು ಅಂದ ತಕ್ಷಣ ಕಾಶಿನಾಥ್ ಅವ್ರ ಜೊತೆ ನಿಮ್ಮೊಂದು ಫೇಮಸ್ ಸಿನಿಮಾ, ಆ ಡೈಲಾಗ್ ಇವತ್ತಿಗೂ ಲವ್ ಮಾಡಿ ನೋಡು ಅಂತ ನಂಗೆ ಕಿವಿ ಮೇಲೆ ತೂತು ಉಂಟು, ತಾಳ ಎಲ್ಲ ಈ ಥರ ತರಲೆ ಮಾತುಗಳು. ಐ ಥಿಂಕ್ ಈಗ ಒಂದು ಮೋಲ್ಡ್ ಅಲ್ಲ ಈ ಥರದ್ದೆಲ್ಲ. ಸೊ ಯು ವಿಲ್ ನಾಟ್ ಬಿಲೀವ್ ದಟ್ ಎಂಟೈರ್ ಕ್ರೆಡಿಟ್, ಐ ಮೀನ್ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಎವ್ರಿಬಡಿ. ಪಾಪ ತುಂಬ ಜನ ಬೇಜಾರು ಮಾಡ್ಕೊಳ್ತಾರೆ when I say this, but with due respects to everybody, almost all the credit goes to Upendra sir and Kashinath sir. So a lot of them don't know the dialogue writer for that is Upendra sir, namma Upi sir. Then he kind of ghost directed the whole thing because the director Subramani sir anta was an editor first, but he was also a director. But on the enthusiasm alli you can almost say, if not the movie, at least I was directed by Upi sir in that. Okay, all the comedy ಹೆಂಗೆ ಹೇಳ್ಕೊಡ್ತಾ ಇದ್ರು, ಏನು ಮಾಡ್ತಿದ್ರು? And so this was, I refused first. ಯಾವ್ದೋ ಡೇಟ್ಸ್ ಕ್ಲಾಶ್ ಆಗ್ತಾ ಇತ್ತು. Okay, I said no, I'm not gonna do ಅಂತ. He said no, you have to ಅಂತ. He said look, the role is to die for. You will regret not doing it. ಯಾರಿದು ಹೇಳಿರೋದು? Upi sir. ಉಪಿ ಸರ್.
But I didn't know him as Upi sir that day. I knew him as Upi sir, the direct director. But he was very passionate. I said, no, you have to. I said, okay. And then they promised me, we'll finish your portions fast so that you can, ಇನ್ನೊಂದಕ್ಕೆ clash movie ಇರೋದಕ್ಕೆ, it won't come in the way, you can continue with that. I said, okay, ಇಷ್ಟೆಲ್ಲ ಹೇಳಿದ್ಮೇಲೆ then it's not nice for me. So I took it up, and one of the most fun movies I've ever done, because 95% of the dialogues were improvised. On the spot, on the location. ಆ್ಯಂಡ್ ಎಷ್ಟು ದೊಡ್ಡ ಮನಸ್ಸು ಕಾಶಿನಾಥ್ ಸರ್ ಅಂತಂದರೆ, ನೋ ಹೀರೋ ವಿಲ್ ಅಕ್ಸೆಪ್ಟ್ ದಟ್ ಕೈಂಡ್ ಆಫ್ ಅವರನ್ನು ತೆಗೆದುಕೊಳ್ಳೋದು, ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾ ಇರ್ತೀನಿ. ಮೈ ಕ್ಯಾರೆಕ್ಟರ್ ಇಸ್ ಕಂಟಿನ್ಯೂಸ್ಲಿ ಪುಟಿಂಗ್ ಹಿಮ್ ಡೌನ್. ಆ್ಯಂಡ್ ಸೊ ದ ಸ್ಕ್ರಿಪ್ಟಲ್ಲಿ ಏನು ತುಂಬ ಪೊಲೈಟಾಗಿರೋದನ್ನು ಮಸಾಲೆ ಹಾಕಿ ತುಂಬಾ ಅದನ್ನು ಈ ಕ್ಯಾರೆಕ್ಟರ್ ವಿಲ್ ಬಿ ಪುಟಿಂಗ್ ಹಿಮ್ ಡೌನ್. ಸೊ ಇಟ್ ಜಸ್ಟ್ ವೆಂಟ್ ಆನ್ ಆ್ಯಂಡ್ ಆನ್. And so again, luckily for me, like imagine you have Upendra sir here, you have Kashinath sir here, and then they're saying, okay, improvise. So literally there are takes, and very rarely this happened. We've done a lot of comedy, but film al matra, there are scenes, we finish dialogue, and the moment cut is then we are now ನೆಲದಲ್ಲೆಲ್ಲ ಬಿದ್ದು ನಗ್ತಾ ಇದೀವಿ. ಆಗ್ತಾ ಇಲ್ಲ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಸೀಲ ಇಲ್ಲ ಸರ್, ಇಟ್ಸ್ ಓಕೆ, ನೆಕ್ಸ್ಟ್ ಆಮೇಲೆ ಸರ್ ಪ್ಲೀಸ್ ಸರ್. ಸೊ ಕಾಶಿನಾಥ್ ಅವರು, ಉಪ್ಪಿ ಸರ್, ದಿಸ್ ಬ್ರಿಂಗ್ಸ್ ಟು ಡೌಟ್ ಹಿಯರ್. ಡೌಟ್ ಅನ್ನೋಕ್ಕಿಂತ ಒಂದು ಕ್ಯೂರಿಯಾಸಿಟಿ. ಅವತ್ತೆಲ್ಲ ನೀವೇ ನಿಮ್ಮ ಡೇಟ್ಸ್ ಮ್ಯಾನೇಜ್ ಮಾಡ್ತಾಯಿದ್ರಾ? ಇವತ್ತಿನ ಥರ ಕಾಲ್ ಶೀಟು ಆ್ಯಂಡ್ ಇದು ಒಂದು ಈ ಥರ ಡಿಸ್ಕಷನ್ಸಲ್ಲಿ, ಲೈಕ್ ದ ಶೋ ನೇಮ್ ಗೋಸ್, ಇಟ್ಸ್ ಜಸ್ಟ್ ಕ್ಯೂರಿಯಸ್. ದ ಕ್ಯೂರಿಯಾಸಿಟಿ ಈಸ್ ಆಲ್ವೇಸ್ ದೇರ್. ಎಲ್ರಿಗೂ ನನಗೆ ಎಷ್ಟು ಸಂಬಳ ಬರುತ್ತೆ ಆರ್ ಜೆ ಆಗಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಜನಕ್ಕೆ ಹೇಗಿರುತ್ತೋ, ಈ ನಿಮ್ಮ ರೆಮ್ಯುನರೇಷನ್ ಅಂದರೆ ಒಂದೊಂದು ಪಾತ್ರಕ್ಕೆ ಹೆಂಗೆ ತೊಗೊತಾ ಇದ್ರಿ? ತುಂಬಾ ಕಮ್ಮಿ, ಅನ್ಫಾರ್ಚುನೇಟ್ಲಿ ತುಂಬ ಕಮ್ಮಿ. ಆ್ಯಸ್ ಐ ಟೋಲ್ಡ್ ಯು, 80-85% ವಾಸ್ ಆನ್ ದ film reel ಅಥವಾ ನೆಗೆಟಿವ್, ದೆನ್ ದ ಹೀರೋ ಹೀರೋಯಿನ್. ಬಟ್ ಐ ವಾಸ್ ಅಟ್ ಲೀಸ್ಟ್ ಇನಿಷಿಯಲ್ ಪಾರ್ಟ್ ಆಫ್ ಮೈ ಕರಿಯರ್ minuscule, almost nothing. Any number? It used to be, I think it started from something like 250 rupees to went up to... It is cinema ₹250. Yeah. I'm talking 80, 79, 80, 81, 82, ಈ ರೇಂಜ್ ಹೇಳ್ತಾ ಇರೋದು. ಆ್ಯಂಡ್ ದ ಪರ್ಸೆಪ್ಷನ್ ವಾಸ್, ಕಾಸು ಕೊಡ್ತಾ ಇದ್ದೀವಿ ಸುಮ್ಮನೆ ಇರಿ ಅಂತ, ಆ್ಯಕ್ಟಿಂಗ್ ಮಾಡಿದ್ರೆ ಕಾಸು ಸಿಗ್ತಾ ಇದೆ ನಿಮಗೆ ಅಂತ. ಬಟ್ ದೆನ್ ಸ್ಲೋಲಿ ಐ ರಿಯಲೈಸ್, ಅಂದರೆ ವಿ ಆಲ್ಸೋ ಗಾಟ್ ಅವೇರ್, ದ ಬ್ರ್ಯಾಂಡ್ ಆಲ್ಸೋ ವಾಸ್ ದೇರ್. So the funniest part was, at some point I realized my dad is one super innocent person. ಅಂದರೆ ಅವರು ಏನೋ ಕಷ್ಟ ಸುಖ ಹೇಳ್ಕೊಂಬಿಟ್ರೆ ಬೇಡ ಬಿಡಿ ಅಂತ ಅಂದ್ಬಿಡೋರು. So at some time I had to grow up, I realized. So we used to negotiate a decent price. When I use the word decent, I'm telling you, in today's context it's almost nothing. But in those days, those are decent money for 2,500, 3,000 ಈ ಥರ ನಾನು ಹೇಳ್ತಾ ಇರೋದು. ಲೈಕ್ ಒಂದೊಂದು ಹಿಟ್ ಸಿನಿಮಾಗಳಿಗೂ ಆ ಥರ. There's no relation to your remuneration. So you take your money and that's it, you're done. It ran for something. You got good name and you're booked for 2 more movies. So that's your incentive. You didn't run, didn't matter. Not that you take his money back. So for example, if Ranadheera has done extremely well, so Master Manjunath or next cinema hanga Ranadheera success ittu anta hanga ಜಾಸ್ತಿ ಮಾಡ್ಕೊಂಡಿಲ್ಲ. Maybe I can negotiate a little bit better deal. But that didn't automatically fetch me anything bigger or lesser, or either way. Last film was a flop, so I'll give you less. ಆ ಥರ ಅಷ್ಟು ರೂತ್ಲೆಸ್ ಆಗಿರಲಿಲ್ಲ, ಅಷ್ಟು ಇನ್ನೂ ಅದೇ ಇರಲಿಲ್ಲ. ಸೊ ನನಗೆ ಯಾರ್ಡ್ ಸ್ಟಿಕ್ಸ್ ಗೊತ್ತಿರಲಿಲ್ಲ, ಏನು. ಸೊ ದೆನ್ ಐ ರಿಯಲೈಸ್, ಓಕೆ, ಕ್ಯಾರೆಕ್ಟರ್ ಆ್ಯಕ್ಟರ್ಸ್ ಯಾರಿದ್ದಾರೆ, ಆ್ಯಂಡ್ ದೀಸ್ ಆರ್ ಬಿಗ್ ಪೀಪಲ್. ಐ ಮೀನ್ fairly well known people, like ಮುಖ್ಯಮಂತ್ರಿ ಚಂದ್ರ bigger, ಅಂದ್ರೆ all ಅಂದ್ರೆ more than the names. ಹೀರೋಯಿನ್ ಬಿಟ್ಟ ಆದ್ಮೇಲೆ ವಿಲ್ಲನ್ ಆದ್ಮೇಲೆ ಒಂದಿಬ್ರು ಮೇನ್, ಒಂದು ಸೆಕೆಂಡ್ ನೆಕ್ಸ್ಟ್ ಲೆವೆಲಲ್ಲಿ ಒಂದು 4-5 ಜನ ಇರ್ತಾರೆ. ಬಿಕಾಸ್ ದೋಸ್ ಡೇಸ್ ಯು ಹ್ಯಾಡ್ ದೋಸ್, ಈಗೆಲ್ಲ ಐ ಮೀನ್ ಯು ಡೋಂಟ್ ಇವನ್ ನೋ ಹೂಸ್ ದೇರ್ ಹೂಸ್ ನಾಟ್, ಬಟ್ ಫೇರ್ಲಿ ವೆಲ್ ಎಸ್ಟಾಬ್ಲಿಷ್ ಕ್ಯಾರೆಕ್ಟರ್ಸ್ಗಳು ಇರ್ತಾ ಇದ್ರು. ಲೈನ್ ಹಂಗಿತ್ತು, ಆ ಥರ ಇತ್ತು. ಹೀರೋಯಿನ್ ಅಂಡ್ ದೆನ್ ವಿಲ್ಲನ್, 1-2 ಕ್ಯಾರೆಕ್ಟರ್ ಆಕ್ಟರ್, ವೆರಿ ಸೀಸನ್, ಅಂಡ್ ದೆನ್ ದ ರೆಸ್ಟ್ ಎಲ್ಲ ಇಲ್ಲಿ ಗೆಲ್ಲಕ್ಕೆ ಬರ್ತಾ ಇದ್ವಿ. ಸೊ ಮೈ ಬಿಗ್ಗೆಸ್ಟ್ ಏಮ್ ವಾಸ್ ಟು ರೀಚ್ ದಟ್ 3rd level at least. ಸೊ ಹೀರೋಯಿನ್ ಆದಮೇಲೆ ಆ ಕ್ಯಾರೆಕ್ಟರ್ ಅವ್ರಿಗಾದ್ರೂ ಸೇಮ್ ಆದರೂ ಬರಬೇಕು. ಐ ಪುಟ್ ಇನ್ ದ ಸೇಮ್ ಎಫರ್ಟ್, ಬ್ರ್ಯಾಂಡ್ ಎಲ್ಲ ಇದೆ ಅಂತ ಹಾಗೆ ಅಂತ. ಐ ಥಿಂಕ್ ಐ ಕೈಂಡ್ ಆಫ್ ರೀಚ್ ದೇರ್ ಅಟ್ ದ ಫ್ಯಾಗ್ ಎಂಡ್ ಆಫ್ ಮೈ ಕರಿಯರ್. ಐ ಮೈಟ್ ಹ್ಯಾವ್ ಕೈಂಡ್ ಆಫ್ ರೀಚ್ ದೇರ್. ಬಟ್ ದ ಬಿಗ್ಗೆಸ್ಟ್ ಚಾಲೆಂಜ್, another biggest challenge in those days was actually getting your money. It is one thing to negotiate and do that,
ಒಪ್ಕೊಳ್ಳೋದೊಂದು, ದುಡ್ಡು ಅದು ಬರೋದು ಬರ್ತಾ ಇನ್ನೊಂದು. ಇರಲಿಲ್ಲ, ಫುಲ್ಲಾಗಿ ಬರ್ತಾ ಇಲ್ಲ. ಆ್ಯಂಡ್ ಐ ವಾಸ್ ಅಂದರೆ ಇನ್ಫೇಮಸ್ ಫಾರ್ ದಿಸ್. ಐ ಯೂಸ್ ಟು ಫೀಲ್ ವೆರಿ ಫ್ರಸ್ಟ್ರೇಟೆಡ್. ಸೊ ಐ ಸ್ಟಾರ್ಟೆಡ್ ಅಂದರೆ ಇಲ್ಲ, ನಾನು ಅಂದರೆ ಫುಲ್ ಮಾಡೋ ತನಕ ನಾನು ಡಬ್ಬಿಂಗ್ ಮಾಡಲ್ಲ. ಆ್ಯಂಡ್ ಐ ಹ್ಯಾಡ್ ದ ಕಾನ್ಫಿಡೆನ್ಸ್ ಟು ಡೂ ದಟ್ ಬಿಕಾಸ್ ಅಗೇನ್ ಅದರದ್ದು ರಿಪರ್ಕಷನ್ಸ್ ಗೊತ್ತಿರಲಿಲ್ಲ ನನಗೆ. ಇಲ್ಲ ಮಾಸ್ಟರ್ ಮಂಜುನಾಥ್ ಅದು ಗೊತ್ತಿತ್ತು, ರಿಪರ್ಕಷನ್ಸ್ ಗೊತ್ತಿರಲಿಲ್ಲ, ಏನಾಗುತ್ತೆ ಮುಂದೆ ಇದು ಅಂತ. ಬಿಕಾಸ್ ಐ ಹ್ಯಾಡ್ ಆಲ್ ದೀಸ್ ಹೀರೋ ಅಂಕಲ್ಸ್ ಅಲ್ಲ who used to be very close with me. ಓಕೆ. ಸೊ ಐ ರಿಯಲಿ ಡಿಂಟ್ ನೋ ವಾಟ್ ಐ ವಾಸ್ ಅಂದರೆ ಡೂಯಿಂಗ್. ಅಂದರೆ ಅದ್ರದ್ದು ನಿಜವಾಗ್ಲೂ ಏನಾದರೂ ನೆಗೆಟಿವ್ ಎಫೆಕ್ಟ್ ಆಗಬಹುದು ಅಂತ ಗೊತ್ತಿಲ್ಲದ್ರೆ ಮಾಡ್ಬಿಡ್ತಾ ಇದ್ದೆ ಒಂದಷ್ಟು. ಬಟ್ ಅದು ಒಳ್ಳೇದಾಯ್ತು ನನಗೆ, ವಿಚ್ ಮೀನ್ಸ್ ಐ ಗಾಟ್ ಪೇಡ್. ಐ ಲೈಕ್ there are times when I have complained to Amrish sir and he's like, given a dressing down to the production fellow, I was like, ಹೋಗಿ ಆ ಮಗುದು ಮಾಡ ಫಂಡ್ಸ್ ಕೊಡ್ರು, ನಾನು ಬರಲ್ಲ ಇಲ್ಲ ಅದ್ರ. ಸೊ I've had ಅಂದರೆ ಇಟ್ಸ್ ನಾಟ್ ಆಲ್ ಅ ಬೆಡ್ ಆಫ್ ರೋಸಸ್. ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ವಿಚಿತ್ರ ಜನಗಳಿದ್ದಾರೆ, ಒಳ್ಳೆ ಜನಗಳಿದ್ದಾರೆ, ಎಲ್ಲರೂ ಇರ್ತಾರೆ. ನಮ್ಮ ಇಂಡಸ್ಟ್ರಿಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಜಾಸ್ತಿ ಅಲ್ಲಿ. ಸೊ ದೆರ್ ಆರ್ ಪೀಪಲ್, ಬಟ್ ಐ ಜನರಲಿ ನಾಟ್ ಟ್ರೀಟೆಡ್ ದಟ್ ಬ್ಯಾಡ್ಲಿ. ಸೊ ನನಗೆ ಬಿಗ್ಗೆಸ್ಟ್ ಅಂದರೆ ಚಾಲೆಂಜಸ್ ವೇರ್ ವೆನ್ ಆನ್ ದ ಗ್ರೋತ್ ಕರ್ವಲ್ಲಿ. ಒನ್ ಇಸ್ ದ ಪೇಮೆಂಟ್. ಸೆಕೆಂಡ್ ವಾಸ್ ನಮಗೆಲ್ಲ ಔಟ್ಡೋರ್ ಶೂಟ್ಸು ಅಥವಾ ಎಲ್ಲಾದ್ರೂ ಹೋದರೆ ಯು ಆಲ್ವೇಸ್ ಹ್ಯಾಡ್ ದಿಸ್ ಡಿಫೈನ್ಡ್ ಇದು. ಫಸ್ಟ್ ಆಫ್ ಆಲ್ ಯಾವ ಕಾರಲ್ಲಿ ಬರ್ತೀರಾ ಅಥವಾ ಯಾರ ಜೊತೆ ಬರ್ತೀರಾ ನೀವು, ಮೆಟಡೋರ್ ವ್ಯಾನಲ್ಲಿ ಬರ್ತೀರಾ ಅಥವಾ ನಿಮಗೆ ಅಂತ ಒಂದು ಇದರಲ್ಲಿ ಇಬ್ಬರು ಕಾರ್ ಅಂದರೆ ಇಬ್ಬರು ಆ್ಯಕ್ಟರ್ ಜೊತೆ ನೀವು ಕೂತ್ಕೊಂಡು ಬರ್ತಾ ಇದ್ದೀರಾ. ಅದು ನೆಕ್ಸ್ಟ್ ಔಟ್ಡೋರ್ಗೆ ಹೋದ್ರೆ ಯಾವ ಹೋಟ್ಲಲ್ಲಿ ಇರ್ತೀರಾ ನೀವು, ಯೂನಿಟ್ ಅವ್ರ ಜೊತೆ ಇದ್ದೀರಾ, ಇವ್ರ ಜೊತೆ ಇದ್ದೀರಾ. ಸೊ ದೀಸ್ ವೇರ್ ದಿ ಬೈಫರ್ಕೇಶನ್. ಸೊ ದ ಮೋರ್ ಯು ಗ್ರೋ, ಅಲ್ಲ ಊಟದಲ್ಲಿ ಇರ್ತಾ ಇತ್ತು. This is the sad part. So, I'm not trying to be critical on this, but that's how it was in those days. Okay. You had the regular route and then you had the carrier routes for the actors and the slightly higher rung people. So, for me as a young kid, that was the first goal. First, ಈ ರೆಗ್ಯುಲರ್ ಊಟಕ್ಕಿಂತ ಫಸ್ಟ್ ಕ್ಯಾರಿಯರ್ ಊಟಕ್ಕೆ ಹೋಗಬೇಕು. I need to go there. Because this is not done. I'm getting the same ಇದು, ನಾನು ಅಷ್ಟೇ I put in the same effort. Why I should ಅಂದರೆ I'm not putting them down, but then why I can't be there ಅನ್ನೋದು ಒಂದು. ನೆಕ್ಸ್ಟ್ ಇಸ್ ಪಿಕಿಂಗ್ ಅಪ್ ಆ್ಯಂಡ್ ಇದು ಬಂದುಬಿಡಿ ಒಂದು ದೊಡ್ಡ ಮೆಟಡಾರ್ ವ್ಯಾನಲ್ಲಿ ಒಂದಷ್ಟು ಜನ ತುಂಬಿಕೊಂಡು ಬರೋದಾ. ಸೊ ಸ್ಲೋಲಿ ಸೆಡ್ ನೋ ಅನ್ಲೆಸ್ ಐ ಗೆಟ್ ಅ ಪ್ರಾಪರ್ ಸಪ್ರೇಟು ಇಲ್ಲ. ದಟ್ ವಾಸ್ ಟೂ ಮಚ್. ದಟ್ ಇಸ್ ಫಾರ್ ಹೀರೋ ಆ್ಯಂಡ್ ಹೀರೋಯಿನ್. ಸಪ್ರೇಟ್ ಗಾಡಿ ಅಂತಂದರೆ ಆ ಅಂಬಾಸಿಡರಲ್ಲಿ 3 ಜನ ಕುತ್ಕೊಬೋದು. ಓಹೋ, ಅಂದರೆ 3 ಆ್ಯಕ್ಟರ್ಗಳು, ಒಬ್ಬರನ್ನ ಯಾರು ತುರ್ಪಿಡೋರು ಸೆಂಟ್ರಲ್, ಅದು ಓಕೆ. ಬಟ್ 3 ಜನ. ಸೊ ಮೈ ಡ್ಯಾಡ್ ಇಟ್ ಮೀ ಆ್ಯಂಡ್ ದೆನ್ 1 ಆ್ಯಕ್ಟರ್ ಆ್ಯಂಡ್ 1 ಆ್ಯಕ್ಟರ್. ದಿಸ್ ವಾಸ್ ಅಪ್ಗ್ರೇಡ್. ಸಪ್ರೇಟ್ ಅಲ್ಲ, ಅದಲ್ಲ, ದರ್ ಇಸ್ ಟು ಮಚ್ ಎಕ್ಸ್ಪೆಕ್ಟಿಂಗ್ ಟು ಮಚ್ ಇನ್ ದೋಸ್ ಡೇಸ್. ಅದಲ್ಲ ಈಗ ಅದಕ್ಕೆ ನೆಕ್ಸ್ಟ್ ಜನ್ರೇಷನ್ ಅದು. ಬಟ್ ಅಫ್ಕೋರ್ಸ್ ಐ ಡಿಡ್ ಕ್ಯಾರವೆನ್ ಇರ್ತಾನಿರಲಿಲ್ಲ, ಮೇಕಪ್ ರೂಮ್ಸ್ ಅಂತ ಇರೋದು, ಅದು ವಿ ವುಡ್ ಶೇರ್. ಬಟ್ ಮೇಕಪ್ ರೂಮ್ ಕೊಟ್ಟರೆ ಇಟ್ ವಾಸ್ ಅ ಪ್ರಿವಿಲೇಜ್. ಫರ್ಗೆಟ್ ಶೇರಿಂಗ್. ಮೇಕಪ್ ರೂಮ್ ಇದ್ದರೆ ಅದೊಂದು. ಹಿಂದೆಲ್ಲ BTS ಅಂತ ಇವತ್ತೆಲ್ಲ ಹೇಳ್ತಾರಲ್ಲ, ಹಿಂಗಿತ್ತು ಹಂಗಿತ್ತು, ನೋಡಿ ಅವತ್ತಿನ ಕಾಲದ್ದು. Wake up to fresh ideas. Repose. So that one thing I was very proud. ಕರ್ನಾಟಕದಿಂದ ಐ ವೆಂಟ್ ಅಗ್ನಿಪಥಲ್ಲಿ, ಇದರಲ್ಲಿ ಐ ಡಿಡ್ ಅಗ್ನಿಪಥ್, ವಿಶ್ವಾತ್ಮ, ಬೇನಾಂಬಾಷ. ಅಲ್ಲಿ ಐ ಅಚೀವ್ಡ್ ಒನ್ ಲೆವೆಲ್ ಆಫ್ ಇದು ಅಂತಂದರೆ ಐ ಹ್ಯಾಡ್ ಅ ಸಪ್ರೇಟ್ ಕಾರ್, ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ ಇದು ಏರ್ ಫೇರು. ಬಾಲಿವುಡ್. ಐ ವಾಸ್ ಟ್ರೀಟೆಡ್ ವಿತ್ ಡ್ಯೂ ರೆಸ್ಪೆಕ್ಟ್ ಆಫ್ ದ ಕ್ಯಾರೆಕ್ಟರ್. ಹೌದಾ? ಅದೊಂದು ಅಮಿತಾಬ್ ಬಚ್ಚನ್ ಸರ್ದು ಐ ಪ್ಲೇಡ್ ಇಸ್ ಯಂಗರ್ ವರ್ಷನ್. ಬಟ್ ಅಲ್ಲಿ ನಾವು ಸೆಟ್ ಹಾಕಿದ ಕಡೆ ಫಸ್ಟ್ ಹಾಫ್ ನಮ್ಮ ಶೂಟಿಂಗ್ ನಡೀತಾ ಇತ್ತು. ಸೆಕೆಂಡ್ ಹಾಫ್ ಅಮಿತಾಬ್ ಸರ್ ಬಂದ್ಬಿಟ್ಟು ಅದೇ ಜಾಗದಲ್ಲಿ ಅವ್ರದ್ದೇನು ಪೋರ್ಷನ್ಸ್ ಇದೆ ಎಂಡಲ್ಲಿ ಬರ್ತಾರೆ, ಅದ್ರ ಶೂಟಿಂಗ್ ಮಾಡ್ತಾಯಿದ್ರು. ಸೊ ದ್ಯಾಟ್ ಒನ್ ಥಿಂಗ್ ದೇ ನೋ, ಅಂದರೆ ಈ ಇದರಲ್ಲಿ ಬಂದಿರೋನು. ಆ್ಯಂಡ್ ನನಗೆ ಎಲ್ಲ ಆದಮೇಲೆ ಅಷ್ಟೇ ಸ್ಟ್ರೆಸ್ ಇತ್ತು ನನಗೆ. ಹಿಂದಿ ಎಷ್ಟು ಬರುತ್ತೋ ಬಿಡುತ್ತೋ, ನಾವು ಮರ್ಯಾದೆ ಪ್ರಶ್ನೆ. ಈಗ ನಾನು ಅಲ್ಲೋಗಿ ಸೈಕಲ್ ಹೊಡಿಯೋಂಗಿಲ್ಲ. ಅಲ್ಲಿ ಯಾರಿದ್ದಾರೆ, ಡ್ಯಾನಿ ಡೆಂಗ್ಸಾಂಗ್ಪ, ರೋಹಿಣಿ ಅಟಂಗಡಿ, ಅಲೋಕ್ನಾಥ್, ಟೀನು ಆನಂದ್, ಯಶ್ ಜೋಹಾರ್, ಇವ್ರ ಇದರಲ್ಲಿ ಐ ಹ್ಯಾವ್ ಟು ಹೋಲ್ಡ್ ಮೈ ಓನ್ ಟು ಸಮ್ ಎಕ್ಸ್ಟೆಂಟ್. ಅಲ್ಲ, ಮಾರ್ಕ್ ಹಾಕೋಬೇಕಾಗ ಮರ್ಯಾದೆ ಇರಬೇಕಲ್ವ. ಇವ್ನು ಅಲ್ಲಿಂದ ಕರ್ಸ್ಕೊಂಡಿದ್ದಕ್ಕಾದ್ರೂ ಒಂದು ಸ್ವಲ್ಪ ಓಕೆ ಮಾಡ್ದ, ಏನೋ ಕಡ್ದು ಕಿತ್ತಾಗ್ತಾ ಅಂತ ಮುಗುಲ್ ಆನಂದ್ ಸರ್. ಸೊ ದ್ಯಾಟ್ ಐ ಥಿಂಕ್ ಟಚ್ ವುಡ್ ಇವತ್ತಿಗೂ. ಇಫ್ ದೇ ಟ್ಯಾಗ್ ಮೀ ಆ್ಯಂಡ್ ಇಫ್ ದೇ ಹ್ಯಾಪಿಲಿ ಲಾಡ್ ಆಫ್ ನಾರ್ತ್ ಇಂಡಿಯನ್ಸ್ ದೇ ಅಪ್ರಿಷಿಯೇಟ್ Agneepath, ದೆನ್ ಓಕೆ, ಏನೋ ಕರೆಕ್ಟಾಗಿ ಮಾಡಿದ್ದೀನಿ ಅಂತ. ಹೌ ವಾಸ್ ಇಟ್? ಅಲ್ಲಿ ಹೋದ ತಕ್ಷಣ ಸೆಟ್ಟಲ್ಲಿ ಡಿಡ್ ಯು ಮೀಟ್ ಅಮಿತಾಬ್ ಸರ್? ಇಲ್ಲ. ಸೊ ಫಸ್ಟ್ ಐ ಥಿಂಕ್ 2-3 ಡೇಸ್ ಇಲ್ಲ, 4th-5th ಡೇ ಅಂತ ಅವ್ರದ್ದು ಸೆಕೆಂಡ್ ಹಾಫ್. ಸೊ ನಮ್ಮ ಟ್ರಾನ್ಸಿಷನಲ್ಲಿ ಊಟದ ಟೈಮು
ಆಗ ಈಗ ಮೀಟ್ ವೆರಿ ನೈಸ್ ಪರ್ಸನ್, ವೆರಿ ಡೌನ್ ಟು ಅರ್ತ್, ವೆರಿ ಕಾಮ್. ತುಂಬ ಮಾತುಕತೆ ಇರ್ತಾರಲ್ಲ. ಇಟ್ ವಾಸ್ ಮೋರ್ ಅಲ್ಲಿ ಬಂದು ಏನೋ ಮಾತಾಡ್ತಾಯಿದ್ರು, ಅವ್ರು ಇದು ಮಾಡ್ತಾಯಿದ್ರು, ಓಕೆ ಸ್ಕ್ರಿಪ್ಟ್. ಈ ವಾಸ್ ವೆರಿ ವೆರಿ ಸೀರಿಯಸ್ ಆನ್ ಡೈಲಾಗ್ಸ್, ಅದು ಇದು. ಈ ವಾಸ್ ಲೈಕ್ ಕಂಟಿನ್ಯೂಸ್ಲಿ ಇನ್ ದಟ್ ಕ್ಯಾರೆಕ್ಟರ್ ಮೋಡು. ತುಂಬ ಏನೋ ಕ್ಯಾಶುವಲ್ ಮಾತುಗಳೆಲ್ಲ ತುಂಬ ಕಮ್ಮಿ. ಬಟ್ ಈ ವಾಸ್ ವೆರಿ ವೆರಿ ಒನ್ ಆಫ್ ದ, I mean, for who he is one of the nicest person I've met. Again, context. A mainstream hero of that caliber at the peak of his career. Amitabh Bachchan. Allows starting a chunk of his movie to be done by a child actor. So you can imagine the comfort he had with himself and the generosity he had with another actor. Correct. See, ultimately nobody wants to ಸ್ಕ್ರೀನ್ ಟೆಸ್ಟ್ ಇರಬಾರ್ದು, ನನಗೆ ಅಟೆನ್ಷನ್ ಸಿಗಬೇಕು. ಫಸ್ಟ್ 15 ನಿಮಿಷನೇ ಬರಲ್ಲ. I had told Mukalanand sir, like how many scenes are there? Like I will be bored seeing, like I want to see Amitabh Bachchan sir. Like nee, wo build up chahiye karo. How did you land that? Malgudi Days. Yeah, so they called, so they called Sanket. ಅದೊಂದೇ ನಂಬರ್, ಅವೆಲ್ಲ ಲ್ಯಾಂಡ್ಲೈನ್ಸ್ ತಾನೆ ಇದ್ದಿದ್ದು. ಸೊ ಶಂಕರ್ ನಾಗ್ ಅವ್ರು ರೀಚ್ ಔಟ್ ಮಾಡಿ, ಏನು ಅವ್ರಿಗೆ ಅಲ್ಲಿ ಇದರಲ್ಲಿ ನಸರುದ್ದೀನ್ ಶಾ ಇವರೆಲ್ಲನೂ ಇವರ ಡ್ರಾಮಾ ಇನ್ಸ್ಟಿಟ್ಯೂಟ್ ಆ ಕನೆಕ್ಟ್ಸ್ ಇದೆ ಅವ್ರಿಗೆ. ಓಕೆ. ಸೊ ದೇ ಕಾಲ್ಡ್ ಶಂಕರ್ ನಾಗ್ ಸರ್, ಈ ಕಾಲ್ಡ್ ಮೀ ಸರ್, ಬಾರೋ ಇಲ್ಲಿ, ಏನು ನಿಂಗೆ ಬಾಂಬೆಲ್ಲ ಬಂದ್ಬಿಟ್ಟಿದೆ. ಹಾಂ ಸರ್, ಅಮಿತಾಬ್ ಬಚ್ಚನ್ ಮೂವಿ ಅಂತ ಮಾಡ್ತೀಯ ಸರ್? ಎಸ್ ಯಾವುದು ಏನಿಲ್ಲ, ಐ ಆಮ್ ಕ್ರೇಜಿ ಫ್ಯಾನ್ ಆಫ್ ಅಮಿತಾಬ್. ಸೊ ಯಾವ ರೋಲು ಏನು ಕೇಳಕ್ಕೆ ಹೋಗಿಲ್ಲ, ಫಸ್ಟ್ ಎಸ್ ಅಂದ್ಬಿಟ್ಟೆ. ಆಮೇಲೆ ಗೊತ್ತಾಗಿತ್ತೇನೋ ಬೇಜಾರು, ಅವ್ರ ಜೊತೆ ಪರ್ಫಾರ್ಮ್ ವಿತ್ ಹಿಮ್ ಅಂತ. ಅವ್ರ ಪಕ್ಕ ಸೀನ್ ಇಲ್ಲ ಅಂತ. The third thing came, said shit, round face, curly hair, how the hell am I going to play him ಅಂತ. So Mukalanand sir said I'm not asking you to act as Amitabh, I'm asking you to act as Videj Jinnath Chauhan, not as Amitabh. ಪಟ್ ಓಕೆ ರೋಲ್ ತಾನೆ, ಓಕೆ ನೋಡ್ರಿ ಈಗ ಮಜಾ ಕೊಡ್ತೀನಿ ಅಂತ. ಹಿಂದಿ ಅನ್ನೋದು ಅವಾಗ ಆ್ಯಸ್ ಅ ಕಿಡ್ ನಮಗೆಲ್ಲ ಥರ್ಡ್ ಲ್ಯಾಂಗ್ವೇಜ್ ಏನೋ ಇರ್ತಿತ್ತು ಸ್ಕೂಲ್ಗಳಲ್ಲಿ. ನೀವು ಮಾಲ್ಗುಡಿ ಡೇಸಿಂದ ಇದೆಲ್ಲ ಹೆಂಗೆ ಅವೆಲ್ಲ ಸೈಕಲ್ ಸರ್ಕಸ್ ಫಸ್ಟ್ ಮಾಡುವಾಗ ಒಂದು ಸೆಂಟೆನ್ಸ್ ಬರ್ತಾ ಇರಲಿಲ್ಲ, ಏನೂ ಬರ್ತಾ ಇರಲಿಲ್ಲ. ಗಟ್ಟೊಡಿ, ಕನ್ನಡದಲ್ಲಿ ಅರ್ಥ ಮಾಡ್ಕೊ, ಮಾತಾಡು, ಇಂಗ್ಲೀಷ್ ಗಟ್ಟೊಡಿ, ಮಾತಾಡು. ಸ್ಲೋಲಿ ಐ ಥಿಂಕ್ ಒಂದು 15th ಡೇಗೆ ಒಂದು ಲೆವೆಲ್ ಓಕೆ ಇದಿದು ಅಂತ ಗೊತ್ತಿತ್ತು ಅಷ್ಟೇ. ಡಬ್ಬಿಂಗ್ ಮಾಡೋಷ್ಟ್ರಲ್ಲಿ ಸಾಕಾಗೋಯ್ತು ನನಗೆ. ಐ ಹ್ಯಾಡ್ ಪ್ಲೀಡೆಡ್ ವಿತ್ ಶಂಕರ್ ಸರ್, ಇದನ್ನು ಡಬ್ಬಿಂಗ್ ಮಾಡಿಸ್ಬಿಡಿ, ನನ್ನ ಕೈಯಲ್ಲಿ ಆಗಲ್ಲ ಅಂತ. ಸೊ ಐ ಥಿಂಕ್ ದೇ ಟ್ರೈಡ್ ಏನೋ ಗೊತ್ತಿಲ್ಲ. ದೆನ್ ಈ ಫೈನಲಿ ಒನ್ ಡೇ ಸೈಡ್ ನಥಿಂಗ್ ಡೂಯಿಂಗ್, ಯು ಆರ್ ಡೂಯಿಂಗ್ ಡಬ್ಬಿಂಗ್ ಅಂತ. ಐ ಡೋಂಟ್ ಲೈಕ್ ಇಟ್. ದೋದಿಗೆ ಯಾರು ರೋಹಿತ್ಗೆ, ಯು ವೋಂಟ್ ಬಿಲೀವ್, ಶ್ರೀನಾಥ್ ಸರ್ ಸನ್, ಅವನಿಗೆ ವಾಯ್ಸ್ ಕೊಟ್ಟಿದ್ದು ಯಾರು ಅಂತ ನೀವು ನಂಬಲ್ಲ. ದಿ ಒನ್ ಆ್ಯಂಡ್ ಓನ್ಲಿ ಫರಾ ಖಾನ್. Wow. She was the director and choreographer. She was the third assistant or fourth assistant for in Malgudi Days. So ಇದರಲ್ಲಿ ಒಂದು ಸೀಸನ್ whatever one. ವಾವ್, ಇದು ನಂಗೆ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ವಾ ಅಂತ. ಫರಾ ಖಾನ್, ಮೈ ಹೂ ನಾ ಅಥವಾ and all the other songs, hit songs. It's her voice. And she was with Shankar Nag Sir. No, she's joined, or she had her first taste of shooting. ನಾವಿಲ್ಲಿ ಬೇಗೂರು ಹತ್ರ ಶೂಟಿಂಗ್ ಮಾಡಬೇಕಾದ್ರೆ ಇಲ್ಲಿ ನಮ್ಮ ಮಲ್ಲೇಶ್ವರಂ MES ಕಾಲೇಜ್ ಹತ್ರ ಒಂದು ಸಣ್ಣ ರೂಮಲ್ಲಿ ಇದ್ಲು. ನಾವು ಬೇಜಾನ್ ಟಾರ್ಚರ್ ಕೊಟ್ಟಿದ್ದೀವಿ, ಅಷ್ಟು ಗೋಳಿಕೊಂಡಿದ್ದೀವಿ. ಶಿ ವಾಸ್ 17 or 18 at that time. ನೀವು ಫುಲ್ ಹಂಗಿದ್ರೆ ನ್ಯೂ ಬಿ ಅಂತ ಏನೂ ಗೊತ್ತಿಲ್ಲ, ಸ್ಕ್ರಿಪ್ಟ್ ಇಟ್ಕೊಂಡು ಮಾಡ್ತಾ ಇದ್ರು. ನಾವು 3 ಜನ ಕೇಳಬೇಕಾ, ಸರಿ. ನೀವು ರೋಹಿತ್, ಅವನು ಇನ್ನೊಬ್ಬ ರಾಜ, ನಮ್ಮ ಮಣಿ ವಿಚ್ ಇಸ್ ರಘುರಾಮ್ ಅಂತ. ಕ್ರೇಜಿ ಅಂದರೆ ಹಿಂಗೆ. ಸೊ ಐ ಗೇವ್ ಮೈ, ಅಂದರೆ ಐ ಟು ಡಬ್ ಮೈ ಫಾರ್ ಮೈ ಸೆಲ್ಫ್. ಸೊ ನನಗೆ ಆ್ಯಕ್ಟಿಂಗ್ ಮಾಡೋ ಇದಕ್ಕಿಂತ ತುಂಬ ಕಷ್ಟಪಟ್ಟಿದ್ದು ನಾನು ಡಬ್ಬಿಂಗಲ್ಲಿ. ಡಿಕ್ಷನ್ನು, ಪಾಸು, ಕಾಮ ಕೊಡಲೇಬೇಕು, ಅದು ಸರಿಯಾಗಿ ಅರ್ಥ ಆಗಲ್ಲ, ಬೇಜಾರಾಗೋಯ್ತು ನನಗೆ, ಯಾಕೆ ತಾನೇ ಇದು ಮಾಡೋದು ಅಂತ. ಬಟ್ ಅಷ್ಟು ಮಾಡಿದ್ರು ಅವತ್ತಿಂದು ಇವತ್ತಿಗೂ ಆ ಬ್ರ್ಯಾಂಡು, ಆ ಅದೊಂದು ತೂಕ. ಇಟ್ಸ್ ಸರಿಯಲ್ ಫಾರ್ ಮೀ, ದಟ್ಸ್ ದ ಕರೆಕ್ಟ್ ವರ್ಡ್, ಸರಿಯಲ್. ಯಾಕಂದರೆ ದೇರ್ ಇಸ್ ಅ ಮ್ಯೂಸಿಯಂ ಫಾರ್ ಮಾಲ್ಗುಡಿ ಇನ್ ಅರಸಾಳು. ಸದರ್ನ್ ರೈಲ್ವೇಸ್ ಹ್ಯಾಸ್ ಕನ್ವರ್ಟೆಡ್ ದಟ್ ಮಾಲ್ಗುಡಿ ಡೇಸ್, ನಾವು ಎಲ್ಲಿ ಶೂಟಿಂಗ್ ಮಾಡೋದಲ್ಲ ರೈಲ್ವೆ ಸ್ಟೇಷನ್, ಅದನ್ನ ಕನ್ವರ್ಟ್ ಮಾಡಿ ಮ್ಯೂಸಿಯಂ ಮಾಡಿಬಿಟ್ಟಿದ್ದಾರೆ. ದೇರ್ ಇಸ್ ಅ ಸ್ಟ್ಯಾಚ್ಯೂ ವಿಚ್ ಇಸ್ ಕೆತ್ತನೆ ಮಾಡಿರೋದು ಯಾರು, ನಮ್ಮ ಅರುಣ್ ಯೋಗಿರಾಜ್ ಅವರು. ಈಗ ರೀಸೆಂಟಾಗಿ ರಾಮ ಮಂದಿರ ಅವ್ರದ್ದು ಮಾಡಿರೋದು. ದೆನ್ ದೇರ್ ಇಸ್ ಅನದರ್ ಬ್ರಾನ್ಸ್ ಸ್ಟ್ಯಾಚ್ಯೂ ಇನ್ ಮೈಸೂರು ನಿಯರ್ ಆರ್ ಕೆ ನಾರಾಯಣ್ಸ್ ಹೌಸ್ ಆಫ್ ಸ್ವಾಮಿ. ವಾವ್.
ಸೊ ಐ ಆಮ್ ಲೈಕ್ ವಾಟ್ ಎಲ್ಸ್ ಡು ಯು ಆಸ್ಕ್ ಫಾರ್ ಅಂತ ಇನ್ನೇನು ಬೇಕು ಒಬ್ಬ ಆ್ಯಕ್ಟರ್ಗೆ ಆ ಕ್ಯಾರೆಕ್ಟರ್ ಆ ಲೆವೆಲ್ ಇಂಪ್ಯಾಕ್ಟ್ ಆಗಿ ಕ್ಯಾರೆಕ್ಟರ್ ಹ್ಯಾಸ್ ಟೇಕನ್ ಓವರ್ ಲೈಫ್ ಅಂತಂದರೆ ಸೊ ವಿಚ್ ಇಸ್ ವಾಟ್ ಆಲ್ ದ ಮೋರ್ ಸ್ಕೇರ್ಸ್ ಮೀ ಫ್ರಮ್ ಮೆಸ್ಸಿಂಗ್ ವಿತ್ ದಟ್ ಬೆಟ್ ಆಫ್ ಇಟ್ ಅಂತಂದರೆ ತಿರ್ಗಾ ಏನೋ ಮಾಡಕ್ಕೆ ಹೋಗಿ ಲೆಗಸಿ ಈಸ್ ಆಲ್ರೆಡಿ ಡನ್, ಯಾಕೆ ಮಾಡಬೇಕು, ಯಾಕೆ ಮುಟ್ಟಬೇಕು, ಏನು ಸೆಲ್ಫಿಶ್ಲಿ ಐಮ್ ಟೆಲಿಂಗ್ ಯು, ವೈ ವಿಲ್ ಐ ರಿಸ್ಕ್ ದಟ್ ಲೆಗಸಿ ಗೊತ್ತಾಯ್ತು. ಅಂದರೆ ಟುಡೇ ಆರ್ ಟುಮಾರೋ ನಾಳೆ ಏನಾದರೂ ಹೋದ್ರೂ ಮಾಸ್ಟರ್ ಮಂಜುನಾಥ್, ಮಾಲ್ಗುಡಿ ಡೇಸ್ ಅಲ್ಲ ಹಂಗೆ ಬರೋದು, ಅಲ್ಲಿಂದ ಶುರು ಆಗುತ್ತೆ. ದ್ಯಾಟ್ ಈಸ್ ಆಲ್ರೆಡಿ ಟೇಕನ್ ಕೇರ್. ನಾವು ದ ಬೆಸ್ಟ್ ಥಿಂಗ್ ಇಸ್ ಅದನ್ನು ಜೋಪಾನವಾಗಿ ಕಾಪಾಡ್ಕೊಂಡ್ರೆ ಸಾಕದು, ಏನೋ ಪಿಕ್ರ ಥರ ಏನೋ ಮಾಡಿದೆ ಆರಾಮಾಗಿ ಇದ್ಬಿಟ್ರೆ ಸಾಕು. ಬಿಕಾಸ್ ಐ ಥಿಂಕ್ ಕೆಲವು ಸತಿ ಆ ಡೆಸ್ಪಿರೇಷನ್ ಯಾಕೆ ಬರುತ್ತೆ ಅಂದರೆ ಇಲ್ಲ ದುಡ್ಡುಗೋಸ್ಕರನೋ ಅಥವಾ ಇನ್ನೇನೋ ನಾನು ಸಾಧಿಸಬೇಕು ಅನ್ನೋ ಒಂದು ಫೇಮ್ಗೋಸ್ಕರನೋ, ಮೇ ಬಿ ಎಲ್ಲ ಒಂದು ಕಡೆ ನಿಮ್ಮ ಮಾತು ಕೇಳಿದಾಗ ಹೊಟ್ಟೆ ತುಂಬಿದೆ ಆ್ಯಂಡ್ ಎರಡನೇದು ಅದನ್ನು ಕಾಪಾಡ್ಕೋಬೇಕು ಅನ್ನೋ ಒಂದು ಆ್ಯಂಗಲ್ ಬಂದಾಗ ಎಸ್ ಅಲ್ಲ. ಸೊ ಇನ್ನೂ ತುಂಬ ಕ್ರೂಡಾಗಿ ಹೇಳಬೇಕು ಅಂದರೆ ಓಕೆ ನಂಗೆ ಬೇರೆ ಸ್ಕಿಲ್ ಸೆಟ್ಸೇ ಇಲ್ವಾ, ಪ್ರಾಬ್ಲಿ ಐ ಹ್ಯಾಡ್ ನೋ ಅದರ್ ಚಾಯ್ಸ್ ಬಟ್ ಟು risk that and continue, right? By God's grace, I have brains apart from, I mean, from what I understand. Ide. So why should I anta? Not why will I, should I? ಅದೊಂದು ಪ್ರಶ್ನೆ ನನಗೆ ಕಾಡ್ತಾ ಇರ್ತದೆ. ತುಂಬ ಜನ ಕೇಳ್ತಾರೆ, ಇಲ್ಲ ಯು ಹ್ಯಾವ್ ಸೋ ಮಚ್ ಟ್ಯಾಲೆಂಟ್, ಶುಡ್ ಡು ಇಟ್. ನೋ, ವೈ ಶುಡ್ ಐ ಅಂತ ನಾನು ಇದೆ ಅಂತ ಮಾಡೋದು. ತುಂಬ ಪರ್ಸ್ಪೆಕ್ಟಿವ್ಸ್ಗಳು ದೃಷ್ಟಿಕೋನಗಳು ನೋಡ್ತಾ ಇದ್ದಾಗ, ಯಾಕಂದರೆ ಈಗ ಸಕ್ಸಸ್ ನೋಡದಿರೋರು, ಹೆಸರಿಲ್ದಿರೋರು ಯೋಚನೆ ಮಾಡೋ ರೀತಿಯೇ ಬೇರೆ, ಹೆಸರು ಮಾಡಿರೋರು, ದುಡ್ಡು ಮಾಡಿರೋರು, ಮತ್ತೆ ಇನ್ನೊಂದೇನು ಮಾಡ್ಬೋದು ಯೋಚನೆ ಮಾಡೋದು. ಸೊ ನೆಕ್ಸ್ಟ್ ಕ್ವೆಶ್ಚನ್, ಅದನ್ನು ಬೀಟ್ ಮಾಡೋಕ್ಕಾಗತ್ತಾ? ನಾಟ್ ಶ್ಯೂರ್. ಅಥವಾ ಇನ್ನೊಂದಷ್ಟು ರೋಲ್ಗಳಿದೆ, ಅದೇ ಥರ ಕ್ಯಾರೆಕ್ಟರ್ಸ್ ನನಗೆ ಇವತ್ತು ಸಿಗುತ್ತಾ? ಆ ಥರ ಡೈರೆಕ್ಟರ್ಸ್, ಆ ಥರ ಸನ್ನಿವೇಶಗಳು, ಆ ಥರ ಒಂದು ಪ್ಲ್ಯಾಟ್ಫಾರ್ಮ್ ಇವತ್ತು ಸಿಗುವ ರೀತಿಯಲ್ಲಿ ಇದೆಯಾ? ಐ ಹ್ಯಾವ್ ನೋ ಆನ್ಸರ್. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ ಇವತ್ತೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೋಗೋ ಬದಲು ನೀವು ಅವತ್ತಿನ ದಿವಸನೇ ಯಾವ್ಯಾವುದೋ ಪ್ಯಾನ್ಗಳನ್ನು ನೋಡ್ಬಿಟ್ಟಿದ್ದೀರಾ. ಅಲ್ಲ, ಮಾಡಿದ್ದೀನಿ. ಐ ಹ್ಯಾವ್ ರಿಯಲೈಸ್ಡ್ ಆ್ಯಂಡ್ ವೆನ್ ಐ ಹ್ಯಾವ್ ಗಾನ್ ದೇರ್ ಫೇರ್ಲಿ ಲೋನ್ಲಿ, ಓಕೆ ಬೈ ದ ವೇ, ದಟ್ ಅಲ್ಲಿ ಮೇಲ್ಗಡೆ ಇದ್ದಾಗ ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಹೋದೆ. ಅಪ್ಪು ವಾಸ್ ದೇರ್ ಲಕಿಲಿ ಫಾರ್ ಮೀ ವೆನ್ ಐ ವನ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಅವಾರ್ಡ್. ಹಿ ವಾಸ್ ದ ಓನ್ಲಿ ಪರ್ಸನ್ ವಿತ್ ಮೀ ದೇರ್. ದೆನ್ ಬೇರೆ ಕಡೆ ಎಲ್ಲ ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ, ಇಲ್ಲಿಗೆ ಹೋಗ್ತೀವಿ, ಬಟ್ ದರ್ ಇಸ್ ನೋ ರೆಫರೆನ್ಸ್ ಪಾಯಿಂಟ್ ನಮಗೆ. ಇವತ್ತಿಗೆ ದರ್ ಇಸ್ ಅವೇರ್ನೆಸ್, ದರ್ ಸೋ ಮೆನಿ ಪೀಪಲ್, ದರ್ ಸೋ ಮಚ್ ಆಫ್ ಲವ್ ಆ್ಯಂಡ್ ಜಾಯ್ ಆ್ಯಂಡ್ ಎವ್ರಿಥಿಂಗ್. ಆಗ ಇಟ್ ವಾಸ್ ಫೇರ್ಲಿ ಲೋನ್ಲಿ. ಆಯಿತು, ಇದಾಯಿತು, ಓಕೆ. ಐ ಮೀನ್ ಸೊ ಬಟ್ ವಾಟ್, ಐ ಮೀನ್ ವಾಟ್ ಇಸ್ ದಿಸ್ ಲೀಡಿಂಗ್ ಟು ವಾಟ್? ಇವತ್ತಾದರೆ ಒಂದು ಕೋಟ್ಯಾಂತರ ರೂಪಾಯಿ ಎಂಡೋರ್ಸ್ಮೆಂಟ್ಸ್ ಬಂದುಬಿಟ್ಟಿರೋದು, ಆ್ಯಂಡ್ ಐ ಥಿಂಕ್ ಐ ವುಡ್ ಹ್ಯಾವ್ ಗಾಟ್ ಮೆಸ್ಡ್ ಅಪ್ ಲೈಕ್ ಎನಿ ಅದರ್ ಪರ್ಸನ್, ಬಟ್ ಐ ವುಡ್ ಹ್ಯಾವ್ ಪ್ರಿಫರ್ಡ್ ದಟ್ ಕೋಟೀಸ್ ಎನಿವೇ. ಬಟ್ ದ ಥಿಂಗ್ ಇಸ್ ಐ ಆಮ್ ಗ್ಲ್ಯಾಡ್ ಇನ್ ದ ಸೆನ್ಸ್ ದಟ್ ಅದು ಏನು ಕೋಟಿಯಲ್ಲಿ ಸಿಗಲಿಲ್ವೋ ಅದು ಗುಡ್ ವಿಲ್ ಆ್ಯಂಡ್ ಪ್ರೀತಿಯಲ್ಲಿ ಸಿಗ್ತದೆ ನನಗೆ. ಸೊ 30 years ಆದಮೇಲೆ ಒಬ್ಬ ವ್ಯಕ್ತಿನ ದ ಸೇಮ್ ಫಾಂಡ್ನೆಸ್ಸಲ್ಲಿ ನೋಡ್ತಾರೆ, ಅಥವಾ ಥ್ಯಾಂಕ್ಸ್ ಟು ನೌ ಟೆಕ್ನಾಲಜಿ, ರೀ-ರಿಲೀಸ್ ಆಫ್ ಆರ್ ಅವೈಲಬಿಲಿಟಿ ಆಫ್ ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಆನ್ ಮಲ್ಟಿಪಲ್ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್, OTTs and YouTube and all. Now the next generation kids, I'm called in these international schools or other schools to come and talk on Malgudi Days, or they have our chapter there. ಇದೊಂದು there is a chapter on Malgudi, Swami and his friends. So ಸ್ಕೂಲ್ yeah, ಇದು ಯಾವ ಸಿಲೆಬಸ್ಸು, ಯಾವ ಇದು? ಐ ಥಿಂಕ್ ICSE. ಸೊ ನಾನ್ ಡೀಟೇಲ್ ಅಲ್ಲ ಏನೋ ಈ ಹೀರೋ ಅನ್ನೋದು ಅದೊಂದಿದೆ, ಇಲ್ಲೂ ಇದೆ, ಮಹಾರಾಷ್ಟ್ರಲ್ಲೂ ಇದೆ. Great. So I've got emails. You made it to the books, you made it to the statue, you made it. ಅದೇ ಈಗ ಸ್ವಲ್ಪ ಭಯ ಶುರು ಆಗುತ್ತೆ, ಏನು ಬೇಕು ಕಳಿಸ್ಬಿಡ್ತಾರಪ್ಪ, ಆಮೇಲೆ ಎಲ್ಲ ಆಯಿತು ಇನ್ನೇನು ಅಂತ. ಅಲ್ಲಲ್ಲ, ತಮಾಷೆ ಹೇಳ್ತಾರದು. ಬಟ್ ದೆನ್ ಅದು ಇದ್ದಾಗ, ಬಟ್ ಇಫ್ ದೇ ಆರ್ ಏಬಲ್ ಟು ರಿಲೇಟ್, ಇಫ್ ದೇ ಆರ್ ಏಬಲ್ ಟು ಸಿ, ಆ್ಯಂಡ್ ಇವತ್ತಿನ ಮಕ್ಕಳು ಇವತ್ತು ಈ ಲೆವೆಲ್ ಆಫ್ ಡಿಜಿಟಲ್ ಪೆನಿಟ್ರೇಷನ್ ಇದ್ದು, ಐಪ್ಯಾಡು ಅಂದರೆ ಡೇಟಾ ಇಸ್ ಲೈಕ್ ದೇ ಬಂಬಾರ್ಡೆಡ್ ವಿತ್ ಇನ್ಫಾರ್ಮೇಷನ್. ಹೌದು. ಔಟ್ ಆಫ್ ದ್ಯಾಟ್, ಇಫ್ ದೇ ಆರ್ ಸ್ಟಿಲ್ ಏಬಲ್ ಟು ಸಿ ಸ್ವಾಮಿ ಆ್ಯಂಡ್ ಹಿಸ್ ಫ್ರೆಂಡ್ಸ್, appreciate, like, respect, and are willing to even sit and talk, means something I've done correct. You know, ide adralli. Again the question comes, should I? Adin neenu should I? ಬೇಡ ಅನ್ನೋದು. ಲೈಕ್ ನಮ್ಮ ಶೋ ನೇಮ್ ಗೋಸ್ ಜಸ್ಟ್ ಕ್ಯೂರಿಯಸ್. ಐ ಆಮ್ ಶೋರ್ ನಿಮ್ಮ ಜೊತೆಗೆ ನಿಮ್ಮ ಥರನೇ ಕ್ಯೂರಿಯಸ್ ಕಣ್ಗಳು ಸಾಕಷ್ಟು ಇತ್ತಾವತ್ತು. ಲೈಕ್ ಯು ಸೈಡ್ ಅಪ್ಪು ಸರ್ ಆ್ಯಂಡ್ ಮಾಸ್ಟರ್ ಆನಂದ್, ಇದೆಲ್ಲ ಹೆಂಗಂದ್ರೆ ನಿಮ್ದಂತೆಲ್ಲ ಒಲಿಂಪಿಕ್ಸಲ್ಲಿ ಟಾರ್ಚ್ ಹಿಡ್ಕೊಂಡು ಓಡ್ತಾ ಇರ್ತಾರಲ್ಲ, ಫಸ್ಟ್ ಒಬ್ಬರು ಓಡ್ತಾರೆ, ನೆಕ್ಸ್ಟ್ ಇನ್ನೊಬ್ರು ತೊಗೊಂಡು ಹಿಂಗೆ ಹೋಗ್ತಾರೆ. ಹೌ ಡು ಯು ಲುಕ್ ಅಟ್ ಆಲ್ ಆಫ್ ದಿಸ್? ನಿಮ್ಮ ಟು ಸಮ್ ಎಕ್ಸ್ಟೆಂಟ್ ಚೈಲ್ಡ್ ಆರ್ಟಿಸ್ಟ್ಗಳಾಗಿ ಮಿಂಚಿರೋರು ಅಂದಾಗ ಅಪ್ಪು ಸರ್ದಾಗಲೇ ಒಂದಷ್ಟು ಅಪ್ಪು ಸರ್ ವಾಸ್ 1 year older to me. So ನಾವಿಬ್ಬರು our careers were there at that time, and I really bonded with him for an international film festival ಅಲ್ಲಿ ಭುವನೇಶ್ವರಲ್ಲಿ.
ಅವ್ರದ್ದು ಬೆಟ್ಟದ ಹೂವು ನಾನ್ ಕಾಂಪೀಟ್ ಸೆಕ್ಷನಲ್ಲಿ ಬಂದಿತ್ತು. ಪುಣ್ಯ ನಾನು ಬಚಾವಾದೆ. ಸೊ ಮಾಲ್ಗುಡಿ ಡೇಸ್ ಸ್ವಾಮಿ ಅಂಡ್ ಹಿಸ್ ಫ್ರೆಂಡ್ಸ್ ವಾಸ್ ದ ಮೂವಿ ವಾಸ್ ಇನ್ ದ ಕಾಂಪಿಟೇಷನ್ ಸೆಕ್ಷನ್. ಸೊ ಆಸ್ ಇಟ್ ಈಸ್ ಕನ್ನಡ ಮಾತಾಡೋರು ಇಬ್ಬರು ಅಂತ ಇನ್ನೊಂದು 3 ಜನ ಇದ್ವಿ. ಸೊ ಐ ವಾಸ್ ಆ್ಯಕ್ಚುಲಿ ಪುಟ್ ಇನ್ ಸಮ್ವೇರ್ ಎಲ್ಸ್. ಅಪ್ಪು ಸರ್ ಮೇಡ್ ಇಟ್ ಅ ಪಾಯಿಂಟ್ ಟು ಸೇ ನೋ ಐ ವಾಂಟ್ ಎಮ್ ಹಿಯರ್ ಅಂತ ಅಂದ್ಬಿಟ್ಟು. ಹೆಸರಿಗೆ ನಮ್ದು ಇನ್ನೊಂದು ರೂಮ್ ಇತ್ತು ಅಷ್ಟೇ ಹೊರತು ವಿ ವರ್ ಲೈಕ್ ಲಿಟ್ರಲಿ ಸ್ಟೇಯಿಂಗ್ ಇನ್ ಒನ್ ರೂಮ್. 5-6 people just crashed out on that place and we really bonded and we realized that there's so much of there are very few people you can share your pains with as a child actor. It's another child actor only. Minus the family background ಎಲ್ಲ ಬಿಟ್ರೆ ಈ ಶೂಟಿಂಗ್ ಪೇನ್ಸ್, ಇರಿಟೇಷನ್ಸ್ ಅಥವಾ ಖುಷಿಗಳು ಇನ್ಯಾರ ಹತ್ರ ಮಾತಾಡ್ಕೊಳ್ತೀರಿ, ಸೊ ವಿ ರಿಯಲಿ ಬಾಂಡೆಡ್ ಅಂಡ್ ಹಿ ವಾಸ್ ದೇರ್ ವೆನ್ ಐ ವನ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಅವಾರ್ಡ್. ಸೊ ಆಯ್ತು. ಆನಂದ್ ವಾಸ್ ಹಿಸ್ ಫಸ್ಟ್ 2 movies were my last 2 movies. ಶಿವಶಂಕರ್ ಅಲ್ಲಿ ವಾಸ್ ಅ ಬೇಬಿ. ಐ ಆಮ್ ಹೋಲ್ಡಿಂಗ್ ಹಿಮ್ ಆಕ್ಚುಲಿ. 2-3 ಸೀನ್ ಅಲ್ಲಿ. ಮೋಸ್ಟ್ ಆಫ್ ದೆಮ್ ಡೋಂಟ್ ನೋ ಇಟ್ಸ್ ಹಿಮ್. ಯಾ, ಈಸ್ ಲೈಕ್ ಸ್ಮಾಲ್ ಬೇಬಿ. ನನ್ನ ಕೈಯಲ್ಲಿದ್ದಾನೆ ಅವನು ಅದರಲ್ಲಿ. ಶಿವಶಂಕರ್ ಅಲ್ಲಿದ್ದಾನೆ, ಕಿಂದರ್ ಜೋಗಿಲಿ, ಅಂಡ್ ದೆನ್ ಹಿ ವಾಸ್ ದೇರ್. ಆ್ಯಂಡ್ ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಕಿಡ್ಸ್ ಐ ನೋ at his age. Of course his daughter shines and everything, but I thought one time like she's but Anand is Anand. No second thoughts on it. And he was brilliant. He was somebody who I was like, oh my god, look at that talent anta. He was amazing. ಅಂದರೆ ಎಲ್ಲ ಚೈಲ್ಡ್ ಪ್ರಾಡಿಜಿ ಅಂತ ಏನು ಇವತ್ತು ನಾವು ಕರಿತೀವಲ್ಲ, ನಿಮ್ಮೆಲ್ಲರಲ್ಲೂ ಕನ್ನಡದ ಪದ ಹೇಳಬೇಕಂದ್ರೆ ವಯಸ್ಸಿಗೆ ಮೀರಿದ ಬುದ್ಧಿ. ಅಂದರೆ ಬೇರೆ ಯಾವುದೋ ಒಂದು ಇದರಲ್ಲಿ ಇರ್ಬೋದು. ಆ್ಯಕ್ಟಿಂಗ್ ಅಂತೀರಾ, ಕೆಲವು ಜನ ಗ್ರಹಿಸೋ ವಿಚಾರದಲ್ಲಿ ಅಂತೀರೋ. ಈಗ ನೀವು ಇವತ್ತೆಲ್ಲ ನೀವು ಹಿಂದೆ ತಿರುಗಿ ನೋಡಿದ್ರೆ ನಿಮಗೆ ಅನ್ಸಲ್ವಾ ಆ ವಯಸ್ಸಲ್ಲಿ ನಾನು ಅಷ್ಟೊಂದೆಲ್ಲ ಬಲ್ತ್ಬಿಟ್ಟಿದ್ನ, ಅಷ್ಟೆಲ್ಲ ಎಕ್ಸ್ಪೋಜರ್ ಇತ್ತು. ನೆಸೆಸಿಟಿ ಅದು ನೆಸೆಸಿಟಿ ಇತ್ತು ಅನ್ಸುತ್ತೆ. ಇಲ್ಲದೇ ಇದ್ದಿದ್ರೆ ವಿ ಮೈಟ್ ನಾಟ್ ಹ್ಯಾವ್ ಸರ್ವೈವ್ಡ್ ದಟ್ ಲಾಂಗ್ ಆ ಇಂಡಸ್ಟ್ರಿಯಲ್ಲಿ. ಹೌದು, ಯು ನೀಡೆಡ್ ಟು ಬಿ ಲೈಕ್ ದಟ್ ಅಂತ ಹೇಳ್ತಾರಲ್ಲ. ಹೊರಗಡೆ ಕಾಣಿಸೋದು ಎಲ್ಲ ಬ್ಯೂಟಿಫುಲ್, ರಂಗಿ ಬಿರಂಗ, ತುಂಬಾ ಚೆನ್ನಾಗಿರೋ ವರ್ಲ್ಡ್ ಅದು. ಒಳಗೆ ಅದರದ್ದೇ ಎಲ್ಲ ಇಂಡಸ್ಟ್ರಿಲಿ ಏನೇನು ಚಾಲೆಂಜಸ್ ಇದೆ, ಇವನ್ ಕಾರ್ಪೊರೇಟ್ ವರ್ಲ್ಡಲ್ಲಿ ಏನು ಪಾಲಿಟಿಕ್ಸ್ ಇದೆ ಅಥವಾ ಬೇರೆ ಏನೇನು ಚಾಲೆಂಜಸ್ ಇದೆ ಅದರಲ್ಲೂ ಇದೆ. ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಇಲ್ಲಿ. ಯಾಕಂದರೆ ಇದು ವಿತ್ ಆ್ಯಕ್ಟಿಂಗ್ ಇನ್ನೂ ಸ್ವಲ್ಪ ಎನ್ಹಾನ್ಸ್ಡ್ ಆಗಿ ಬರುತ್ತೆ. ಇಲ್ಲಿ ಕಲರ್ಫುಲ್ಲಾಗಿ ಡ್ರಾಮಾಗಳಾಗುತ್ತೆ. ಅಲ್ಲಿ ನಾವು ನ್ಯಾವಿಗೇಟ್ ಮಾಡಿ ನಮ್ಮ ಲಿಮಿಟೇಷನ್ಸ್. ಅಫ್ಕೋರ್ಸ್ we may not have had when I say we, I'm talking only me and Anand. Appu might later he reinvented himself as a hero and all that. But in general child actors may not have had the challenges of a hero or a heroine to kind of maintain certain brand and other things. But ಈ ಹೆಸರುಗಳು ಇವತ್ತರೆಗೂ ಒಂದು 3-4 decades ಬದುಕಿದೆ ಅಂತಂದರೆ something we have done right. And that something we have done right is that we have held our own ಅಂತ. And for that we needed to be that. ತುಂಬ ಜನಕ್ಕೆ ಇರಿಟೇಟ್ ಆಗ್ತಾಯಿತ್ತು. ತುಂಬ ಜನಕ್ಕೆ ಹೇಳೋರು, ನೀವು ವಯಸ್ಸಿಗೆ ಮೀರಿ ಮಾತಾಡ್ತೀರಾ, ನೀನು ಈ ಶುದ್ಧ ಇದೆಯಾ, ನೀನು ಹಿಂಗೆ ಮಾತಾಡ್ತೀಯಾ, ಅಥವಾ ನಿನ್ನ ವಯಸ್ಸು ನೋಡಿ ಮಾತಾಡು. ದಿಸ್ ಇಸ್ ದ ಮೋಸ್ಟ್ ಕಾಮನ್ಲಿ ಹರ್ಡ್ ಫೀಡ್ಬ್ಯಾಕ್ ವಿ ಯೂಸ್ ಟು ಗೆಟ್. ಬಟ್ ಐ ಮೀನ್ ಇಟ್ ವಾಸ್ ನಾಟ್ ಅ ಚಾಯ್ಸ್. ಇದರ್ ಆರ್ ದಟ್ ನಿಮಗೆ ಎಫೆಕ್ಟ್ ಮಾಡ್ತಾ ಇರಲಿಲ್ಲ. ಎಫೆಕ್ಟ್ ಮಾಡ್ತಾ ಇರಲಿಲ್ಲ, ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಬಿಕಾಸ್ ದಿ alternate was very unpleasant. Again go back to being from Majestic to ಇಲ್ಲ ನೀವು ನಡ್ಕೊಂಡು ಬಂದ್ಬಿಡಿ, ಆಟೋಲ್ಲಿ ಬಂದ್ಬಿಡಿ ಅಂತ ಅಲ್ಲಿಗೆ ಹೋಗೋದು ಬದಲು. ಸೊ ಯು ಹ್ಯಾವ್ ಟು ಹೋಲ್ಡ್ ಯುವರ್ ಓನ್. ಸೊ ಈ ಥರ ನಿಮಗೆ ಫೋಮೋ ಅಂತಾರಲ್ಲ ಇವತ್ತು, ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನೋದು ಆವತ್ತಿನ ಕಾಲಕ್ಕೆ ಆ ಜಾಗ ಸಿಕ್ಕಿದೆ ಅಂದಮೇಲೆ ಅದಕ್ಕೆ ಏನೇನು ಬೇಕೋ ಅದು ಬಿಟ್ಕೊಡದೇ ಇರೋ ಥರ ಏನು ಮಾಡಬೇಕು. ಯು ಹ್ಯಾವ್ ಟು. ಆ್ಯಂಡ್ ಅಂದರೆ ಇಟ್ ಇಸ್ ನಾಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಸೇಯಿಂಗ್ ಇದು ನನ್ನ ಯಾರ್ಡ್ ಸ್ಟಿಕ್ಕು ನಾನು, ಅದು ಇಟ್ ಕ್ಯಾನ್ ಬಿ ಈಸಿಲಿ ಮಿಸ್ಅಂಡರ್ಸ್ಟುಡ್ ಫಾರ್ ಅರಗೆನ್ಸ್. ಬಟ್ ದ್ಯಾಟ್ ಈಸ್ ಸಮಥಿಂಗ್ ಅನ್ ಆ್ಯಕ್ಟರ್ ಫೀಲ್ಸ್ ದಟ್ ಐ ಡಿಸರ್ವ್ ದಿಸ್ ಅಂತ. ವೈ ಐ ಶುಡ್ ನಾಟ್ ಡಿಸರ್ವ್ ದಟ್ ಅಂತ. ಇಫ್ ದಟ್ ಈಸ್ ವಾಟ್ ಈಸ್ ಅವೈಲಬಲ್, ಇಫ್ ದರ್ ಇಸ್ ಈ ಒಳ್ಳೆ ರೂಮ್ ಅವೈಲಬಿಲಿಟಿ ಇದೆ, ಇಲ್ಲ ಫಾರ್ ದ ಸೇಕ್ ಆಫ್ ಇಲ್ಲ ನೀನು ಯಾವುದಾದ್ರು ಇರೋ, ವೈ ವೆನ್ ಇಟ್ ಈಸ್ ದೇರ್, ವೆನ್ ಇಟ್ ಈಸ್ ಅವೈಲಬಲ್, ವೆನ್ ಐ ಥಿಂಕ್ ಐ ಡಿಸರ್ವ್ ಇಟ್, ವೈ ಐ ಶುಡ್ಂಟ್ ಗೆಟ್ ದಟ್ ಅಂತ. ಏನೇನೋ ನಾವು ನೋಡ್ತೀವಿ ಸ್ಕ್ರೀನ್ ಮೇಲೆ ಇಷ್ಟು ಫೇಮ್ ಇರುತ್ತೆ, ಹಿಂಗಾಗ್ಬಿಡುತ್ತೆ ಅಂತ. ಕೆಲವು ಸತಿ ಆ ಜರ್ನಿನಲ್ಲೂ ನೀವು ಹಿಂದೆ ಏನೇನೋ ನೋಡಿರ್ತೀರಲ್ಲ, ಆ್ಯಂಡ್ ಯು ಅದನ್ನು ಕೆಲವು ಸತಿ ಪ್ಲೇಟ್ಗೆ ಹಾಕಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಕೆಲವು ಸತಿ ಕೇಳಿ ಅದನ್ನ ಇಲ್ಲ ಹಾಕ್ಸ್ಕೋಬೇಕು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಮೆಜಾರಿಟಿ ಟೈಮ್ ಕೇಳಿ ಹಾಕ್ಸ್ಕೋಬೇಕು, ಅನ್ಫಾರ್ಚುನೇಟ್ಲಿ. ಬಟ್ ದಟ್ ಸಮಥಿಂಗ್ ಐ ಅದನ್ನು ನೆಗೆಟಿವ್ ಆಗಿ ನೋಡಲ್ಲ, ಪಾಸಿಟಿವ್ ಆಗಿ ನೋಡಲ್ಲ ನಾನು. ಅದು ದಟ್ಸ್ ಹೌ ಇಟ್ ಇಸ್ ಅಷ್ಟೇ. ಅಲ್ಲ, ದಟ್ಸ್ ಹೌ ಇಟ್ ಇಸ್ ಅಂತ. ಓಕೆ, ಬೆಂಗಳೂರು ಟ್ರಾಫಿಕ್ ಹೇಗಿದೆ ಹಾಗಿದೆ, ಅದು ಏನು ಅದಕ್ಕೆ ಬೈದಿದ ತಕ್ಷಣ ಚೇಂಜ್ ಆಗಿಬಿಡಲ್ಲ, ಇಲ್ಲ
ನೀವು ಹೋಗ್ಬಾರ್ದಷ್ಟೇ, ಎರಡನೇ ಚಾಯ್ಸ್ ಇದೆ, ಯು ಡೋಂಟ್ ಗೋ ದೇರ್ ಅಂತ. ಎರಡಲ್ಲಿ ಯಾವ್ದು ಬೇಕೋ ತಗೊಳ್ಳಿ. ಅಥವಾ ಕೈಂಡ್ ಆಫ್ ಇನ್ನೊಬ್ಬರನ್ನ ಕಟ್ ಆಫ್ ಮಾಡಿಬಿಡ್ಬೇಕು, ಬೇಗ ಹೋಗಬೇಕು, ಅಥವಾ ಹಾರ್ನ್ ನೋಡಿದ್ರೆ ಯಾರನ್ನ ಕಿರ್ಚ್ಬಿಟ್ಟು ಹೋಗ್ತಾ ಇರಬೇಕು. ಇಲ್ಲ ನಾವು ರೂಲ್ಸ್ ಫಾಲೋ ಮಾಡ್ತೀವಿ ಅಂದರೆ ಅಲ್ಲೇ ಇರ್ತೀರ ನೀವು. ಐ ಡೋಂಟ್ ಥಿಂಕ್ ಯು ವಿಲ್ ಕ್ರಾಸ್ ಇದು. ದಟ್ ಇಸ್ ಹೌ ಇಟ್ ಇಸ್ ಅಂತ. ಸೊ ನಿಮ್ಮ ಹತ್ರ ಇಷ್ಟು ಮಾತಾಡ್ತಾ ಲೈಕ್ ಎಷ್ಟು ನಿಮ್ಮ ಎಕ್ಸ್ಪೀರಿಯನ್ಸಸ್ಗಳು ನಮಗೆ ಇವತ್ತು ಇಟ್ಸ್ ನಾಟ್ ಅ ಸ್ಟೋರಿ ಅಲೋನ್, ಇಟ್ ಕ್ಯಾನ್ ಗಿವ್ ಅ ಲಾಟ್ ಆಫ್ ಥಿಂಗ್ಸ್ ಬಿಲೋ ದ ಲೈನ್ಸ್ ಓನ್ಲಿ, ಅಂದರೆ ನಮಗೆ ಗೊತ್ತಿರೋ ಥರ. ಆ್ಯಂಡ್ ದ ವೇ ನೀವು ಎವಾಲ್ವ್ ಆಗಿರೋದು ಇನ್ ಟು ಕಾರ್ಪೊರೇಟ್ ಲೈಫ್, ದ ವೇ ಯು ಲುಕ್ ಅಟ್ ಲೈಫ್, ಬಿಕಾಸ್ ಸೀಯಿಂಗ್ ಸಕ್ಸಸ್ ಅಟ್ ಅ ಅರ್ಲಿ ಏಜ್ ಟು ಅದನ್ನು ಇವಾಗ ತೊಗೊಂಡಿರೋ ರೀತಿ. ಆ್ಯಂಡ್ ವಾಟ್ ನೆಕ್ಸ್ಟ್? Enjoy life. See as many places as possible. ಗುರ್ಸುತ್ತೆ. Try to be a good person. And now I have a son. ಸೊ ಅವನಿಗಾದ್ರೂ ನೆಕ್ಸ್ಟ್ ಜನ್ರೇಷನ್ಗೆ ಅವನಿಗೆ ನನ್ನಲ್ಲಿ ಎಷ್ಟು ನಾನು ಕಲ್ತಿದ್ದೀನೋ ಅದನ್ನು ವಿತೌಟ್ ಇಟ್ ಬೀಯಿಂಗ್ ದಟ್ ನಾನು ಮಾಡಿದ್ದೆ ನೀನು ಮಾಡೋ ಅನ್ನೋ ಬದಲು ನಾನು ಹಿಂಗೆಲ್ಲ ಮಾಡಿ ಹಿಂಗೆ ಕಲ್ತಿದ್ದೀನಿ, ನಿನಗಿದು ಏನು ಅಪ್ಲೈ ಆಗುತ್ತೆ ನೋಡು, ಯು ಕ್ಯಾನ್ ಪಿಕ್ ಆ್ಯಂಡ್ ಚೂಸ್ ಇನ್ ದಟ್ ಅನ್ನೋದನ್ನು ಸ್ವಲ್ಪ ಸೆನ್ಸಿಟಿವ್ ಆಗಿ ಅವನಿಗೆ ಹೇಳ್ಕೊಡೋ ಒಂದು ಚಾಲೆಂಜಸ್ಸಲ್ಲಿ ಅದರಲ್ಲೇ ಮುಳುಗಿದ್ದೀನಿ ನಾನು. ನಂಗೆ ಗೊತ್ತಿಲ್ಲ ಇದು ಎಷ್ಟು ಜನ ಕೇಳಿರ್ತಾರೋ ಪ್ರಶ್ನೆ, ನಿಮ್ಮ ಮಗನೂ ಮತ್ತೆ ಬರ್ತಾರಾ ಆ್ಯಕ್ಟಿಂಗ್? ಇಲ್ಲ. ಸೊ ದ ಒನ್ ಥಿಂಗ್ ಐ ವಾಸ್ ವೆರಿ ಕ್ಲಿಯರ್ ಅಂತಂದರೆ, ಪ್ರೊವೈಡ್ ಹಿಮ್ ವಿತ್ ಆಲ್ ದ ಆಪರ್ಚುನಿಟೀಸ್, ಲೆಟ್ ಹಿಮ್ ಫಿಗರ್ ಔಟ್ ವಾಟ್ ಹಿ ವಾಂಟ್ಸ್ ಟು ಡೂ ಅನ್ನೋದು. ಇದು ತುಂಬ ಕ್ಲೀಶೇಡ್ ಅನಿಸುತ್ತೆ, ಬಟ್ ಅವನು ಹೀ ಈಸ್ ಎಂಜಾಯಿಂಗ್ ಸ್ಟೇಜ್. ನಾನು ಐ ಆಮ್ ಶಿಟ್ ಸ್ಕೇರ್ಡ್ ಆಫ್ ಸ್ಟೇಜ್. ನನಗೆ ಸ್ಟೇಜ್ ಮೇಲೆ ಹೋಗ್ಬಿಟ್ರೆ ನಾನು ತುಂಬ ಕಷ್ಟಪಟ್ಟು ನಾಟಕ. ಈಗ 180 ಡಿಗ್ರೀಸ್ ಅದು, ನಮಗೆಲ್ಲ ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಕ್ಯಾಮ್ರಾ ಇಟ್ಬಿಟ್ರೆ ಸಾಕು, ಅಲ್ಲಿಗೆ ನಾನು ಏನೇನು ಬೇಕೋ ಎಲ್ಲ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತೀನಿ. ಈ ಇರೋ ಹೊರಗಡೆ ಎಲ್ಲ ಕೊಡಬೇಕು ಅಂದ್ರೆ ಆಗಲ್ಲ ಅದು, ಆಯಿತಾ? ಸೊ ಇಟ್ ಆಲ್ ಲುಕ್ಸ್ ದ ಗ್ರಾಸ್ ಇಸ್ ಆಲ್ವೇಸ್ ಗ್ರೀನರ್ ಆನ್ ದ ಅದರ್ ಸೈಡ್ ಅಂತ. ಸೊ ಹೀ ಈಸ್ ರಿಯಲಿ ಗುಡ್. ಹೀ ಸಿಂಗ್ಸ್ ಅಮೇಝಿಂಗ್ಲಿ ವೆಲ್. ನನಗೆ ಆಡೋಕ್ಕೆ ಬರಲ್ಲ. ಈ ಥರ ಎಲ್ಲ ಒಂದಷ್ಟಿದೆ. ಹಿಸ್ ಮಾಮ್, ಮೈ ವೈಫ್ ಇಸ್ ಅ ನ್ಯಾಷನಲ್ ಲೆವೆಲ್ ಅಥ್ಲೀಟ್. ಸೊ again, nothing to do in this, of course she sings decently well, but this fellow sings really well. His and name? Vedant, and he's in 7th grade now, Neve Academy alli. So he's very clear, and nan kadeinda the only thing I can do is repeatedly ensure that he understands that my expectation of him is that he becomes a good person and he learns how to enjoy life. ನೋ ದಟ್ ಇಂಜಿನಿಯರ್ ಆಗು, ಮಾಸ್ಟರ್ಸ್ ಮಾಡು, ಡಾಕ್ಟರ್ ಆಗು, ಅದನ್ನು ಮಾಡು, ಝೀರೋ. ಐ ಟೋಲ್ಡ್ ಒಂದು ಯಾವುದೋ ಪ್ರಾವಿಷನ್ ಸ್ಟೋರ್ ಹಾಕ್ಕೊಳ್ತೀಯಾ ಹಾಕೋ, ಆದರೆ ಲರ್ನ್ ಹೌ ಟು ಎಂಜಾಯ್ ದಟ್, ರನ್ನಿಂಗ್ ದಟ್ ಸ್ಟೋರ್, ರೈಟ್? If Shankar Nag Sir can suddenly one day he comes in a mood and he goes off to Kaban Park, modifies one Matador van, ದೋಸೆ ಕ್ಯಾಂಪ್ ಅಂತೆಲ್ಲ ಮಾಡ್ಬಿಟ್ಟು ಒಂದ್ಸತಿ ಮಾಡಿದರು. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ನೋ. ಹೌದಾ? ಫುಡ್ ಕಾರ್ಟ್ ಮಾಡಬೇಕು ಅಂತ ಅವ್ರಿಗೆ ಆಸೆ ಸಡನ್ ಆಗಿ, ಯಾವತ್ತು ಎಲ್ಲಿದ್ದು ಬರುತ್ತೆ ಅಂತ. ಇವತ್ತಿಗೆ ಅವತ್ತಿಗೆ ಗಾನ್ ನಮ್ಮ ಕಮನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಪಕ್ಕ ಅಲ್ಲಿ ಹೋಗಿ ನಿಲ್ಲಿಸ್ಬಿಟ್ಟು ಓಪನ್ ಮಾಡಿ, ಹಿ ಹಿಮ್ಸೆಲ್ಫ್, ಯಾರು ಮ್ಯಾಮ್ ಎಲ್ಲರನ್ನು ದೇವರ್ ಆಲ್ ಸ್ಕ್ರೀಮಿಂಗ್ ಎಟ್ ವಾಟ್ಸ್ ರಾಂಗ್ ವಿತ್ ಯುವರ್, ಲೈಕ್ ನೋ ದಿಸ್ ಅ ನ್ಯೂ ಇದು ಮಾಡಬೇಕು, ಯು ಹ್ಯಾವ್ ಟು ಲರ್ನ್. ಇಫ್ 10 people learn this and they copy this, it will be amazing. Who is this man? He's like way, I think he's a blip. ಅದು God, he was supposed to put him much later. I think he put him very early, then realized this person will outdo him, quickly took him off ansette. I think so. That's one way of looking at it. So he had done that. So I told him, I said, but one of the, if I have learned anything in this spectrum from all these amazing, extraordinary people who are all in their own right are legends, is whatever you do it well, enjoy it. Automatically success will follow. Whatever you do it well with all your heart and enjoy doing it. ಯಾರು ಮಾಡೋಕ್ಕಾಗಲ್ಲ ಆ ಥರ ಮಾಡಬೇಕು, ಮತ್ತೆ ಎಂಜಾಯ್ ಮಾಡಿ. Once you have this figured out, you can do pretty much anything. ಬಾಕಿ ಇದೆಲ್ಲ ಬರುತ್ತೆ, ಅದು ಫಾಲೋ ಮಾಡ್ಕೊಂಡು ಬರುತ್ತೆ. So I tell him, boss, you do what you want. He wants to be a pilot. I said, okay, but figure this out. ಅದರಲ್ಲಿ ಏನು ಚಾಲೆಂಜಸ್ ಇದೆ, ಏನು ಪ್ಲಸ್ಸಸ್ ಇದೆ, ಇವತ್ತೇ ಅರ್ಥ ಮಾಡ್ಕೊ. ಅಲ್ಲಿ ಹೋಗಿ ಕಾಕ್ಪಿಟಲ್ ಕೂತ ಮೇಲಲ್ಲ, ಅಯ್ಯೋ 8 hours ಸುಮ್ಮನೆ ಕೂತಿರ್ಬೇಕು ಹೆಂಗೆ ಅಂತ ಅಂದ್ರೆ ಆಗಲ್ಲ. ಸೊ ಯು ಹ್ಯಾವ್ ಟು ಫಿಗರ್ ದಿಸ್ ಔಟ್. ಇದೆಲ್ಲ ಇದೆ, ಹೋಮ್ವರ್ಕ್ ಮಾಡಿ. ನಾವು ಯು ಹ್ಯಾವ್ ಆಕ್ಸೆಸ್ ಟು ಇನ್ಫಾರ್ಮೇಷನ್. ಗೂಗಲ್ ಇದೆ, ಸರ್ಚ್ ಮಾಡಿ. ಆ್ಯಂಡ್ ಹಿ ಹ್ಯಾಸ್ ಪೇರೆಂಟ್ಸ್ ಲೈಕ್ ಯು, ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸಸ್ ಒಂದು ಅದನ್ನು ಇಡ್ತೀರಾ ಪ್ಲಾಟ್ಫಾರ್ಮ್ ಮುಂದೆ. ಎಷ್ಟೋ ಸತಿ ದಿಸ್ ಇಸ್ ದೇರ್, ನೀನಿದ್ದಾಗ ಈ ಥರ ಆದಾಗ ನಾನು ಹಿಂಗೆ ಮಾಡಿದ್ದೆ. ದಟ್ ಡಸಂಟ್ ಮೀನ್ ದಟ್ ಯು ಹ್ಯಾವ್ ಟು ಡೂ ಇಟ್, ಬಟ್ ದಿಸ್ ಇಸ್ ದೇರ್ ಫ್ರಮ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಅಪ್ ಟು ಯು ಟು ಪಿಕ್ ಇಟ್ ಆರ್ ಯೂಸ್ ಇಟ್, ಆರ್ ಯು ವಾಂಟ್ ಟು ಫಿಗರ್ ಇಟ್ ಔಟ್ ಆನ್ ಯುವರ್ ಓನ್. ಪ್ಲೀಸ್ ಗೋ ಹೆಡ್. ಗುಡ್ ಪೇರೆಂಟಿಂಗ್ ಅಡ್ವೈಸು ಇದು. ಹಂಗಿದ್ರೆ ಎಷ್ಟೊಂದು ಜನಕ್ಕೆ ಐ ಬಿಲೀವ್ ದಿಸ್, ಗೊತ್ತಾ, ಅಪ್ಪ ಅಮ್ಮ ಆಗೋದ್ರಲ್ಲಿ ಕೋರ್ಸಸ್ ಇಲ್ಲ,
ಮದುವೆ ಆದಮೇಲೆ ಹೆಂಗೆ ಜೀವನ ಮಾಡಬೇಕು, ಎಷ್ಟೋ ಜನ ದೇ ಗೋಯಿಂಗ್ ಥ್ರೂ ಮೆಂಟಲ್ ಟ್ರಾಮಾ, ಸಮಾಜಕ್ಕೋಸ್ಕರ ಹೆದರ್ಕೊಂಡು ಮಕ್ಕಳು ಮಾಡ್ಕೊಳ್ಳೋರು. ಇದು ಸ್ಪೇಸ್ ಸಂಸಾರ ನಡೆಸ್ತಾರೆ. ಅಷ್ಟೇ. ನಾವು ಇನ್ಸಿಡೆಂಟ್ಲಿ ದಿಸ್ ಮೈ 25th year of my marriage, by the way. ಸಿಲ್ವರ್ ಜೂಬ್ಲಿ. Yeah. So I think the only thing I figured out is give that space. There is that ಅವರವರ ಸ್ಪೇಸನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಅದಕ್ಕಿಂತ ಮುಟ್ಟಾಳ್ತಾನೆ ಯಾವುದೂ ಇರಲ್ಲ ಅಂತ. ಬಿಕಾಸ್ ದೇ ಆರ್ ಹ್ಯೂಮನ್ ಬೀಯಿಂಗ್ ಫಸ್ಟ್ ಆ್ಯಂಡ್ ದೆನ್ ದ ವೈಫ್, ಆರ್ ಹ್ಯೂಮನ್ ಬೀಯಿಂಗ್ ಫಸ್ಟ್ ಆ್ಯಂಡ್ ದೆನ್ ದ ಹಸ್ಬೆಂಡ್, ರೈಟ್? ಅವ್ರದ್ದೇ ಕ್ವರ್ಕ್ಸ್ ಇರುತ್ತೆ, ಅವ್ರದ್ದೇ ಒಂದು ಪ್ರೋಸ್ ಇರುತ್ತೆ, ಕಾನ್ಸ್ ಇರುತ್ತೆ, ಆ್ಯಂಡ್ ಎವ್ರಿಬಡಿ ಸರ್ಚಿಂಗ್ ಫಾರ್ ಪರ್ಫೆಕ್ಷನ್. ಐ ಹ್ಯಾವ್ ನೋ ಐಡಿಯಾ ವೈ. ಅದು ಅಂತ ದೇ ಆರ್ ನಾಟ್. ವೈ ಶುಡ್ ಯು ಅಂತ ನೀವು. ದೇರ್ ಇಸ್ ಅ ಫ್ಲಾ. ಆ್ಯಂಡ್ ಆಬ್ವಿಯಸ್ಲಿ ದಟ್ ಫ್ಲಾ ಇಸ್ ವಾಟ್ ಮೇಕ್ಸ್ ದಮ್ ಯೂನಿಕ್. ಸೊ ದಟ್ ಇಸ್ ಒನ್ ಹ್ಯಾಂಡ್. ಅದು ಇದ್ರ ಬಗ್ಗೆ ತುಂಬ ಡೀಪ್ ಆಗೋಲ್ಲ, ಯಾಕಂದ್ರೆ ಮನೆಗೆ ಹೋಗ್ಬೇಕು ನನಗೆ ಇದಾದ್ಮೇಲೆ. ಓಕೆ, ಬಟ್ ಆಸ್ ಫಾರ್ as kids are concerned, I genuinely feel we should stop seeing our dreams through them. That I strongly feel. ನಿಮ್ಮ ಕನಸನ್ನು ಅವರಲ್ಲಿ ನೋಡಬೇಡಿ. They are made differently. Their circumstances are different. ನಾವೇ ಪ್ಯಾಂಪರ್ ಮಾಡಿಬಿಡ್ತೀವಿ. ನಾವು ಪಟ್ಟಿದ್ದು ಕಷ್ಟ ಎಲ್ಲ ಪಡಬಾರ್ದು ಅಂದ್ಬಿಟ್ಟು ಚೆನ್ನಾಗಿ ನೋಡ್ಕೊಂಬಿಟ್ಟು ಆಮೇಲೆ ನಾನು ಇಷ್ಟು ಕಷ್ಟಪಟ್ಟಿದ್ದೆ, ನಿಂಗೆ ಅಪ್ರಿಸಿಯೇಷನ್ ಇಲ್ಲ. ಆಬ್ವಿಯಸ್ಲಿ ಯು ವೋಂಟ್ ಅಪ್ರಿಷಿಯೇಟ್ ಬಿಕಾಸ್ ಯು ಹ್ಯಾವ್ ನಾಟ್ ಮೇಡ್ ದೆಮ್ ಗೋ ಥ್ರೂ ದಟ್. ಹೌ ವಿಲ್ ಯು ಅಪ್ರಿಷಿಯೇಟ್? ಯಾವುದು ಟ್ರೂ. ಐ ಥಿಂಕ್ ಸೈಕಾಲಜಿ ಫಸ್ಟ್ ತಿಳ್ಕೋಬೇಕು ಬಿಫೋರ್ ಬಿಕಮಿಂಗ್ ಪೇರೆಂಟ್ಸ್. ನಿಮ್ಗೆ ಆ ಥರ ನೀವು ಕಷ್ಟಪಟ್ಟಿದ್ದು ಅವ್ನು ಅರ್ಥ ಮಾಡ್ಕೊಬೇಕಂದ್ರೆ ಯು ಹ್ಯಾವ್ ಟು ಮೇಕ್ ಹಿಮ್ ಸಫರ್ ದ ಸೇಮ್ ವೇ. ಆರ್ ಇಫ್ ಯು ಡೋಂಟ್ ವಾಂಟ್ ಟು ಮೇಕ್ ಹಿಮ್ ಆರ್ ಹರ್ ಸಫರ್ ದ ಸೇಮ್ ವೇ, ಟೆಲ್ ದೆಮ್ ದಿಸ್ ಇಸ್ ವಾಟ್ ದ ಥಿಂಗ್ ಇಸ್ ಆ್ಯಂಡ್ ದಟ್ಸ್ ಹೌ ಯು ಆರ್ ಪ್ರಿವಿಲೇಜ್. ಅರ್ಥ ಮಾಡ್ಕೊಳ್ತಾರೆ ಬಿಡ್ತಾರೆ, ಯು ಆರ್ ನಾಟ್ ವೆರಿ ಶ್ಯೂರ್, ಅದು ಲಿಮಿಟೆಡ್ ಇನ್ಪುಟ್ ಇರುತ್ತೆ. ಬಟ್ ದ ಬೆಸ್ಟ್ ವೇ ಇಸ್ ಆಫ್ ಕೋರ್ಸ್ ಟು ಅಲೌ ದೆಮ್ ಟು ಬ್ಲೂಮ್ ದ ದೇ ಆರ್ ಮೆಂಟ್ ಟು ಬಿ. ಅವ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ, ಚಾಲೆಂಜಸ್ ಇರುತ್ತೆ, ಅಥವಾ ಅವ್ರದ್ದು ಒಂದು ಸ್ಟ್ರೆಂತ್ಸ್ ಇರುತ್ತೆ. ಆ ಸ್ಟ್ರೆಂತ್ಸ್ ಸಪೋರ್ಟ್ ಮಾಡ್ಕೊಂಡು ಹೋದರೆ ಸಮಥಿಂಗ್ ಗುಡ್ ವಿಲ್ ಕಮ್ ಔಟ್ ಆಫ್ ಇಟ್. ಸೊ ಯು ಆರ್ ನಾಟ್ ದಿಸ್ ಡಾಲ್ಫಿನ್ ಪೇರೆಂಟಿಂಗ್ ಅಥವಾ ಏನೋ ಟೈಗರ್ ಪೇರೆಂಟು, ಹೆಲಿಕಾಪ್ಟರ್ ಪೇರೆಂಟು, ಜೆಲಿ ಫಿಶ್, ಹೆಲಿಕಾಪ್ಟರ್, ಏನೇನೋ ಹೆಸರುಗಳಪ್ಪ ಇದು ಇದೆ. ಆಮೇಲೆ ಒಂದು 20 ಕ್ಲಾಸಿಗೆ ಹಾಕ್ಬಿಟ್ಟಿರ್ತಾರೆ ಒಂದು ದಿನಕ್ಕೆ. ಲೈಕ್ ದೇ ಕಿಡ್ಸ್ ಮ್ಯಾನ್. ಇಟ್ಸ್ ಈಗ ಕರಾಟೆ, ಮಧ್ಯಾಹ್ನ ಪಿಯಾನೋ, ಸಾಯಂಕಾಲ ಇನ್ನೊಂದು. ವಾಟ್ ಆರ್ ಯು ಪ್ರಿಪೇರಿಂಗ್ ಒನ್ ಏನು, ವಾಟ್ ಆರ್ ಯು ಮೇಕಿಂಗ್ ದೆಮ್ ಅಂತ ಅರ್ಥ ಆಗಲ್ಲ ನನಗೆ. ಎಲ್ಲೋ ಕಡೆ ಹಚ್ಕೋತಾರೆ ಅಂತಾನ, ಈ ಸೀಡ್ ಸುತ್ತರಿಸ್ಬಿಡ್ತಾರಲ್ಲ. That's, but then you're not training him for one ಅಲ್ಲ. ಅಂದರೆ he's going to be good at 1 or 2, not 10. ಹೌದು. Or he might be good at 10, I don't know. But eventually you'll have to drop some and then focus on few. ಅವ್ರು ಮಾಡಲ್ಲ, ಅವ್ನು ಮಾಡ್ತಾನೆ. But why go through that ಅಂತ ನಾನು ಹೇಳೋದು. We had some of the best creativity when we were idle because we didn't have anything else to do. That's an interesting point. So ಐಡಲ್ ಆಗಿರೋದು ಒಂದು ಶಕ್ತಿ ಕೊಡುತ್ತೆ. ವಿ ಹ್ಯಾವ್ ಟು ರೆಸ್ಪೆಕ್ಟ್. ಅಬ್ಸಲ್ಯೂಟ್ ನೆಸೆಸಿಟಿ. ನೀವು ಎಷ್ಟೋ ಬುಕ್ಸ್ ಇದೆ ಇದ್ರ ಬಗ್ಗೆ, ಸೋಷಿಯಾಲಜಿಕಲ್ ಬುಕ್ಸ್ ಇದೆ, ಸೈಕಾಲಜಿಕಲ್ ಬುಕ್ಸ್ ಇದೆ. ಐಡಲ್ ಮೈಂಡ್ ಇಸ್ ನಾಟ್ ಅ ಡೆವಿಲ್ಸ್ ವರ್ಕ್ಶಾಪ್ ಆಲ್ವೇಸ್. ನೋ, ಇಟ್ಸ್ ಅ ದೆನ್ ನೀಡ್. ಈಗ ನಾವು ಹ್ಯಾಂಡ್ ಕ್ರಿಕೆಟು, ಲೆಗ್ ಕ್ರಿಕೆಟ್ ಎಲ್ಲಿಂದ ಬಂತಿದ್ದು? ಅದು ಬ್ಯಾಟ್ರಿ ಇಲ್ಲ. ಯು ಇಂಪ್ರವೈಸ್ಡ್ ರೈಟ್. ಆಮೇಲೆ ರ್ಯಾಕೆಟ್ ಬಾಲ್ ಅದೇನೇನೋ ಬಂದ್ಬಿಟ್ಟಿದೆ. ಅದ್ರ ಮೇಲೆ ಇವಾಗ ಸಪ್ರೇಟ್ ಗೇಮ್ಸ್ ಇದೆ. ಬಟ್ ಒರಿಜಿನಲಿ ಯಾವನೊಬ್ಬ ಬ್ಯಾಟ್ರಿ ಇಲ್ಲ ಅಂತ ಕೈಯಲ್ಲಿ ಆಡೋಕ್ಕೆ ಶುರು ಮಾಡಿರ್ತಾನೆ. ಬಟ್ ಅಲ್ಲಿಗೂ ಬಿಡ್ತಾ ಇಲ್ಲಲ್ಲ ನಾವು. ಹೆಂಗೆ ಸ್ಪೂನ್ ಫೀಡ್ ಮಾಡಿ ಇಟ್ಬಿಡ್ತೀವಿ ಅಂತಂದರೆ ಟೂ ಮಚ್ ಆಫ್ ಎವ್ರಿಥಿಂಗ್ ಇಸ್ ಕಿಲ್ಲಿಂಗ್ ಸಮಥಿಂಗ್. ಹಿಂಗೆ ಇರಬೇಕು, ಇದೇ ಇರಬೇಕು. ಮುಟ್ಟಿ ಡೆವಲಪೇ ಆಗಲ್ಲ, ಅವ್ನು ಬಿದ್ದೇ ಇಲ್ಲ ಅವನು. ಆಮೇಲೆ ಯಾವತ್ತೋ ಒಂದು ದಿನ ಬಿದ್ದಾಗಿ ಕ್ರ್ಯಾಕ್ ಆಗಿಬಿಡುತ್ತೆ. ಅಯ್ಯೋ ಹಿಂಗಾಗೋಯ್ತು. ಸರಿ, ಯು ನೆವರ್ ಅಲೌಡ್ ಹಿಮ್ ಟು ಪ್ಲೇ ಆನ್ ಹಿಸ್ ನೀಸ್ ಅಟ್ ಆಲ್. ವಾಟ್ ಎಲ್ಸ್ ಡು ಯು ಎಕ್ಸ್ಪೆಕ್ಟ್ ಅಂತ. ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ರಾಂಗ್, ಬಟ್ ಐ ಆಮ್ ಜಸ್ಟ್ ಸೀಯಿಂಗ್ ಇಟ್ ದ ವೇ ಇಟ್ ಇಸ್. ಐ ಆಮ್ ಜಸ್ಟ್ ಸೇಯಿಂಗ್ ಇಟ್ ದ ವೇ ಇಟ್ ಇಸ್. ಸ್ವಲ್ಪ ದೇರ್ಸ್ ಅ ಬ್ಯಾಲೆನ್ಸ್. ಹಂಗನ್ಬಿಟ್ಟು ಫುಲ್ಲು ತೊಗೊಂಡೋಗಿ ಮಣ್ಣಲ್ಲಿ ಹುಡ್ಲಾಡೋ ಅಂತನೂ ಅಲ್ಲ, ಅಟ್ ದ ಸೇಮ್ ಟೈಮ್ ಕಾಟನ್ ಹಾಕ್ಬಿಟ್ಟು ಸುತ್ಕೊಂಡು ಇಡೋದು ಅಂತನೂ ಅಲ್ಲ. ಸಮ್ ಬ್ಯಾಲೆನ್ಸ್ ಇದ್ದಾಗ ಬಿಟ್ಟಾಗ ಅವ್ರದ್ದು ಯೋಚನೆಗಳು ಬರುತ್ತೆ. ಬೋರ್ ಹೊಡೆದಾಗ ಏನೋ ಇದು ಮಾಡ್ತಾರೆ. ಅಂದರೆ ಇಟ್ಸ್ ಅಬೌಟ್ ಲುಕಿಂಗ್ ಅಟ್ ಈಚ್ ಅದರ್ಸ್ ಪರ್ಸ್ಪೆಕ್ಟಿವ್. ಆ್ಯಂಡ್ ನೀವು ಎಷ್ಟು ಜೀವನ ನೋಡಿದ್ದೀರಾ, ಅದರಲ್ಲಿ ಎಷ್ಟು ನಮಗೆ ಕಲಿಕ್ ಸಿಗುತ್ತೆ ಆ್ಯಂಡ್ ಎಷ್ಟು ವಿಚಾರ ವಿನಿಮಯ, ಅಷ್ಟೇ ಇದು. ಈಗ ನೋಡಿ, ಕೋವಿಡಲ್ಲಿ ಜಸ್ಟ್ ಒಂದು ಲಾಸ್ಟ್ ಎಕ್ಸಾಂಪಲ್, ಸಾರಿ ಇದನ್ನು ಮುಗಿಸ್ಬಿಡ್ತೀನಿ. ಕೋವಿಡಲ್ಲಿ none of us were prepared, right? So once in 100 years 1939 ಆಗಿತ್ತಂತೆ. ಅವನಿಗೆ ಗೊತ್ತು ಏನಾಗಿತ್ತ, ಯಾರು ಏನು ಮಾಡಿದ್ರು ಗೊತ್ತಿಲ್ಲ ನಾವು. ಬಟ್ ವಿ ಡಿಡ್ ಮ್ಯಾನೇಜ್, ವಿ ಇವಾಲ್ವ್ಡ್, ವಿ ಫಿಗರ್ಡ್ ಇಟ್ ಔಟ್. ವಿ ಸೆಡ್ ಓಕೆ, ಇದಿದೆ ಇರಬೇಕು, ಏನೋ ಮಾಡಬೇಕು. ವಿ ಫಿಗರ್ಡ್ ಇಟ್ ಔಟ್. ನಾವು ಕಿಡ್ಸ್ ಇಷ್ಟು ದಿನ ಇದೆಲ್ಲ ಒಂದು ಡಿಫೈನ್ ಮಾಡಿಬಿಟ್ಟು ದೇ ಫಿಗರ್ಡ್ ಇಟ್ ಔಟ್ ಬಿಕಾಸ್ ಯು ಗೇವ್ ದಮ್ ದ ಸ್ಪೇಸ್. ಝೂಮಲ್ಲೇ ಒಂದು ಮೀಟಿಂಗ್ ಮಾಡ್ಕೊಂಡ್ಬಿಡ್ತಾ ಇದ್ರು. ಇಲ್ಲ ಅವ್ರವ್ರದ್ದು ಒಂದು ವಿಂಡೋಗಳು ಓಪನ್ ಮಾಡ್ಕೊಂಡು ಒಬ್ಬರು ಮಾತಾಡ್ತಾ ಇದ್ದಾರೆ. ಲೈಕ್ ಹೌ ವಿ ವುಡ್ ಹ್ಯಾಂಗ್ ಔಟ್ ಗೋಯಿಂಗ್ ಟು ಸಮಬಡೀಸ್ ಹೌಸ್, ದೇ ವುಡ್ ಡೂ ಇಟ್ ಆನ್ ದ ಝೂಮ್. ಇಲ್ಲ ಲ್ಯಾಪ್ಟಾಪ್ ಟೈಮ್, ಟಿ ವಿ ಟೈಮ್, ವಾಟ್ ಎಲ್ಸ್ ಆರ್ ಯು ಗೋಯಿಂಗ್ ಟು, ಅಂದರೆ ಇನ್ನೇನು ಮಾಡ್ತಾರೆ ಅವರು? ತುಂಬ ಗ್ಯಾಜೆಟ್. ಈಗ ನಾವು ಲಾಸ್ಟ್ ಟೈಮ್ ಯು ರೋಟ್ ಸಮಥಿಂಗ್?
I don't know. I type. I have a diary. ಅಲ್ಲ. Not ಸ್ವಲ್ಪ old school, but I know what you're saying. You're saying accept change. Why are you always critiquing, saying that ಇದು ಹಿಂಗ why ಕೊಂಕೆ ನಾನು ಓದ್ತಾ ಇದ್ದೆ, ಇವರು ಬೇಡ, ಫಸ್ಟ್ ಅದನ್ನು ನಿಲ್ಲಿಸ್ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಐ ಮೀನ್ ಮೈ ಬಿಲೀಫ್ ದಿಸ್ ಇಸ್, ಐ ಆಮ್ ನಾಟ್ ಸೇಯಿಂಗ್ ಇಟ್ ರೈಟ್ ಆರ್ ರಾಂಗ್. It's good. ಅಲೌ ದೆಮ್ ಆ್ಯಂಡ್ ದೆನ್ ಶೇಪ್ ಇಟ್ ಇಂಟು ನಾರ್ಮಲ್. ಅಂದರೆ ಹಂಗಂತ ಫುಲ್ ಟೈಮ್ ಇರಬಾರ್ದು. ಬಟ್ ಅದು ಮಾಡೋದೇ ತಪ್ಪು ಅಂದರೆ ಅವ್ನು ಹೆಂಗೆ ಕಲಿತಾನೆ, ಅವ್ನು ಹೌ ಇಸ್ ಗೋನ್ ಟು ಸರ್ವೈವ್ ಔಟ್ ದೇರ್. ಎಲ್ಲದಕ್ಕೂ ಕಂಪ್ಯೂಟರ್ ಬೇಕು, ಎಲ್ಲದಕ್ಕೂ ಇದು ಬೇಕು. AI ಬರುತ್ತೆ, ಅದು ಮಾತಾಡಬೇಕು. ಸೊ ಇಲ್ಲ ಅವನಿಗೆಲ್ಲ ನೀವು ಕೂಡಿಟ್ಬಿಟ್ಟು 10ನೇ ಕ್ಲಾಸ್ ಆದಮೇಲೆ ಓಕೆ ಹೊರಗಡೆ ಹೋಗು ಅಂತಂದರೆ ಅವ್ನಿಗೆ ಏನು ಮಾಡೋದು ಗೊತ್ತಿರಲ್ಲ. ಹೌದು. ಹಂಗಾಗಿ ವರ್ಲ್ಡ್ ಇಸ್ ಚೇಂಜ್ಡ್. ಇದಿಲ್ಲ, ಟೆಕ್ನಾಲಜಿ ಬ್ಯಾಡ್. Technology is there. It's gonna be there whether you like it or not. It's up to you to how to adapt to it. You need to know what part of it is going to be good in your life, where it can turn bad and turn right a line anta. So one of my good friends' mom, very old, she's not figured out. So Alexa, she's figured it out. Okay, it's ಏನು ಇಲ್ವಾ, ಬೆಳಗ್ಗೆ ಆಯ್ತಾನೆ she'll scream at her, ಸುಪ್ರಭಾತ ಹಾಕು ಅಂತ. ಸುಪ್ರಭಾತ ಓಡ್ತಾ ಇರುತ್ತೆ. ಓಕೆ, ಸೊ How people embrace technology ಅನ್ನೋದು. That's her version of, okay, you're good for this at least ಅಂತ. Why not? ಹಾಗೆ ನೈಸ್ ಟು ನೀವು ಹೆಂಗಂದರೆ ನಿಜವಾಗ್ಲೂ ಮಾತಾಡೋಕ್ಕೆ ಐ ಥಿಂಕ್ ಎಪಿಸೋಡ್ ಗಟ್ಟಲೆ ಮಾಡ್ಬೋದು. ಅಂದರೆ ದ್ಯಾಟ್ ಆಲ್ಸೋ ಸ್ಪೀಕ್ಸ್ ವಾಲ್ಯೂಮ್ಸ್ ಅಬೌಟ್ ಎಷ್ಟು ಜೀವನ ನೀವು ನೋಡಿರಬೇಡ, ಯಾವ ಒಂದು ಆಯಾಮದಲ್ಲಿ ನೋಡಿರಬೇಡ. ಆ್ಯಂಡ್ ಅದನ್ನು ನೋಡಿ ಇವತ್ತು ಅದನ್ನೊಂದು ಕಾಕ್ಟೇಲ್ ಥರ ಮಾಡಿಕೊಂಡು ನೀವು ಅದನ್ನು ಇವತ್ತು ಲೈಫನ್ನು ಹೇಗೆ ಲೀಡ್ ಮಾಡ್ತಾ ಇದ್ದೀರಾ ಅನ್ನೋದು ಇಟ್ ಫೀಲ್ಸ್ ನೈಸ್. ಬಿಕಾಸ್ ಯು ನಾಟ್ ಜಸ್ಟ್ ಅನ್ ಆ್ಯಕ್ಟರ್, ಯು ಆರ್ ಲೈಕ್ ಕಂಪ್ಲೀಟ್ personality today, experiencing and exploring life on Just Curious. Thank you. I hope you enjoyed it. ಹೆಂಗಿತ್ತು? What expectations you had ಇಲ್ಲಿ ಬರೋಕ್ಕಿಂತ ಮುಂಚೆ? I actually had zero expectations, so which was the good thing. Great start. And knowing you, I knew it's going to be free flowing. And having known you for a long time and knowing you, now it's been, I think I knew it was going to be very free flowing and interesting. ಅದೇ ಹೇಳಿದ್ನಲ್ಲ, ನಾನು ಎಷ್ಟೆಷ್ಟು ಟೈಮ್ ಫ್ರೇಮಿಗೆ ಹೋಗಿ ವಾಪಸ್ ಬಂದೋ, ಯಾವ್ಯಾವ ಎನರ್ಜೀಸ್ಗಳಿಗೆ ಹಿಂಗೆ ಆಗ್ಬಿಟ್ಟಿದೆ ಅಂದರೆ ಐ ಆಮ್ ಥಿಂಕಿಂಗ್ ಎಷ್ಟೋ ಕಲ್ತಿರೋದಿದೆ ನೀವು ಆಡ್ತಾಯಿದ್ದೀನಿ ಮಾತು. ದಟ್ ಈಸ್ ದ ಬೆಸ್ಟ್ ಥಿಂಗ್. ಇದು ಸುತ್ತಿ ಹೊಡೆಯೋದು ಅಂತಾರಲ್ಲ, ನೀವು ಹೇಳಿರೋ ಎಷ್ಟೋ ವಿಚಾರಗಳು ಹಂಗಂಗೆ ಎಷ್ಟೆಷ್ಟು ಜನ ಹಿಂಗೆಲ್ಲ ಮುಟ್ಟಿರುತ್ತೆ. ಸೊ ಕೀಪ್ ದಿಸ್ ಜರ್ನಿ ಅಲೈವ್. ನೀವು ಕೂಡ ಯು ಸ್ಟೇ ಕ್ಯೂರಿಯಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಆನ್ ಜಸ್ಟ್ ಕ್ಯೂರಿಯಸ್ ಮಾಸ್ಟರ್ ಮಂಜುನಾಥ್ ಜಿ. ಮಾಸ್ಟರ್ ಮಂಜುನಾಥ್ ಅವರೇ, ರ್ಯಾಪಿಡ್ ರಶ್ಮಿ ಅವರೇ, ಥ್ಯಾಂಕ್ಸ್ ಅ ಲಾಟ್.